ಪದ್ಮಯೇ ನಮೋ ಪೃಥಿವ್ಯೈ ನಮೋ ದಧೀಭ್ಯ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ವನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋರ್ಧ್ವಂ ಮಮಾಮುಷ್ಯ. ಹರಿ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮವಿದಾಪ್ನೋತಿ ಪರಂ ತದೇತಾಭ್ಯುಕ್ತಃ ಸತ್ಯಜ್ಞಾನಮನಂತಂ ಬ್ರಹ್ಮ ಯೋ ವೇದನಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಬ್ರಹ್ಮಣಾ ವಿಪಶ್ಚಿತೇತಿ ತಸ್ಮಾದ್ವಾ ಏತಸ್ಮಾದಾತ್ಮನಃ ಆಕಾಶಸಂಭೂತಃ ವಾಯೋರಗ್ನಿ ಅಗ್ನೇರಾಪಃ ಅದ್ಯ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋರ್ನಂ ಅನ್ನಾತ್ ಪುರುಷಃ ಸಮವಾಯೇಷ ಪುರುಷೋನ್ನರತಮಯಃ ತಸ್ಯೇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷಃ ಅಯಮುತ್ತರ ಪಕ್ಷಃ ಅಯಮಾತ್ಮಾ ಇದಂ ಪುಚ್ಛಂ ಪ್ರದಿಶಾ ತದಸ್ವೇದಶ್ಲೋಕೋ ಭವತಿ. ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಯಾಕಾಶ್ಚ ಪೃಥಿವೀ ವಿಚ್ಛಿತಾಃ ಅಪೋ ಅನ್ನೇನೈವ ಜೀವಂತಿ ಅಟೈರದಪಿ ಅಂತ್ಯಂತತಃ ಅನ್ನಗಮ್ಯಭೂತಾನಾಂ ಯೇಷಂ ತಸ್ಮಾತ್ ಸರ್ವೌಷಧಮುಚ್ಯತೆ ಸರ್ವಂ ವೈದೇನ್ನಮಾಪ್ನುವಂತಿ ಯೇನ ಬ್ರಹ್ಮೋ ವಾಸತೆ ಅನ್ನಗಮ್ಯಭೂತಾನಾಂ ಯೇಷಂ ತಸ್ಮಾತ್ ಸರ್ವೌಷಧಮುಚ್ಯತೆ ಅನ್ನಾತ್ ಭೂತಾನಿ ಜಾಯಂತೆ ಜಾತಾನ್ಯನ್ನೇನ ವರ್ತಂತೆ ಅಗ್ರಯೇ ದಿಶಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ. ತಸ್ಮಾದ್ವಾ ಏತಸ್ಮಾದನ್ನರಸಮಯಾತ್ ಅನ್ಯೋನ್ನರಾತ್ಮಾ ಪ್ರಾಣಮಯಃ ತೇನೈವ ಪೂರ್ಣಃ ಸ ವಾ ಏಕ ಪುರುಷವಿದ ಏವ ತಸ್ಯ ಪುರುಷವಿದತಾಂ ಅನ್ವಯಂ ಪುರುಷವಿದಃ ತಸ್ಯ ಪ್ರಾಣ ಏವ ಶಿರಃ ಪ್ರಾಣೋ ದಕ್ಷಿಣ ಪಕ್ಷಃ ಅಪಾನೋ ಉತ್ತರ ಪಕ್ಷಃ ಆಕಾಶ ಆತ್ಮಾ ಪೃಥಿವೀ ಪುಚ್ಛಂ ಪ್ರತಿಷ್ಠಾ ತದಪ್ಯೇಕ ಶ್ಲೋಕೋ ಭವತಿ. ಇಷ್ಟು ವಿಷಯ ಇವತ್ತು ಮೊದಲು ಹೋಗಿ ನಿನ್ನೆ ಮೊನ್ನೆ ಕೊಟ್ಟಿರ್ತಕ್ಕ ವಿವರಣೆಗಳನ್ನು ತಾವು ನೆನೆಸಿಕೊಂಡು ಮನಸ್ಸಲ್ಲಿ ಭದ್ರವಾಗಿಟ್ಟುಕೊಂಡ್ರೆ ಇವತ್ತು ಹೆಚ್ಚು ವೇಗವಾಗಿ ಹೆಚ್ಚು ಪ್ರಕರಣಗಳನ್ನು ನಾವು ಮುಂದುವರಿಬಹುದು. ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳ ಪ್ರಭೇದವನ್ನು ಸ್ವಲ್ಪ ಮಟ್ಟಿಗೆ ನಿನ್ನೆ ಪ್ರಸ್ತಾಪ ಮಾಡಿದೆ. ಸ್ವಲ್ಪ ಮಟ್ಟಿಗೆ ಅಂತ ಯಾಕೆ ಹೇಳ್ತೇವೆ ಅಂದರೆ ಭೇದವನ್ನೇ ನೋಡಬೇಕು ಅಂತ ಹೋದ್ರೆ ಬಹಳಷ್ಟು ನೋಡ್ಬೋದು. ಸಾಮ್ಯಾಂಶಗಳನ್ನೇ ನೋಡಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಮ್ಯಾಂಶಗಳನ್ನು ಚೆನ್ನಾಗಿ ಕಾಣಬಹುದು. ವಿ ಶುಡ್ ನೆವರ್ ಲೂಸ್ ಸೈಟ್ ಆಫ್ ಟೊಟ್ಯಾಲಿಟಿ ಅಂಡ್ ಕಾಮನ್ನೆಸ್ in our extreme enthusiasm to see differences only. Differences irutte, they make a difference in terms of values also. ಈಗ ಜಗತ್ತಿಗೆ ನಮಗೆ ಸಂಬಂಧ ಏನು, ನೀತಿ ಸಂಬಂಧವೇನು, ಸೌಂದರ್ಯಾತ್ಮಕ ಸಮಸ್ಯೆಗಳೇನು, ಇದೆಲ್ಲ ಬರುತ್ತೆ ಈ ಭೇದಗಳಲ್ಲಿ. ಆದರೆ ಸಾಮ್ಯಾಂಶಗಳು ಇವೆ, ಸಾಕಷ್ಟಿವೆ. ಒಂದೇ ವೇದ ಮತ್ತು ಒಂದೇ ದರ್ಶನ. ಇಲ್ಲಿ ಪ್ರತಿಪಾದಿತವಾಗಿರುವ ಯಾವ ಅಂಶವನ್ನು ಯಾವ ಆಚಾರ್ಯರು ಇಲ್ಲ ಅಂತ ಹೇಳಲಿಲ್ಲ, ರಿಜೆಕ್ಟ್ ಮಾಡಿಲ್ಲ. ಸಂಬಂಧಗಳ ಗ್ರಹಿಕೆಯಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ. ಅದರಿಂದ ಈಗ ನಿನ್ನೆ ಎಲ್ಲಿ ಕಟ್ಟಡ ನಿಲ್ಲಿಸಿದ್ದು ಅಲ್ಲಿಂದ ಹೋಗೋಣ. ಬ್ರಹ್ಮಣ ವಿಪಸ್ಥಿತೇತಿ ಎನ್ನೇ ಹೇಳಿದ ಭಾಗ ಕೊನೆಯಲ್ಲಿ ಸಹ ಶಬ್ದಕ್ಕೆ ಕೂಡ ಅಂತ ಅರ್ಥ. ಪರಮಾತ್ಮನ ಸ್ವರೂಪವೇ ಲಕ್ಷಣವೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದನ್ನು ಕುರಿತು ಮಾತನಾಡಿದವು. ಸತ್ಯಜ್ಞಾನಂ ಅನಂತಂ ಇದು ಭಗವಂತನ ಲಕ್ಷಣಗಳಲ್ಲ, ಅದೇ ಬ್ರಹ್ಮತತ್ವ ಅನ್ನುವುದು ಶಾಂಕರ ಮತ.
ಸತ್ಯ, ಜ್ಞಾನ, ಅನಂತ, ಗುಣ ಎಂಬುದು ರಾಮಾನುಜರ ಮತ, ಮಧ್ವಾಚಾರ್ಯರ ಮತ. ಸತ್ಯವೆಂಬ ಗುಣವುಳ್ಳದ್ದು ಗುಣಕ. ಇದೇ ರೀತಿಯಲ್ಲಿ ಮತ್ತೆ ಸರ್ವಜ್ಞ, ಸರ್ವವಿತೆ, ಯಸ್ಯ ಜ್ಞಾನಮಯಂತಪಃ ಮುಂಡಕಾದಿ ಶ್ರುತಿಗಳಲ್ಲಿ ಬರ್ತದೆ. ಅದ್ರೇಶ್ಯಂ, ಅಗ್ರಾಹ್ಯಂ, ಇದು ನೋಡುವುದಕ್ಕೆ ಇದು ನೆಗೆಟಿವ್ ಡಿಸ್ಕ್ರಿಪ್ಷನ್ಸೇ. ಅದೃಶ್ಯತ್ವಾದಿ ಗುಣಕೋಕ್ತೇ ಬ್ರಹ್ಮಸೂತ್ರಕಾರರು ನಿನ್ನೆ ಹೇಳೋದು ಮರೆತು ಬಿಟ್ಟೆ. ಸ್ವಾಮಿ ಆದಿದೇವಾನಂದರು ಬ್ರಹ್ಮಸೂತ್ರ ಭಾಷ್ಯ ಒಂದು ಪುಸ್ತಕ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತತ್ರಯಗಳ ಅಂಶಗಳನ್ನು ಒಳಗೊಂಡು ಸಮನ್ವಯ ಎಷ್ಟು ಮಾಡೋಕೆ ಬರುತ್ತೋ ಆ ರೀತಿಯಲ್ಲಿ ತುಂಬಾ ಪ್ರಶಸ್ತವಾದ ಗ್ರಂಥ. ಆನಂದಮಯಾಧಿಕರಣದಲ್ಲಿ 20 ಮೇಲ್ ಸೂತ್ರಗಳಿವೆ. ಮುಂದೆ ಅದನ್ನು ಸ್ವಲ್ಪ ತೆಗೆದು ಹೇಳ್ತೇನೆ. ತಾವು ಆ ಗ್ರಂಥವನ್ನ ಬ್ರಹ್ಮಸೂತ್ರ ಓದಬೇಕು. ಪ್ರವೇಶ ಅಂತ ಇಟ್ಕೊಳ್ಳಿ, ತಮಗೆ ಎಷ್ಟು ತಿಳಿಯುತ್ತೆಯೋ. ಅದು ತುಂಬಾ ಗೊಂದಲವಾದ ವ್ಯಾಕರಣಾಂಶಗಳು, ಮೀಮಾಂಸಾ ವಿಷಯಗಳನ್ನು ಹೇಳದೆಯೇ ಸಾಮಾನ್ಯ ಓದುಗರಿಗೆ ತಕ್ಕ ಮಟ್ಟಿಗೆ ಒಂದು ಉಪನಿಷತ್ತಿನ ಪರಿಜ್ಞಾನ ಇದ್ದವರಿಗೂ ಅರ್ಥವಾಗುವ ರೀತಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ ಪುಸ್ತಕ ತಾವು ಓದಿ ನೋಡಬೇಕು. ಶಾರೀರಿಕ ಮೀಮಾಂಸಾ ಭಾಷ್ಯ ಅಥವಾ ಬ್ರಹ್ಮಸೂತ್ರ ಭಾಷ್ಯ, ಸ್ವಾಮಿ ಆದಿದೇವಾನಂದ, ₹135 ದೊಡ್ಡ ಪುಸ್ತಕ. ಇನ್ನೊಂದು ಭಗವದ್ಗೀತೆ, ಡಿ.ವಿ. ಗುಂಡಪ್ಪನವರು ಜೀವನ ಸೌಂದರ್ಯ ಮೀಮಾಂಸೆ, ಅದು ಬಹಳ ಚೆನ್ನಾಗಿ, ಅದು ಮತತ್ರಯವನ್ನು ಪರಾಮರ್ಶೆ ಮಾಡಿದ್ದಾರೆ. ಅದು ಸ್ವಲ್ಪ ಹೆಚ್ಚು ಬೆಲೆ ಇಟ್ಟಿದ್ದಾರೆ ಅಂತ ಕಾಣುತ್ತೆ. 5ನೇ ರೀಪ್ರಿಂಟ್, ಅದು 2 ಪುಸ್ತಕ 5 ಸಲ ರೀಪ್ರಿಂಟ್ ಆಗಿವೆ ಅವು. ಇಷ್ಟೆಲ್ಲ ಆಸೆಯಿಂದ ಶ್ರದ್ಧೆಯಿಂದ ಕೂತ್ಕೊಂಡು ಕೇಳಬೇಕು ಅಂತ ಇಚ್ಛೆ ಪಟ್ಟಿರೋರು ಸ್ವಲ್ಪ ಬ್ರಹ್ಮಸೂತ್ರಗಳ ಮೇಲೂ ಕೈ ಆಡಿಸಿದರೆ ಅನುಕೂಲವಾಗಬಹುದು ನನ್ನ ಭಾವನೆ. ಈಗ ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ, ಇದು ಸ್ವರೂಪವೇ ಆಗಲಿ ಗುಣವೇ ಆಗಲಿ. ಸ್ವರೂಪ ಅಂದ್ರೇನು? ಎಸೆನ್ಸ್ ಅನ್ನೋದು ಒಂದು ಅರ್ಥ. ಯಾವುದನ್ನು ಬಿಟ್ಟು ಯಾವುದಿಲ್ಲವೋ ಅದೇ ಅದರ ಸ್ವರೂಪ. ಈಗ ಗೋತ್ವದ ಲಕ್ಷಣ ಹೇಳಿದ್ವು, ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಗೋತ್ವಕ್ಕೆ ಶಾಸನಾದಿಮತ್ವ. ಶಾಸನವೇ ಗೋವೋ? ಶಾಸನವೇ ಗೋವಲ್ಲ. ಎಸೆನ್ಸ್ ಅಂದ್ರೆ ಅದೇ ಅದು ಅಂತ ಹೇಳಿಬಿಡ್ತೇವೆ. ಅದು ಅದರ ಮುಖ್ಯ ಲಕ್ಷಣ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ನಮಗೆ ನೈಯಾಯಿಕರ ರೀತಿಯಲ್ಲಿ ಯಾವ ಶಬ್ದ ಹೇಳಿದ್ರು ಗುಣ ಮತ್ತು ವಸ್ತು ಈ ರೀತಿಯಲ್ಲಿ ಬಿಟ್ಟು ಹೇಳುವುದಕ್ಕಾಗೋದೇ ಇಲ್ಲ. ಶಾಂಕರ ಭಾಷ್ಯದ ರೀತಿಯಲ್ಲಿ ನಾವು ಶಬ್ದವೇ ಹೇಳೋಕೆ ಬರೋದಿಲ್ಲ, ಬಾಯಿ ಕಟ್ಟಿ ಹಾಕಿಬಿಡುತ್ತೆ ಅದು. ಯಾಕೆ? ಅನಿರ್ವಚನೀಯ ಬ್ರಹ್ಮವಸ್ತು ಇಂಥದ್ದು ಅಂತ ಹೇಳೋಕೆ ಬರೋದಿಲ್ಲ, ಕೇವಲ ಅನುಭವಾವಸ್ಥೆಯಲ್ಲಿ ಹೇಳ್ತಾರೆ. ಅದು ಅನುಭವದಲ್ಲಿ ಮಾತಾಡಬೇಕು. ಇಂಥ ಬ್ರಹ್ಮವಸ್ತುವನ್ನ ಯೋ ವೇದ ನಿಹಿತಂ ಗುಹಾಯಾಮ್, ನಮ್ಮ ಹೃದಯಾಕಾಶದಲ್ಲಿಯೇ ಪರಮ ವ್ಯೋಮಾಕಾಶದಲ್ಲಿ ಇರುವುದನ್ನು ಯಾರು ಅರಿತುಕೊಳ್ತಾರೆಯೋ, ವೇದ ಅಂದ್ರೆ ಟೆಕ್ಸ್ಚುವಲ್ ನಾಲೆಡ್ಜ್ ಅಲ್ಲ, ಅನುಭವಾತ್ಮಕವಾದ ಯೋಗಜನ್ಯವಾದ ಜ್ಞಾನ. ವಿದ್ ಧಾತುವಿಗೆ ತಿಳಿಯೋದು ಅಂದ್ರೆ ಬರೀ ಇನ್ಫಾರ್ಮೇಶನ್ ಅಥವಾ ನಾಲೆಡ್ಜ್ ಈ ಅರ್ಥದಲ್ಲಿ ಭಾಷಾಂತರ ಮಾಡಬಾರದು. ಎಕ್ಸ್ಪೀರಿಯನ್ಸ್ ಯಾವನು ಮಾಡ್ತಾನೆಯೋ, ಯಾವನು ಅನುಭವಿಸ್ತಾನೆಯೋ ಅವನಿಗೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ, ಸರ್ವಜ್ಞನಾದ ಪರಮಾತ್ಮನ ಜೊತೆಯಲ್ಲಿಯೇ ಅವನ ಗುಣ ವಿಶೇಷಗಳನ್ನೇ ಜ್ಞಾನಿಯಾದವನು, ಯೋಗಿಯಾದವನು, ಬ್ರಹ್ಮವಿತ್ತಾದವನು ಅನುಭವಿಸ್ತಾನೆ. ಶಾಂಕರ ಭಾಷ್ಯದಲ್ಲಿ ಸಹ ಅಂದ್ರೆ ಯೋಗಿ ಬ್ರಹ್ಮತ್ವವನ್ನು ಹೊಂದಿ ತನ್ನಲ್ಲಿಯೇ ತಾನು ಈ ಬ್ರಹ್ಮತ್ವದ ಸ್ವಸ್ವರೂಪವನ್ನು ಅನುಭವಿಸ್ತಾನೆ. ತನ್ನ ಸ್ವರೂಪದ ಸುಖದಲ್ಲಿ ಸದಾ ನೈಜ ಸುಖದಲ್ಲಿ ಇರ್ತಾನೆ. ನದಿಗಳು ಸಮುದ್ರವನ್ನು ಸೇರುವಂತೆ ಜೀವಾತ್ಮರೆಲ್ಲ ಪರಮಾತ್ಮನನ್ನು ಸೇರ್ತಾರೆ, ಇದು ಶ್ರುತಿ ಹೇಳುತ್ತೆ. ಸೇರಿದಾಗ ಅದು ಐಕ್ಯವೇ, ಅಲ್ಲಿಯೂ ಭಿನ್ನತೆಯೇ ಅಂತ ಪ್ರಶ್ನೆ. ಇದನ್ನೇ ನಚಿಕೇತ ಹೋಗಿ ಯಮಲೋಕದ ಬಾಗಿಲು ತಟ್ಟಿ ಅವನನ್ನು ಕೇಳ್ಕೊಂಡ್ಬರೋಕೆ ಹೊರಟಿದ್ದು. ಇದನ್ನೇನು ಹೇಳಬೇಕು? ನದಿಗಳು ಕೊಡುವ ಉದಾಹರಣೆ ನೋಡಿ. ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಇನ್ನು ನದಿಗಳು ಇರ್ತವೆ, ಅಲ್ಲಿ ಇಲ್ಲೋದಿಲ್ವೇ? ಸಮುದ್ರ ಆಗಿ ಹೋಯ್ತು. ಆದ್ರೆ ನೀರೆಲ್ಲಿ ಹೋಯ್ತು? ನೀರೆಂಬ ದ್ರವ್ಯ ಇರ್ತದೆ, ನೀರೆಂಬ ದ್ರವ್ಯ ಇರ್ತದೆ. ದ್ರವ್ಯಕ್ಕೆ ಆ ಹೆಸರು, ರೂಪ, ಆಕಾರ ಇರೋದಿಲ್ಲ. ಅದು ಬ್ರಹ್ಮತ್ವವನ್ನು ಹೊಂದುತ್ತೆ. ಇದು ಶಾಂಕರ ವಿವರಣೆ. ರಾಮಾನುಜಾದಿಗಳು ಹೇಳುವುದು ಇರಬಹುದು, ಕರ್ಮಕೃತವಾದ ಭೇದಗಳು ಹೋಗ್ತವೆಯೇ ಹೊರತು, ಸ್ವರೂಪದಲ್ಲಿ ಮತ್ತು ನಿರ್ವಹಣೆಯಲ್ಲಿ ಬ್ರಹ್ಮ ಮತ್ತು ಜೀವಾತ್ಮನಿಗೆ ಇರುವ ಭೇದ ಹೋಗುವುದಿಲ್ಲ, ಅಲ್ಲಿಯೂ ಇರ್ತದೆ ಅಂತ. ಆತ್ಯಂತಿಕ ಭೇದ ಹೇಳುವ ಸಿದ್ಧಾಂತಗಳಿವು. ಆತ್ಯಂತಿಕ ಅಭೇದವನ್ನು ಹೇಳುವುದು ಶಾಂಕರ ಸಿದ್ಧಾಂತ.
ಈಗ ನದಿ ದೃಷ್ಟಾಂತದಲ್ಲಿ ಕೊಡೋದೇನು ಅಂದ್ರೆ ಯಮುನೆ ನದಿ ಕಪ್ಪು ಇರ್ಬೋದು, ಗಂಗಾ ನದಿ ಸ್ವಲ್ಪ ಮಣ್ಣು ಹೆಚ್ಚಿದ್ದು ಬೆಳ್ಳಗಿರ್ಬೋದು, ಹಳದಿ ಬಣ್ಣ ಇರ್ಬೋದು. ಸಮುದ್ರಕ್ಕೆ ಹೋಗಿ ಸೇರಿದ ಮೇಲೆ ಇದೇ ಗಂಗೆ ಇದೇ ಯಮುನೆ, ಅದನ್ನು ಭೇದ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಭೇದ ಹೋಗ್ತದೆ, ಯಾವುದು ಕರ್ಮಕೃತ ಭೇದ ಹೋಗ್ತದೆಯೇ ಆತ್ಯಂತಿಕ ಭೇದ ಹೋಗ್ತದೆಯೇ ಅಂತ ಪ್ರಶ್ನೆ. ರಾಮಾನುಜರು ಆತ್ಯಂತಿಕ ಭೇದ ಹೋಗೋದಿಲ್ಲ, ಕರ್ಮಕೃತ ಭೇದ ಮಾತ್ರ ಹೋಗ್ತದೆ. ಅಲ್ಲಿ ಹೋಗದೇ ಇದ್ರೆ ಏನಾಗುತ್ತೆ, ಪರಮಾತ್ಮನನ್ನ ಹೊಂದಿ ಅನುಭವಿಸೋನು ಯಾರು ಅಂತ ಪ್ರಶ್ನೆ ಬರುತ್ತೆ. ಬ್ರಹ್ಮಾನುಭೂತಿ ಆಗುತ್ತೆ ಆಗೋದಿಲ್ವೇ? ಮೋಕ್ಷಾವಸ್ಥೆಯಲ್ಲಿ ಜೀವಾತ್ಮನಿಗೆ ಬ್ರಹ್ಮಾನುಭೂತಿ ಆಗ್ತದೆ ಆಗೋದಿಲ್ವೇ? ಆಗುವಾಗ ನಾನು ಬ್ರಹ್ಮನನ್ನು ಅನುಭವಿಸುತ್ತಿದ್ದೇನೆ ಅನ್ನೋ ರೀತಿಯಲ್ಲಿ ಅನುಭವಿಸ್ತಾನೆಯೋ, ತಾನೇ ಬ್ರಹ್ಮವಾಗಿದ್ದು ಬ್ರಹ್ಮವನ್ನೇ ಅನುಭವಿಸ್ತೇನೆ ಅನ್ನೋ ರೀತಿಯಲ್ಲಿ ಅನುಭವಿಸುತ್ತಾನೆಯೋ? ಇದು ಮತ್ತೆ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಷನ್ ಆಯ್ತು ಅಂತಾರೆ ಶಂಕರಾಚಾರ್ಯರು. ಅದನ್ನು ಒಪ್ಪೋದಿಲ್ಲ ಅವರು. ಅಲ್ಲಿ ಜೀವಾತ್ಮ ಇದ್ದಾನೆ, ಇವನಿದ್ದಾನೆ, ಇವನನ್ನು ಅವನು ಅನುಭವಿಸ್ತಾನೆ. ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಷನ್ ತಗೊಂಡ್ಬರ್ಬೇಡಿ. ಅದು ಅಖಂಡ ಆನಂದ ರಸಪ್ರವಾಹ, ಒಂದು ರೀತಿಯ ಅನುಭೂತಿ. ಅದರಲ್ಲಿ ಇದು ಅಂತ ಮತ್ತೆ ನೀವು ಭೇದ ತರೋಕೆ ಹೋಗಬೇಡಿ, ಡಿಸ್ಕ್ರಿಮಿನೇಷನ್ ಇರೋದಿಲ್ಲ ಅಂತಾರೆ. ಇದಕ್ಕೆ ಉತ್ತರ ಇಷ್ಟೇ, ಅಲ್ಲಿ ಹೋಗಿ ಸೇರಿದ್ಮೇಲೆ ಅದೇನಾಗ್ತದೆಯೋ ಆಗಲಿ ಅಲ್ವೇ? ಇಲ್ಲಿ ಕೂತು ನಮ್ಮ ಕಲ್ಪನೆಗೂ ಎಟಕದೆ ಎಟಕದನ್ನ ಯಾರು ಸುಮ್ಮನೆ ಜಗಳ ಮಾಡಬೇಕು? ಅದೇನಾಗ್ತದೆಯೋ ಆಗಲಿ. ಬ್ರಹ್ಮ ಪ್ರಾಪ್ತಿ ಅಂತ ಒಂದು ಉಂಟಲ್ಲ, ಬ್ರಹ್ಮಸೂತ್ರಕಾರನ ಕೇಳಿದ್ರೆ ಅವಿಭಾಗೇನ ಈ ಶಬ್ದ ಹಾಕಿದ್ದಾರೆ ನೋಡಿ. ಬ್ರಹ್ಮಸೂತ್ರ 4ನೇ ಅಧ್ಯಾಯದ ಕೊನೆಯ ಸೂತ್ರಗಳೇ ಅವಿಭಾಗೇನ ದೃಷ್ಟತ್ವಾತ್, ವಿಭಾಗವಿಲ್ಲದೆ ಅನುಭವಿಸ್ತಾನೆ ಅಂತಿದೆ. ವಿಭಾಗ ಇಲ್ಲದೆ ಅಂದ್ರೆ ಆಕ್ಚುಯಲ್ ಡಿವಿಷನ್ ಇಲ್ಲ ಅಂತಲ್ಲ, ಭೇದವೇ ಇಲ್ಲ ಅಂತಲ್ಲ. ಈಗ ಪತಿ ಪತ್ನಿಯರು, ಇದು ಯಾಜ್ಞವಲ್ಕ್ಯ ಉದಾಹರಣೆ, ಪರಸ್ಪರ ಆಲಿಂಗನ ಸೌಖ್ಯದಲ್ಲಿ ಒಬ್ಬರನ್ನೊಬ್ಬರು ಅನುಭವಿಸುವಾಗ ಅಲ್ಲಿ ವಿಭಾಗವೆಂಬುದಿದೆಯೋ ಅಂದ್ರೆ ಎರಡು ವಸ್ತು ಇದೆ, ವಿಭಾಗವಿಲ್ಲ, ಸಪರೇಷನ್ ಇಲ್ಲ. ನಾನ್ ಸಪರಬಲ್ ಅಂತ ಹೇಳಬೇಕು, ನಾನ್ ಐಡೆಂಟಿಫೈಯಬಲ್ ಅನ್ಬೇಕು. ಬೇರೆ ಮಾಡೋಕ್ ಬರೋದಿಲ್ಲ ಅನ್ನೋದು ಅಲ್ಲಿ ವಿವಕ್ಷೆ ಅಂತ ಕಾಣುತ್ತೆ. ಶಂಕರಾಚಾರ್ಯರು ಅವಿಭಾಗ ಏನಂದ್ರೆ ಇದೇ ಅದಾಗತ್ತಾದ್ರಿಂದ ಈ ಜೀವಾತ್ಮ ಪರಮಾತ್ಮ ಅಂತ ಆತ್ಯಂತಿಕ ವಿಭಾಗಕ್ಕೆ ಅರ್ಹವಲ್ಲದ ರೀತಿಯಲ್ಲಿ ಅನುಭವಿಸ್ತಾನೆ ಅಂತ. ಅನುಭವಿಸೋನು ಯಾರು ಅಂತ ಪ್ರಶ್ನೆ. ಮುಕ್ತಾತ್ಮನಾದವನು ಭಗವಂತ ಅನುಭವಿಸ್ತಾನೆಯೇ? ಭಗವಂತನೇ ಅನುಭವಿಸ್ತಾನೆಯೇ? ಹಾಗೆ ಹೇಳ್ತಿದ್ರೆ ಏನಾಗುತ್ತೆ ಆಕ್ಷೇಪಗಳು. ಮುಕ್ತಾತ್ಮ ಭಗವಂತನನ್ನು ಅನುಭವಿಸೋದು ಆದ್ರೆ, ಭಗವಂತನನ್ನು ಅನುಭವಿಸೋದಾದ್ರೆ ಮೊದಲಿಂದ ಮಾಡ್ತಾನೆ ಇದ್ದಾನೆ, ಇವನು ಯಾಕೆ ಬೇಕು ಅವನಿಗೆ? ಹಾಗಿದ್ದು ಇವನು ಬಂಧನದಲ್ಲಿ ಹೇಗೆ ಬಂದ? ಇದೆಲ್ಲ ಇದು ಪ್ಯಾಂಡೋರಾಸ್ ಬಾಕ್ಸ್. ಇದಕ್ಕೆ ಉತ್ತರ ಹೇಳೋದು ಕಷ್ಟ. ಬ್ರಹ್ಮ ವಸ್ತುವೇ ಜೀವಾತ್ಮ ಆ ಕಡೆ ಅಂತ ಹೇಳಬೇಕಾಗುತ್ತೆ. ಸೃಷ್ಟಿಯಾದದ್ದು ಯಾರು? ತತ್ ಸೃಷ್ಟ ತದೇವಾನುಪ್ರಾವಿಶತಿ ಇಲ್ಲೆಲ್ಲ ಬರುತ್ತಲ್ಲ. ಈ ಸೃಷ್ಟಿ ಪ್ರಕರಣದಲ್ಲಿ ಜೀವಾತ್ಮ ಹೇಗಾದ? ಬ್ರಹ್ಮ ವಸ್ತುವೇ ಜೀವಾತ್ಮ ಆಗಿತ್ತು. ಜೀವೋ ಬ್ರಹ್ಮೈವ ನಾನ್ಯಥಾ, ಇದು ಶಾಂಕರ ಭಾಷ್ಯದ ಸರಣಿ. ಅದು ಬ್ರಹ್ಮವಸ್ತುವೇ ಆಗಿದ್ದರೆ ಜೀವಾತ್ಮ, ನಾನು ಬ್ರಹ್ಮವಲ್ಲ ಅನ್ನುವ ಅಜ್ಞಾನಿ ಯಾತಕ್ಕೆ ಬಂತು? ಇದು ಬೇರೆ ಅನ್ನೋ ತಿಳುವಳಿಕೆ ಯಾತಕ್ಕೆ ಬಂತು? ಈ ಪ್ರಶ್ನೆ ಶಂಕರಾಚಾರ್ಯರಿಗೆ ಸಮ್ಮತವಲ್ಲ. ಇದೆಲ್ಲ ಏನೇನೋ ಕೇಳ್ತೀರಿ ನೀವು, ಅಲ್ಲಿ ಆ ಅನುಭವದ ಲೆವೆಲ್ಗೆ ಬಂದ್ರೆ ನಿಮಗೆ ಈ ಕ್ವಶನ್ಗಳು ಬರೋದಿಲ್ಲ. ಕ್ವಶನ್ಸ್ ಗೆಟ್ ಎಲಿಮಿನೇಟೆಡ್, ದೇರ್ ಇಸ್ ನೋ ನೀಡ್ ಟು ಆನ್ಸರ್ ದೆಮ್ ಅಂತಾರವರು. ಪ್ರಶ್ನೆಯ ವಿವೇಕದ ಪ್ರಶ್ನೆ ಆದ್ರೆ ಇಲ್ಲಿ ಕೂತ್ಕೊಂಡು ಭೇದ ಪ್ರಪಂಚದಲ್ಲಿ ಇದೆಲ್ಲ ಕೇಳ್ತೀರಿ. ಅಭೇದಾನುಭವದ ವಿಷಯದ ಅನುಭವವನ್ನು ಭೇದ ಪ್ರಪಂಚದಲ್ಲಿ ಕೂತ್ ಕೇಳ್ತಾ ಇದ್ದೀರಿ. ನೀವು ಅಲ್ಲಿ ಸಲ್ಲುವುದೇ ಇಲ್ಲ. ಹಿಮಾಲಯದ ಮೇಲೆ ಎಷ್ಟು ಜನ ನಿಲ್ಲೋಕ್ಕಾಗತ್ರಿ? ಮೌಂಟ್ ಎವರೆಸ್ಟ್ ಮೇಲೆ ಅಂತ ಒಬ್ಬ ಕೇಳ್ತಾನೆ, ಬಹಳ ಅಂದ್ರೆ ಇಬ್ರು ಕಾಣೆಯ ಅಂತ. ಅವನ ಮೇಲೆ ಹೋಗಿ ನೋಡೇ ಇಲ್ಲ, ಈ ಜಾಗ ಎಷ್ಟಿದೆ ಅಂತ ಗೊತ್ತೇ ಇಲ್ಲ ಅವನಿಗೆ. ಅಲ್ಲಿ ಏರೋ ತನಕ 50 ಜನ ಕೊಡ್ಬೋದೆ, ಟೆಂಟ್ ಹಾಕ್ಬೋದೆ, ಮೈಕ್ರೋಫೋನ್ ಹಾಕ್ಬೋದೆ, ಅಲ್ಲೊಂದು ಉಪನ್ಯಾಸ ಇಲ್ಲಿ ಕೂತ್ಕೊಂಡ ಮಾಡಿ ಬಾರಿಸ್ತಿರ್ತೀರಿ. ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೆ. ಒಬ್ರು ಇರ್ತಾರೆ, ಇಬ್ರು ಇರ್ತಾರಿಯೇ. ಅದೊಂದು ಎತ್ತರ. ಅದ್ವೈತ ಅನ್ನೋದು ಒಂದು ಅನುಭವ. ಆ ಅನುಭವದ ಎತ್ತರದಲ್ಲಿ ಈ ಪ್ರಶ್ನೆಗಳು ಸಲ್ಲುವುದೇ ಇಲ್ಲ. ದಟ್ ಈಸ್ ಹೌ ದೇ ಅವಾಯ್ಡ್ ದಿ ಎಲಿಮಿನೇಟ್ ದಿಸ್ ಕ್ವೆಶ್ಚನ್ಸ್. ಆದರೆ ತರ್ಕಶಾಸ್ತ್ರಕ್ಕೆ ಬಂದು ಕೂತ್ಕೊಂಡ ಮೇಲೆ ಪ್ರಶ್ನೆ ಕೇಳಬೇಕಾಗತ್ತೆ. ಜೀವನು ಬ್ರಹ್ಮನು ಒಂದೇ ಆದರೆ ಈ ಜೀವ ವಸ್ತು ಹೇಗಾಯಿತು? ಅಜ್ಞಾನದಿಂದ ಅಂತ ಹೇಳಿದ್ರು. ಅದೇ ಸರ್ಪರಜ್ಜು ನ್ಯಾಯನೇ ಕೇಳಿದ್ವಲ್ಲ, ಅದು ಎಲ್ಲೆಲ್ಲೋ ಹೋಗುತ್ತೆ. ಸರ್ಪವಿದ್ದದ್ದು ಅಲ್ಲ, ರಜ್ಜುವಿದ್ದದ್ದು ಸರ್ಪವಾಗಿ ಕಾಣಿಸೋದಾದ್ರೆ ಹೇಗೆ ಕಾಣಿಸೋದು ಶುರುವಾಯಿತು? ಎಲ್ಲಿಂದ ಶುರುವಾಯಿತು? ಅಲ್ಲ, ಈ ಭ್ರಮೆ ಅಂದ್ರಿ. ಭ್ರಮೆ ಅನ್ನೋದು ಸರ್ಪಕ್ಕೋ ರಜ್ಜುಗೋ?
ಎರಡಕ್ಕೂ ಅದು ಹುಚ್ಚಿಡ್ದೋಗುತ್ತೆ. ಎರಡಕ್ಕೂ ಅಲ್ಲ ಅಂದ್ರೆ ಅವ್ರಿಗೂ ಯಾರಿಗೆ ಮತ್ತೆ ಈಗ ಮನಸ್ಸು ಅನ್ನೋದು ಹೇಗಾಯ್ತು ಅವಾಗ ಮೊದಲು ಅದು ನೋಡ್ರಿ ವಿಷಯ ಸರ್ಕಲು. ಮನಸ್ಸು ಅನ್ನೋದು ಜೀವಾತ್ಮನ ಉಪಕರಣ. ಅಂತಃಕರಣ ಅನ್ನೋದು ಇದು ಭಗವಂತ ಅಲ್ಲ. ಅಂತಃಕರಣ ಇಸ್ ನಾಟ್ ಗಾಡ್, ಇಟ್ ಇಸ್ ನಾಟ್ ಬ್ರಹ್ಮನ್. ಅದನ್ನು ಬ್ರಹ್ಮವಸ್ತುವೇ ಒಂದು ರೂಪದಲ್ಲಿ ಹಗ್ಗದಂತೆ ಕಾಣಿಸ್ತು ಅಂತ ಹೇಳಬೇಕು. ಆಶ್ರಯ ಹೇಳಬೇಕಲ್ಲ. 7 ಅಬ್ಜೆಕ್ಷನ್ಸ್ ಇರ್ತಾರೆ ರಾಮಾನುಜರಿಗೆ. ಆಶ್ರಯಾನುಪಪತ್ತಿ ಅಂತ ಒಂದನೇದ್ದು, ತಿರೋಧಾನುಪಪತ್ತಿ ಅಂತ ಒಂದು, ಇವೆಲ್ಲ ಹೇಳ್ತಾರೆ. ಆಶ್ರಯ ಹೇಳಬೇಕು. ಅವಿದ್ಯೆ ಎನ್ನುವುದು ಅವಿದ್ಯೆಯಿಂದ, ಅಜ್ಞಾನದಿಂದ ಹಗ್ಗವು ಹಾವಿನಂತೆ ಕಾಣಿಸ್ತು. ಈಗ ಅವಿದ್ಯೆ ಅನ್ನೋದು ಲೋಕಸ್ಥಳಿ ಅಂತ ಕೇಳ್ತಾರೆ. ಈಗ ವೇರ್ ಇಸ್ ಇಟ್ ಲೊಕೇಟೆಡ್? ಅದು ನೋಡುವರ ಕಣ್ಣಲ್ಲಿ ಅಂತಂದ್ರೆ ನೋಡಿ ಕಾಂಪ್ಲಿಕೇಟ್ ಮಾಡಿದ್ರೆ 3ನೇ ವಸ್ತು ಒಂದು ಒಪ್ಕೊಂಡ್ರಿ. ಹಗ್ಗ ಮತ್ತು ಹಾವು ನೋಡುವನು ಅಂತ ಒಂದಾಯಿತು. ತ್ರೈತ ಆಯ್ತು, ದ್ವೈತಕ್ಕಿಂತ ಮುಂದೆ ಹೋಯ್ತು. ಅರ್ಥ ಆಯ್ತೆ? ನೋಡುವನ ಕಣ್ಣಲ್ಲಿ ಬಂದದ್ದು ಹೇಗೆ? ಅವನು ಬ್ರಹ್ಮವಸ್ತುವೇ ಬೇರೆ ಅಂತ ಕೇಳಿದ್ರೆ ಇದನ್ನು ತಪ್ಪಿಸ್ಕೊಳ್ಳೋ ಸಲುವಾಗಿ ಇಲ್ಲ, ಹಗ್ಗದಲ್ಲಿಯೇ ಇದು ಬೇಸಿದೆ ಅಂತ ಹೇಳಬೇಕು. ಹಗ್ಗದಲ್ಲಿಯೇ ಅಜ್ಞಾನವಿದೆ ಅಂದ್ರೆ ಬ್ರಹ್ಮವಸ್ತುವೇ ಅಜ್ಞಾನದಿಂದ ಜೀವಾತ್ಮ ಆಯಿತು ಅಂತ ಹೇಳಿದಾಗುತ್ತೆ. ಬ್ರಹ್ಮವಸ್ತುವಿಗೆ ಅಜ್ಞಾನ ಉಂಟಾದರೆ ಅದಕ್ಕೆ ಸರ್ವಜ್ಞತ್ವವನ್ನು ಮತ್ತೆ ತಂದುಕೊಡೋರು ಯಾರು? ಸ್ವರೂಪ ನಾಶ ಆಗುತ್ತಲ್ಲ. ಹೀಗೆ ತರ್ಕಶಾಸ್ತ್ರದ ರೀತಿಯಲ್ಲಿ ಇದಕ್ಕೆ ಉತ್ತರ ಹೇಳೋದಕ್ಕೆ ಹೋದ್ರೆ ಬಹಳ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದಕ್ಕೆ ಅದ್ವೈತ ಅನ್ನೋದು ಈ ಜಾಗದಲ್ಲಿ ಕೇವಲ ಯೋಗದಲ್ಲಿ ಪರಿಹಾರವಾಗುತ್ತೆ. ನೋಡಿ, ಈ ತರ್ಕದಿಂದ ಬರೀ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅನುಭವಕ್ಕೂ ಈ ಸಿಹಿ ಅಂದ್ರೆ ಏನು ಅಂತ ಒಬ್ಬನಿಗೆ ರುಚಿನೇ ನೋಡಿದ್ದವನು ಯಾಕೆ ತಿಳಿಸ್ತೀರಿ ಹೇಳಿ? ಅದನ್ನ ಯಾಕೆ ತಿಳಿಸ್ತೀರಿ? ತಿತ್ತಿಪ್ಪನ್ನ ಎಪ್ಪಡಿರ್ಕೋ ಅದೆಲ್ಲ ಅದು ಗೊತ್ತಿಲ್ಲದೆ ಇದ್ದವನು ತಿಳಿಸೋ ಪ್ರಯತ್ನ ಮಾಡಿ, ಸ್ವಲ್ಪ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ. ಹೌ ಫೂಲಿಶ್ ಇಟ್ ವಿಲ್ ಬಿ. ಬಾಯಿಲ್ ಹಾಕೊಟ್ರೆ ಮೆಣಸಿನಕಾಯಿ ಹಾಕೋತೀರಪ್ಪ. ಆರ್ಗೋಕ್ಕೂ ಏನು ಗೋಕ್ಕೂ ವ್ಯತ್ಯಾಸವೇನು ಹೇಳಬೇಕಲ್ಲ. ಇದು ನಿರೂಪಣೆ ಮಾಡೋಕೆ ಬರೋದಿಲ್ಲ ಅಂತಾರೆ. ಆದ್ರಿಂದ ನಾವು ಈ ಜಾಗದಲ್ಲಿ ಹೆಚ್ಚು ತರ್ಕವನ್ನು ಅವಲಂಬಿಸೋದು ಬೇಡ. ಯಾಕೆಂದ್ರೆ ಇದ್ದ ವಿಷಯನೂ ತಪ್ಪೋಗ್ಬಿಡುತ್ತೆ ನಮಗೆ. ಅದು ತರ್ಕ ಬೇಡ ಅಂತ ಅರ್ಥವಲ್ಲ. ಪ್ರಮಾಣ ಇಸ್ ಅಕ್ಸೆಪ್ಟೆಡ್ ಪ್ರಮಾಣ. ಅದು ಒಂದು ಕಡೆ ಹಿಡ್ಕೊಂಡು ಹೋಗಬೇಕು. ಈ ಕಡೆಯಿಂದ ಕಟ್ಟಬೇಕು, ಇಲ್ಲ ಆ ಕಡೆಯಿಂದ ಕಟ್ಕೊಂಡು ಬರಬೇಕು. ಬ್ರಹ್ಮವಸ್ತುವಿನ ಕಡೆಯಿಂದ ಜಗತ್ತ ಹೇಗಾಯಿತು ಅಲ್ಲಿಂದ ಒಂದು ತರ್ಕ ಫಾಲೋ ಮಾಡಿ, ಇಲ್ಲ ಇಲ್ಲಿಂದ ಹೋಗಿ ಅಲ್ಲಿ ಸೇರೋದು ಹೇಗೆ ಒಂದು ತರ್ಕ ಹಿಡೀರಿ. ಎರಡನ್ನೂ ಟ್ಯಾಲಿ ಮಾಡಬೇಕಾದ್ರೆ ತುಂಬಾ ಶ್ರಮವಾಗುತ್ತೆ. ಅದು ಮತ್ತೊಂದು ಪ್ರಕರಣದಲ್ಲಿ ಹೇಳೋಣ. ಈಗ ಮುಂದಕ್ಕೆ ಹೋಗುತ್ತೆ. ಬ್ರಹ್ಮಣ ವಿಪಶ್ಚಿತ್ ಆಯಿತು. ಮುಂದೆ ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತ. ಈಗ ಆ ಕಡೆಯಿಂದ ಸೃಷ್ಟಿ ಹೇಳ್ಕೊಂಡ್ ಬರ್ತಾರೆ. ಈಗ ನೀವು ಎವಲ್ಯೂಷನ್ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಈ ಸೃಷ್ಟಿ ಎವಲ್ಯೂಷನ್ ಅಂತ ನೀವು ಹೇಳೋದಾದ್ರೆ ಕ್ರಿಯೇಷನ್ ಅಂತಾರೆ, ಎವಲ್ಯೂಷನ್ ಅಂತಾರೆ. ಯಾವ ಶಬ್ದ ಇದಕ್ಕೆ ಹೆಚ್ಚು ಉಚಿತ? ಕ್ರಿಯೇಷನ್ ಶಬ್ದ ಹೇಳ್ತೇವೆ. ಕ್ರಿಯೇಷನ್ ಅಂದ್ರೇನು? ಸೃಷ್ಟಿ ಅಂದ್ರೇನು? ಉಂಟು ಮಾಡೋದು, ಇಲ್ಲದೆ ಇದ್ದದ್ದನ್ನು ಉಂಟು ಮಾಡೋದು ಅಂತಲ್ಲ. ಅದು ಸೃಷ್ಟಿ ಅನ್ನೋದಿಲ್ಲ, ಕಂಟಿನ್ಯೂಟಿ ಇರಬೇಕು. ಒಂದು ಹೇಳ್ತೇನೆ, ಇದು ಯಾತಕ್ಕೆ ಕೇಳಿದ ಪ್ರಶ್ನೆ ಅನ್ನೋದ್ರ ಭಾವ ಗ್ರಹಿಸಿದ್ರೆ ಗೊತ್ತಾಗುತ್ತೆ. ಅತ್ಯಂತ ಅಭಾವದ ಸ್ಥಿತಿಯಲ್ಲಿರುವ ವಸ್ತುಗಳನ್ನ ಭಾವಸ್ಥಿತಿಗೆ ತರುವುದನ್ನು ಸೃಷ್ಟಿ ಅಂತ ವೇದಾಂತ ಒಪ್ಪೋದಿಲ್ಲ. ದ ಕ್ರಿಯೇಷನ್ ಔಟ್ ಆಫ್ ನಥಿಂಗ್. ಮಂತ್ರವಾದಿಗಳು ಚೂಂತ ಇಲ್ಲದೆ ಅದಕ್ಕೆ ಇಲ್ಲಿ ಬರುತ್ತೆ ನೋಡಿ. ಒಂದು ಉಂಗುರವೋ ಭಸ್ಮವೋ ಅಥವಾ ತಿನ್ನೋ ಪದಾರ್ಥನೋ ಮಾಯಾವಾದಿಗಳು ಮಾತು ತೋರಿಸ್ತಾರೆ ನೋಡಿ, ಇಲ್ಲದೆ ಅದನ್ನು. ಈ ಹೀಗೂ ಹೇಳೋರು ಉಂಟೆ ಅಂತ ನೀವು ಕೇಳಬಹುದು. ಸೃಷ್ಟಿಯನ್ನು ಹೇಳ್ತಾರೆ ಕ್ರೈಸ್ತರಲ್ಲಿ, ಮುಸಲ್ಮಾನರಲ್ಲಿ ಹೀಗೆ ಹೇಳ್ತಾರೆ ಸೃಷ್ಟಿಯನ್ನು. ಅದು ಮೊದಲನೇ ಚಾಪ್ಟರ್ಗಳು ಜೆನೆಸಿಸ್ ಅಂತ ಬರುತ್ತೆ ನೋಡಿ ಬೈಬಲ್ನಲ್ಲಿ. ಅದು ಸೆಮಿಟಿಕ್ ಬುಡಕಟ್ಟಿನವ್ರದ್ದು ಒಂದೇ ಗ್ರಹಿಕೆ. ಅವರು ಬರೆದಾಡ್ಬೋದು ಅವರಲ್ಲಿ ಯಹೂದ್ಯರು ಮುಸಲ್ಮಾನರು. ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ ಅಂಡ್ ದೇರ್ ವಾಸ್ ಲೈಟ್. ಇದು ಮೊದಲನೇ ವಾಕ್ಯ. ಬೆಳಕಿರಲಿಲ್ಲ, ಬೆಳಕು ಹೇಗಾಯಿತು? ದೇವರು ಹೇಳಿದ ಜಗತ್ತಾಗಲಿ ಅಥವಾ ಭೂಮಿ ಆಗಲಿ ಬೆಳಕಾಗಲಿ ಆಗೋಯ್ತು. ಅದು ಹೇಗಯ್ಯ ಅಂತ ಕೇಳಿದ್ರೆ ತಲೆ ತೆಗಿತಾರ ಅವರು. ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿಯೂ ಕುರಾನ್ ಮತ್ತು ಬೈಬಲ್ ಒಂದು ಚೇರ್ ಮಾಡಿ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಕಲಿಸೋ ವ್ಯವಸ್ಥೆ ಯಾತಕ್ಕಾಗಿಲ್ಲ? ನಾವು ಬಿಡೋದಿಲ್ಲ ಅದು ಮಾಡೋದಿಕ್ಕೆ.
ಮಾಡಿದ್ರೆ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರೆ ಹೇಗೆ ಅಂತ ಹೇಳಬೇಕಾಗತ್ತೆ. ಅದು ತರ್ಕಕ್ಕೆ ಕೆಟ್ಟೋದ್ರೆ ಅದು ಮೋಸ್ಟ್ ಅನ್ರೀಸನಬಲ್ ಡಾಗ್ಮಾ ಅಂತ ಹೇಳ್ತೇವೆ. ಈ ಡಾಗ್ಮಾ ಅಂದ್ರೆ ಏನು? ದಯವಿಟ್ಟು ಧರಿಸ್ಕೊಳ್ಳಿ ವಿಷಯನ. ವೇದಾಂತಿಗಳು ಇದು ಶಾಸ್ತ್ರೀಯ ರೀತಿಯಲ್ಲಿ ಪಾಠ ಹೇಳೋರು ಇದನ್ನೆಲ್ಲ ಹೇಳೋದಿಲ್ಲ. ಅದು ಹೇಳದೇ ಇದ್ದದ್ದು ನಮಗೊಂದು ಗತಾನುಗತಿಕವಾಗಿ ಹೋಗ್ಬಿಡುತ್ತೆ. ಇವತ್ತಿನ ಜಗತ್ತನ್ನು ನಾವು ಫೇಸ್ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ ಇಂಟೆಲೆಕ್ಚುಯಲಿ. ಡಾಗ್ಮಾ ಅಂದ್ರೆ ಯಾವುದು ವಿಚಾರ ಅನರ್ಹವೋ, ವಿಚಾರ ಬಾಹಿರವೋ, ವಿಚಾರ ಅತೀತವೋ ಅದನ್ನ ಅಶ್ರದ್ಧಾತ್ಮಕವಾದ ವಿಷಯವನ್ನು ಒಂದು ಬಲಾತ್ಕಾರದ ನಂಬಿಕೆ ಅಥವಾ ಒಡಂಬಡಿಕೆ ರೀತಿಯಲ್ಲಿ ಮನುಷ್ಯನ ಮೇಲೆ ಹೇರುವುದಕ್ಕೆ ಡಾಗ್ಮಾ ಅಂತಾರೆ ಇಂಗ್ಲಿಷ್ನಲ್ಲಿ. ಡಾಗ್ಮ್ಯಾಟಿಕ್ ರಿಲಿಜನ್ಸ್ ಅವರು. ಈಗ ಕ್ರಿಸ್ತನನ್ನು ನಂಬಿದರೆ ಮೋಕ್ಷ. ನೀವು ಏನು ಇದು ವಿಚಾರಕ್ಕೆ ಬರುತ್ತೆ ನೋಡಿ. ನಂಬುದಂದ್ರೆ ಏನು? ಅಕ್ಸೆಪ್ಟ್ ಹಿಮ್ ಅಂತಾರೆ ಇಂಗ್ಲಿಷಲ್ಲಿ. ಅಕ್ಸೆಪ್ಟ್ ಅಂದ್ರೆ ಏನು? ಏನು ಒಪ್ಪೋದು ಅರ್ಥ ಅಲ್ಲ. ಅವನು ಇದ್ದೇ ಇದ್ದಾನೆ, ನಾನು ಒಪ್ಪೋದೇನು ಬಂತು? ಕಾಮೆಂಟ್ ಮಾಡೋ ಹಾಗಿಲ್ಲ. ಅವನು ಹೇಳಿದ್ನೆಲ್ಲ ಫಾಲೋ ಮಾಡಬೇಕು. ಅವನು ಇದ್ದನೇ ಇರಬೇಕು, ಪ್ರಶ್ನೆ ಕೇಳೋ ಹಾಗಿಲ್ಲ. ಅಕ್ಸೆಪ್ಟ್ ಹಿಮ್ ಅಂದ್ರೆ ರಿಜೆಕ್ಟ್ ಎವ್ರಿಥಿಂಗ್ ಎಲ್ಸ್. ಇದು ಕುರುಡು ನಂಬಿಕೆ. ಡಾಗ್ಮಾ ಎಲ್ಲಿ ಬರ್ತದೆ ಅಲ್ಲಿ ವಿಚಾರ ಶಕ್ತಿ ಹಾಳಾಗ್ತದೆ. ಅದಕ್ಕಾಗಿ ಅವರಲ್ಲಿ ಈಗ ನಾಲೆಡ್ಜ್, ಜ್ಞಾನ ಅನ್ನೋದನ್ನು ಫರ್ಬಿಡನ್ ಫ್ರೂಟ್ ಅಂತ ಮಾಡಿಟ್ರು. ಅದನ್ನ ನೀವು ತಿಂದ್ರಿ, ಹೇಳಿದಷ್ಟಕ್ಕಿಂತ ಹೆಚ್ಚು ತಿಂದ್ರಿ ಸಾಯ್ತೀರಿ ಇಂದ್ರು. ಅಲ್ಲಿ ಇಸ್ತಾನ್ಬುಲ್ ಲೈಬ್ರರಿ ಸುಟ್ಟದ ಕಥೆ ಎಲ್ಲ ಗೊತ್ತಲ್ಲ. ಆಟೋಮನ್ ತುರ್ಕಿಗಳು ಹೇಗಿದೆ, 10-20,000 ಮ್ಯಾನುಸ್ಕ್ರಿಪ್ಟ್ ಸಿದ್ಧವಾಗಿನ ಕಾಲದಲ್ಲಿ. ಇದು ಸುಮಾರು 400-500 ವರ್ಷಗಳ ಹಿಂದೆ. ಇದೆಲ್ಲ ತುರ್ಕರು ಕೇಳಿದ್ರು, ಇದೆಲ್ಲ ಕುರಾನ್ ಕಾಪಿನೋ ಬೇರೆಯೋ ಅಂದ್ರು. ಬೇರೆ ಬೇರೆ ಆದ್ರೆ ಸುಟ್ಟು ಹಾಕಿಬಿಡಿ, ಬೇಡ ನನಗೆ, ಒಂದು ಕುರಾನ್ ಸಾಕು ಅಂದ್ರು. ಇಲ್ಲ, ಎಲ್ಲ ಕುರಾನ್ ಅಂದ್ರು. ಅದು ಉಳಿಸೋ ಸಲುವಾಗಿ ಒಬ್ರು, ಇಷ್ಟೊಂದು ಕಾಪಿ ಅದಕ್ಕೆ ಅವನ್ ಸಾಕಲ್ಲ ಅಂದ್ರು. ಅದು ಬಿಡಿ. ಗ್ರೇಟ್ ಲೈಬ್ರರಿ ವಾಸ್ ಬರ್ಟ್ ಅಟ್ ವಾಟ್ ಯು ನೌ ಕಾಲ್ ಅಲೆಕ್ಸಾಂಡ್ರಿಯಾ. ಇಸ್ತಾಂಬುಲ್ ಅನ್ನೋದು ಯಾಕೆ ಸೂಡು ಅಂತಾರೆ. ಟಿಪ್ಪು ಸುಲ್ತಾನ್ ವಿಷಯ ಎಷ್ಟೆಲ್ಲ ಕೇಳ್ತಾ ಇದ್ದೀರೋ ಇಲ್ವೋ? ಸರಸ್ವತಿ ಮಹಲ್ ಲೈಬ್ರರಿ ಇತ್ತು ಎಲ್ಲಿ? ಇಲ್ಲಿಯೇ. ಅದು ಅಲ್ಲಿ ಬರೋಕ್ ಮುಂಚೆ ಮೈಸೂರಲ್ಲಿತ್ತು. ತಂಜಾವೂರು ಬಂದಿದ್ದು ಆಮೇಲೆ. ಮೈಸೂರು ಮಹಾರಾಜರ ಪರಂಪರೆಯಲ್ಲಿ ಸರಸ್ವತಿ ಭಂಡಾರ, ಇವತ್ತು ಪಾಠಶಾಲೆ ಇದೆ ನೋಡಿ, ಇದೇ ಜಾಗದಲ್ಲಿ ಬಹಳ ದೊಡ್ಡ ಲೈಬ್ರರಿ ಇತ್ತು, ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ. ನಮ್ಮ ತಾತನ ತಮ್ಮ ಅಲ್ಲಿ ಲೈಬ್ರರಿ ಇದ್ರು. ಇವೆಲ್ಲ ಟಿಪ್ಪು ಸುಲ್ತಾನ್ ಕಾಲ ಮುಗಿದ ಮೇಲೆ. ಟಿಪ್ಪು ಸುಲ್ತಾನ್ ಹೈದರಾಲಿ ಇದನ್ನು ಆಕ್ರಮಿಸಿಕೊಂಡಾಗ ಅಲ್ಲಿದ್ದ ತಾಳೆಗರಿ ಗ್ರಂಥಗಳನ್ನೆಲ್ಲ ಕುದುರೆಗಳಿಗೆ ಹೊರಳಿ ಬೇಯಿಸುವ ಸಲುವಾಗಿ ಸೌದೆ ಅಂತ ಉಪಯೋಗ ಮಾಡಿದ್ರು. ಇದು ಅರಮನೆ ಆನಲ್ಸ್ನಲ್ಲಿ ರೆಕಾರ್ಡ್ ಇದೆ ನೋಡಿ. ಅಂದ್ರೆ ದ್ವೇಷ ನಮ್ದು ಇಲ್ಲದೆ ಬೇಡ ಇದನ್ನೇ ಎಲ್ಲರೂ ಕಲಿಬೇಕು, ಒಪ್ಕೋಬೇಕು. ಮತ್ತು ಕ್ರೈಸ್ತರಲ್ಲಿ ಮುಸಲ್ಮಾನರು ಜಗಳ ಯಾತಕ್ಕೆ ಮಾಡ್ತಾರೆ? ಏನು ತತ್ವಚಿಂತನೆ ವ್ಯತ್ಯಾಸ? ತತ್ವಚಿಂತನೆ ಏನಿಲ್ಲ. ಹೂ ಇಸ್ ದಿ ಲಾಸ್ಟ್ ಪ್ರಾಫಿಟ್ ಅನ್ನೋದ್ರಲ್ಲಿ ಜಗಳ. ದೇವದೂತ ಅಂತ ಒಬ್ಬ ಇಲ್ಲ, ದೇವರ ಮಗ ಅಂತ ಒಬ್ಬ ಇಲ್ಲ. ದೇವರಿಗೆ ಅಲ್ಲಿ ಮಗ, ಹೆಂಡತಿ. ಸೊ ವಿ ರಿಜೆಕ್ಟ್ ಕ್ರೈಸ್ಟ್. ಬಹಳ ಅಂದ್ರೆ ಅವನೊಬ್ಬ ಸಂತ ಇರ್ಬೋದೇ ಹೊರತು ಈ ದೇವರ ಮಗ ಈಗ ನೀವು ಮಾತಾಡ್ತಕ್ಕದ್ದಲ್ಲ. ಸನ್ ಆಫ್ ಗಾಡ್ ಮಾತಾಡಬಾರ್ದು. ಇವನ್ನ ಅವರು ಒಪ್ಪೋದಿಲ್ಲ. ಇವನು ಹೊಟ್ಟೆ ಡ್ರೈವ್ ಮಾಡ್ತಿದ್ದವನು ನಿರಕ್ಷರ ಪಕ್ಷಿ, ಇವನು ಪ್ರವಾದಿ ಅನ್ನೋದನ್ನ ಅವರು ಒಪ್ಪೋದಿಲ್ಲ. ಈ ಒಪ್ಪಿದ್ರಷ್ಟು ಬಿಟ್ಟರಷ್ಟು ಇದೇನು ತಾತ್ವಿಕ ವಿಚಾರವೇ? ಸತ್ಯ ಜ್ಞಾನವನ್ನಂತೂ ನಾವು ಜಿಜ್ಞಾಸೆ ಮಾಡಿದ್ರೆ ಜಿಜ್ಞಾಸೆ ಅಲ್ಲ ಅದು. ಮದರ್ ಮೇರಿ ಅಂತ ಅವರೊಂದು ಹೇಳ್ತಾರೆ, ಅವರು ಒಪ್ಪೋದಿಲ್ಲ. ಮದರ್ ಮೇರಿ ಸ್ಟೇಟಸ್ ಏನು? ಅವಳು ದೇವರ ಹೆಂಡತಿಯೇ, ದೇವರ ಅಥವಾ ದೇವರನ್ನ ಹಡೆದ ತಾಯಿಯೇ? ಎರಡೂ ಸಂಬಂಧ ಹೇಳ್ತಾರೆ. ಎಷ್ಟು ಹುಚ್ಚು ಆಸ್ಪದ ನೋಡಿ ಅದು. ಕ್ರಿಸ್ತನನ್ನು ದೇವರು ಅಂದ್ರೆ ಮದರ್ ಮೇರಿ ತಾಯಿ ಆಗ್ತಾಳೆ. ಇಲ್ಲ, ನೀವು ಅದನ್ನು ಬೇರೆ ರೀತಿ ಹೇಳಿದ್ರೆ ದೇವರ ಹೆಂಡತಿ ಅನ್ಬೇಕು. ಒಬ್ಬಳೆ ಹೆಂಡತಿ ಆಗೋದು ಹೇಗೆ, ತಾಯಿ ಆಗೋದು ಹೇಗೆ? ನೀವು ಪ್ರಶ್ನೆ ಹೇಳಿದ್ರೆ ತಲೆ ಎದುರಿಸ್ಬಿಡ್ತಾರ ಅವ್ರು ನಿಮಗೆ. ಅದು ಸಿಂಬಾಲಿಕ್ ಏನು ಕೇಳೋ ಹಾಗಿಲ್ಲ. ಇದು ಅನ್ಯಾಯವಾಗಿ ವೇದಾಂತ ಅಂತ ಹೇಳಿಕೊಳ್ಳುವ ಮತಗಳಲ್ಲಿ ಕೆಲವುದರಲ್ಲಿ ಈ ರೀತಿಯ ಡಾಗ್ಮಾಗಳು ಬಂದು ಕೂತ್ಬಿಟ್ಟಿದ್ದೇವೆ ಇವತ್ತು. ಶ್ರೀ ವೈಷ್ಣವರಲ್ಲಿ ಇದು ಈ ಡಾಗ್ಮಾ ಎಲ್ಲಿದೆ? ಲಕ್ಷ್ಮೀನು ಶ್ರೀಮನ್ನಾರಾಯಣನು ಕೂಡಿ ಒಂದೇ ತತ್ವವೇ, ಎರಡು ಬೇರೆ ತತ್ವವೇ? ಇನ್ಸೆಪರಬಲ್ ಅಂದ್ರೆ ಎರಡಿದೆ ಒಂದಾಯ್ತು ಅಂತ ಹೇಳಿದಾಗಾಯ್ತು. ತತ್ವ ಎರಡೇ ಒಂದೇ. ಇದು ಒಂದೇ ಆಗಿದ್ರೆ ಅವರವ್ರದ್ದು ವಿಸ್ ಮ್ಯೂಚುವಲ್ ರಿಲೇಷನ್ ಏನು? ಯಾರು ಹೆಚ್ಚು? ಐಕಮತ್ಯಕ್ಕೆ ಯಾರು ಹೇಳಿದ್ರಪ್ಪ ಅದನ್ನ? ಐಕಮತ್ಯಕ್ಕೆ ಆಕ್ಷೇಪ ಇಲ್ಲ. ಎರಡೂ ಕೂಡಿ ಒಂದೇ ತತ್ವವೇ, ಎರಡೂ ಭಿನ್ನ ತತ್ವವೇ? ಅಲ್ಲ, ಸ್ಟೇಟಸ್ ಹೇಳಿ. ನೀವು ಅವಾಯ್ಡ್ ಮಾಡ್ತಿದ್ರಿ ಕ್ವಶನ್. ನಾ ಸೂಜಿ ಹಾಕಿ ಬೆಟ್ಟತಾ ಇದ್ದೇನೆ ಅದನ್ನ. ಲಾರ್ಡ್ ಸುಪ್ರೀಂ ವಿತೌಟ್ ಲಕ್ಷ್ಮೀನಾ?
ನಮ್ಮ ಸಂಪ್ರದಾಯದಲ್ಲಿ ಅದನ್ನು ಒಪ್ಕೊಳ್ತಾರೆ, ಎರಡೂ ಸಾಕಿಯವರು ಒಪ್ತಾರೆ. ಈಗ ಪ್ರಪತ್ತಿ ಮಾಡುವಾಗ ನೀವು ಕೇವಲ ನಾರಾಯಣನಲ್ಲಿ ಮಾಡ್ತೀರಾ, ಹಾಗೆ ಲಕ್ಷ್ಮೀ ಪಾತ್ರವೇ ಅದರಲ್ಲಿ ಪ್ರಪತ್ತಿ ಒಪ್ಪಿಕೊಳ್ಳೋದ್ರಲ್ಲಿ, ಮೋಕ್ಷ ಕೊಡೋದ್ರಲ್ಲಿ ತಿರುಮಳ ಮುನ್ನಿಟ್ಟು ಎಂಬೆರುಮಾನ ಅವರು ಅದು ನೋಡಿ. ತಂಗಳೆ ಆಚಾರ್ಯರುಗಳು ಅಲ್ಲ ಮಹಾಚಾರ್ಯರುಗಳ ದೂಷಣೆ ಮಾಡ್ತೇನೆ ಅಂತ ತಿಳ್ಕೋಬಾರ್ದು, ಬಹಳ ದೊಡ್ಡ ವ್ಯಕ್ತಿಗಳು. ಇವಳೇನಿದ್ರು ಭಗವಂತನಲ್ಲಿ ನಮ್ಮನ್ನ ಶಿಫಾರಸು ಮಾಡುವ ತತ್ವವೇ ಹೊರತು ಜೀವಾತ್ಮನನ್ನ ಅಂಗೀಕರಿಸಿ ರಕ್ಷಣೆ ಮಾಡುವ ವ್ಯಾಪಾರದಲ್ಲಿ ಇವಳ ಪಾತ್ರವಿಲ್ಲ ಅಂತಾರೆ. ಕೇವಲ ಪುರುಷಕಾರ ಅಂದ್ರೆ ಶಿಫಾರಸು. ಇವನು ತುಂಬಾ ಕಷ್ಟದಲ್ಲಿದ್ದಾನೆ, ಇವನಿಗೆ ಐಶ್ವರ್ಯವೋ ಅಥವಾ ಅವನು ಕೇಳೋ ಮೋಕ್ಷವೋ ಅದೇನಿದೆಯೋ ದಯವಿಟ್ಟು ಕೊಡಿ ಅಂತ ವಾಲ್ಲಭ್ಯದಿಂದ ಲಕ್ಷ್ಮೀದೇವಿ ರೆಕಮೆಂಡ್ ಮಾಡ್ತಾಳೆಯೇ ಹೊರತು ಅದನ್ನು ಕೊಡೋನೇನಿದ್ರು ಭಗವಂತನೇ ಹೊರತು ಲಕ್ಷ್ಮೀದೇವಿಗೆ ಈ ರೀತಿಯ ಮೋಕ್ಷಾದಿಗಳನ್ನು ಅನುಗ್ರಹ ಮಾಡುವುದರಲ್ಲಿ ಆ ಭಗವಂತ ಮಾಡೋ ವ್ಯಾಪಾರದಲ್ಲಿ ಅವಳ ಪಾತ್ರವಿಲ್ಲ ಅಂತಾರೆ. ಒಪ್ತೀರಾ? ಒಪ್ಪಿದ್ರೆ ನೀವು ತೆಂಗ್ಲಾಯ್ತು. ದೇವರಿಗೆ ಕರುಣೆ ಇರೋದೇ ಲಕ್ಷ್ಮೀ ಸಾನ್ನಿಧ್ಯದಿಂದ. ಇದೆಲ್ಲ ಒಪ್ತೀವಪ್ಪ. ಉತ್ತಮ ನಾರಾಯಣ. ಯು ಹ್ಯಾವ್ ನಾಟ್ ಕಾಟ್ ಮೈ ಪ್ರಾಬ್ಲಮ್. ಇಬ್ಬರಲ್ಲಿ ಉತ್ತಮ ಯಾರು ಅಂತಾನ? ಮೋಕ್ಷ ಪ್ರದತ್ವಾದಿ ವ್ಯಾಪಾರಗಳಲ್ಲಿ ಲಕ್ಷ್ಮಿಗೆ ಅನ್ವಯ ಉಂಟು. ಇವರಿಗೆಲ್ಲ ಅರ್ಧ ಕಾಲ ಕುಡಿಸಿದ್ದೀನಿ ಕೇಳಿ ಹುಬ್ಬಳ್ಳಿ ಧಾರವಾಡದಲ್ಲಿ. ಅನ್ವಯ ಉಂಟು ಅಂದ್ರೆ ಇದು ವೇದಾಂತ ದೇಶಿಕರ ಪಕ್ಷ, ಇದು ಒಳಗಡೆ ಪಕ್ಷ. ಆಚಾರ್ಯರು ಲಕ್ಷ್ಮಿಯ ಮೂಲಕ ನಮ್ಮನ್ನ ಪ್ರಪಂಚಕ್ಕೆ ಜೀವನ ಇದೆಲ್ಲ ನೋಡಿ ಒಪ್ಕೊಂಡಿದ್ದ ವಿಷಯ ಮತ್ತೆ ಹೇಳ್ಕೋಬೇಡಿ. ನಾ ಕೇಳ್ತಾ ಇರೋ ಪ್ರಶ್ನೆ, ಜಗತ್ ಸೃಷ್ಟಿ ಸ್ಥಿತಿ ಮೋಕ್ಷ ಪ್ರದತ್ತ ವ್ಯಾಪಾರಗಳಲ್ಲಿ ಲಕ್ಷ್ಮಿಗೆ ಅನ್ವಯ ಉಂಟೇ ಇಲ್ಲವೇ? ಇಲ್ಲ ಅಂತಾರವರು. ಇವಳ ಮುಖವನ್ನು ನೋಡಿ ಯಸ್ಯಾ ವೀಕ್ಷ ಮುಖಂ ತದಿಂಗಿತ ಪರಾಧೀನೋ ವಿಧತ್ತೆ ಅಖಿಲಂ ಸಯೇವ. ಸೃಷ್ಟಿ ಸ್ಥಿತಿ ಮಾಡೋನು ಅವನೇ. ಆ ಮಾಡೋ ಕೆಲಸದಲ್ಲಿ ಅವಳದು ಜಾಯಿಂಟ್ ವ್ಯಾಪಾರ ಇಲ್ಲ, ಇವಳಿಗಾಗಿ ಮಾಡ್ತಾನೆ. ಆದ್ರಿಂದ ಅವಳಿಗೆ ಕಾರಣತ್ವ ಇಲ್ಲ, ಬರೀ ಪುರುಷಕಾರತ್ವ. ಇದು ಒಂದು ವಾದ. ಇದನ್ನು ಹೇಗೆ ಇದಕ್ಕೆ ಶುಚಿವಾಕ್ಯ ತೋರಿಸಿ ಚರ್ಚೆ ಮಾಡ್ತೀರ ವೇದಾಂತಲಾಗುತ್ತ್ಯಾ? ಯೂನಿಟೇರಿಯನ್ ಚರ್ಚ್ ಅಂತ ಅವರು ಕ್ರೈಸ್ತರ ಜನ, ಫಾದರ್ಸ್ ಅಂಡ್ ಹೋಲಿ ಗೋಸ್ಟ್ ಮೂರು ಸೇರಿ ಒಂದೇನೋ? ಟ್ರಿನಿಟೇರಿಯನ್ ಚರ್ಚೋ ಯೂನಿಟೇರಿಯನ್ ಚರ್ಚೋ? ಮೂರು ಸೇರಿ ಒಂದೇ ತತ್ವನೋ ಬೇರೆ ತತ್ವನೋ? ಯಾವ ಜಗದೀಶ್ವರ ಇದನ್ನು ಪರಿಹರಿಸೋಕ್ಕಾಗತ್ತೆ ಹೇಳಿ? ಇದು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಶ್ರೀನಿವಾಸ ಅನ್ನೋದು ಒಂದೇ ತತ್ವನೋ ಎರಡು ತತ್ವನೋ ಅಂದ್ರೆ ಅಲ್ಲಿ ಆ ಪ್ರಶ್ನೆ ಕೇಳಿ. ನಾನು ಚತುಶ್ಲೋಕಿ ಭಾಷ್ಯ ಅಂತ ಒಂದು ಬರೆದೆ ಕನ್ನಡದಲ್ಲಿ, ವೇದಾಂತ ದೇಶಿಕರು ಮಾಡಿದ್ದಾರೆ. ಆಮೇಲೆ ಕರಿಯವಾಚಾಂಪಿಳ್ಳಿ ಅವರು ಬರೆದಿದ್ದಾರೆ. ಸ್ತೋತ್ರರತ್ನ ಭಾಷ್ಯ ಎರಡನ್ನೂ ಕೂಡಿಸಿ ಅಲ್ಲಿ ಇಟ್ಟಿದ್ದೇವೆ ನೋಡಿ ಪುಸ್ತಕ. ಸ್ತೋತ್ರರತ್ನ ಅಂತ ಸುಮಾರು ಇಷ್ಟ ಅಗಲದ 400 ಪೇಜಿನ ದೊಡ್ಡ ಪುಸ್ತಕ. ರಾಮಾನುಜಂಗಾರು 30,000 ರೂಪಾಯಿ ಕೊಟ್ಟರು ಅಂತ ಬರೆದೆ. ಅದರ ಕೊನೆಯಲ್ಲಿ ಚರ್ಚೆ ಮಾಡಿಟ್ಟಿದ್ದೀನಿ. ಇಲ್ಲ ಪೂರ್ವಾಚಾರ್ಯರು ಎಲ್ಲಿಗೆ ನಿಂತ್ಕೊಂಡ್ರು ಅಲ್ಲಿ ನಿಂತ್ಕೊಂಡ್ಬಿಡಿ. ಇಲ್ಲ ಪರಸ್ಪರವಾಗಿ ಇದು ಅಪರಿಹಾರ್ಯ ಅಂತ ಒಂದು ಕಡೆ ತೀರ್ಮಾನ ಮಾಡಿಬಿಟ್ಟು ದಯವಿಟ್ಟು ಭಾಗವತಾಪಚಾರ ಮಾಡಿ ಒಬ್ಬರನ್ನೊಬ್ಬರನ್ನ ಬೈತಾ ಕೂತ್ಕೋಬೇಡಿ. ಲಠಾಪಟಿ ಬರೀ ಹೈಗ್ರೀವ್ ಪ್ರಿಯಾ ಅಂತ ಒಂದು ಪತ್ರಿಕೆ ಮಠದ್ದು. ಮೋರ್ ದ್ಯಾನ್ ಹಾಫ್ ಆಫ್ ಇಟ್ ಈಸ್ ಡಿವೋಟೆಡ್ ಟು ಅಬ್ಯೂಸ್. ಇರೋದೇ ಸಣ್ಣ ಪತ್ರಿಕೆ. ಅಲ್ಲಿ ಟ್ರಿಚಲ್ ಕಿಡ್ಸ್ವಾಮಿಂಗಾರ ಅವ್ರಿಗೂ ಬುದ್ಧಿ ಇಲ್ಲ. ಇನ್ನೊಬ್ರು ಯಾರವರು ವಿ.ಎಸ್. ಕರುಣಾಕರನ್ ಅಂತ ದೊಡ್ಡ ವಿದ್ವಾಂಸರು, ಅವರು ಬರೆದದ್ದು ಇವ್ರ ಖಂಡನ, ಇವರು ಬರೆದದ್ದು ಅವ್ರ ಖಂಡನ. ಸ್ವಾಮಿಗಳನ್ನೇ ಕೇಳಿದೆ. ಶಂಕರ ಮಠದಲ್ಲಿಯೂ ಬೇರೆ ಮಧ್ವ ಮಠದಲ್ಲಿಯೂ ಅನೇಕ ಪತ್ರಿಕೆಗಳಿಗೆ ಖಂಡ ಮಣ್ಣ ಮಾಡ್ತಾರೆ ನೋಡಿ ಅಂತ ಕೇಳಿದೆ ನಾನು. ಏನೂ ಗೊತ್ತಿಲ್ಲ ಇವತ್ತಿನ ರೀಡರ್ಸ್ಗೆ. ಅದೇನ್ ತಿಳಿಯಬೇಕಾದ ವಿಷಯ ಹೇಳಿದೆ ಅದನ್ನೇ ಹೇಳೋದು ಬಿಟ್ಟು ಯಾವುದೋ ಸೂಕ್ಷ್ಮಾಂಶ ತಗೊಂಡು ಅಚಿಂತ್ಯ ಖಲುಯೇ ಭಾವ ನತಾಂ ತರ್ಕೇಣ ಯೋಜಯೇ. ತಾರ್ಕಿರ ಯಾವುದು ಅಚಿಂತ್ಯವೋ ಅದರಲ್ಲಿ ತರ್ಕ ಹಾಕಿ ಇದ್ದನ್ನು ಗೊಂದಲ ಮಾಡಿ ದಯವಿಟ್ಟು ಮನುಷ್ಯರನ್ನು ಹುಚ್ಚು ಮಾಡಬೇಡಿ ಅಂತ ಶಾಸ್ತ್ರಜ್ಞರೇ ಹೇಳ್ತಾರೆ. ಯಾಕಪ್ಪ ಮಾಡ್ತೀರಿ? ಯಾರು ತಿಳಿತಾ ಬೇಜಗಳು? ಅದು ಸ್ವಾಮಿಗಳು ಹೇಳಿದ್ರು. ಇಲ್ಲಪ್ಪ ಅವರು ಕೆದಕ್ತಾ ಇದ್ದಾರೆ, ನಾವು ಉತ್ತರ ಕೊಡದೇ ಇದ್ರೆ ಈ ಪಕ್ಷ ಬಿದ್ದು ಹೋಯ್ತು ಅಂತ ಹೇಳುವ ಅಭಿಪ್ರಾಯವಾಗುತ್ತೆ. ಇದು ವೇದಾಂತ ದೇಶಿಕರ ಮಠ, ಇದು ಇವರ ಅಭಿಪ್ರಾಯವನ್ನು ಎತ್ತಿ ಹಿಡಿಯಬೇಕು. ಎತ್ತಿ ಹಿಡಿಯೋಕೆ ಬರೀ ಪಾಸಿಟಿವ್ ರೀತಿಯಲ್ಲಿ ಬರೀರಿ. ಅವರು ಹೆಸರು ಊರು ಕೆಲ ತಗೊಂಡವರಿಗೆಲ್ಲ. ಇದು ಇನ್ನೊಬ್ರು ವರದಾಚಾರ್ಯರು ಇಲ್ಲಿ ವಿ.ಎಸ್. ವರದಾಚಾರ್ಯರು ಕೊತ್ತಮಂಗಲಂ ಆ ಕಂಟೆಗೆ ಹೋಗೋದಿಲ್ಲ. ಇನ್ನೊಬ್ರು ಇದ್ರು, ಇಲ್ಲೇ ಇದ್ರಲ್ಲ ಅವರು ಅಣ್ಣಾದೂರು ವರದಾಚಾರ್ಯರು. ಅಣ್ಣಾದೂರ್ ಒಬ್ಬ ಸಂಬಂಧಿ ಈಚಂಬಾಡಿ ಇವಣ್ಣಿ ಇಲ್ಲೇ. ಅದೇನು ಮಾಧ್ವಮತದಲ್ಲಿ ಯಾವುದೋ ಒಂದು ಗ್ರಂಥ ಅವ್ರು ಯಾರೋ ಅಬ್ಯೂಸ್ ಮಾಡಿ ಶ್ರೀ ವೈಷ್ಣವರನ್ನ ಒಂದು ಬರೆದ್ರು.
ಅವ್ರಿಗೆ ಇವರು ಜವಾಬ್ ಉತ್ತರ ಕೊಟ್ಟರು. ಎಲ್ಲಿ ತನಕ ಹೋಯಿತು ಅಂದ್ರೆ ಅದು ಯುಷ್ಮನ್ಮತೆ ನೀನು 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 ಅಂತ ಬರೆದು ಸಾಲಂಕೃತ ಶಿರಚ್ಛೇದ ಎಲ್ಲ ಒಬ್ಬರು ತಲೆ ತೆಗೆಯೋಕೆ ಮುಂಚೆ ಅಲಂಕಾರ ಎಲ್ಲ ಮಾಡಿ ಮಗುವಿನ ಜಡೆ ಹಾಕಿ ತಲೆ ತೆಗೆದಾಗಿದೆ ನಿಮ್ಮ ವಾದ. ನೋಡೋದಕ್ಕೆ ಭಾಷೆ ಬಹಳ ರಂಜೋಗಿ ಕಾಣುತ್ತೆ. ಇದರಲ್ಲಿ ಏನಾಗುತ್ತೆ, ಸುಮ್ಮನೆ ಮನಸ್ಸಿನ ಕಷಾಯ ಹೆಚ್ಚಾಗುತ್ತೆ. ಇದು ಹೇರ್ ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತೇವೆ ನೋಡಿ, ಅಂಥ ವಾದಗಳನ್ನು ತರ್ಕದಲ್ಲಿ ತರಬಾರ್ದು. ಆದ್ರಿಂದ ಇಲ್ಲಿ ಇದೆಲ್ಲ ಯಾತಕ್ಕೆ ಬಂತು? ಅಲ್ಲ, ಡಾಗ್ಮಾ ಅನ್ನೋದಕ್ಕೆ ಹೇಳಿದೆ. ಈಗ ಸೃಷ್ಟಿ ಆಯಿತು ಅನ್ನೋದು ಡಾಗ್ಮಾನೋ, ಈಸ್ ಇಟ್ ಅ ಮ್ಯಾಟರ್ ಆಫ್ ಸೈನ್ಸ್? ಸೈನ್ಸ್ ಆದ್ರೆ ವಿಜ್ಞಾನದಲ್ಲಿ ಯಾವ ರೀತಿ ಎವಲ್ಯೂಷನ್ ಆಯಿತು ಹೇಳ್ತಾರೆ. ನೀವು ಅದನ್ನು ಎವಲ್ಯೂಷನ್ ಅನ್ಬೇಕಾಗ ಕ್ರಿಯೇಷನ್ ಅನ್ಬಾರ್ದು. ಕ್ರಿಯೇಷನ್ ಔಟ್ ಆಫ್ ನಥಿಂಗ್ ಅನ್ನೋ ಅರ್ಥದಲ್ಲಿ ಕ್ರಿಯೇಷನ್ ಹೇಳಿದ್ರೆ ವೇದಾಂತ ಇಸ್ ಅಪೋಸ್ ಟು ಇಟ್. ಯಾಕೆ? ಜೀವತತ್ವ, ಜಡತತ್ವ, ಈಶ್ವರ ತತ್ವ ಇದು ಅನಾದಿ. ಯಾವತ್ತಿದು ಶುರುವಾಯಿತು? ಯಾವುದಕ್ಕೆ ಮುಂಚೆ ಇರಲಿಲ್ಲ, ಹೇಳೋ ಹಾಗಿಲ್ಲ. ಎಲ್ಲ ಕಾಲದಲ್ಲಿಯೂ ಇದ್ದೇ ಇತ್ತು, ಪ್ರಳಯದಲ್ಲಿಯೂ ಇತ್ತು. ಪ್ರಳಯದಲ್ಲೂ ಇತ್ತು ಅಂದಮೇಲೆ ಸೃಷ್ಟಿಯಲ್ಲಿ ಏನು ಬಂತು ಅಂತ ಕೇಳಿದ್ರೆ ನಾಮರೂಪಾದಿ ಆಕಾರಗಳು ಆಮೇಲೆ ಬಂದವು, ಮೊದಲು ಇರಲಿಲ್ಲ. ಇದಮಿತ್ತಮ್ ಅಂತ ಈಗ ಹೇಳ್ತೇವೆ ನೋಡಿ. ಇದು ಗಡಿಯಾರ, ಇದು ಕನ್ನಡಕದ ಪೆಟ್ಟಿಗೆ, ಇದು ಮೈಕ್ರೋಫೋನ್ ಅಂತ ಸ್ಪಷ್ಟವಾಗಿ ಕಾಣೋ ಆಕಾರ ಇದೆಯಲ್ಲ. ಈ ಆಕಾರ ಪ್ರಾಪ್ತಿ ಅನ್ನೋದು ಸೃಷ್ಟಿ. ಇದಕ್ಕೆ ಮೂಲದಲ್ಲಿ ಏನಿತ್ತು? ಬರೀ ಕಬ್ಬಿಣದ ಪುಡಿ ಆಗಿರೋ 100 ರೂಪದಲ್ಲಿರ್ಬೋದು, ಅನ್ಪ್ರೋಸೆಸ್ಡ್. ಮಣ್ಣು ಮಣ್ಣಾಗಿರುವಾಗ ಸೃಷ್ಟಿ ಅಂತ ಹೇಳೋದಿಲ್ಲ, ಗಡಿಗೆ ಆದಾಗ ಸೃಷ್ಟಿ ಅಂತಾರೆ. ಗಡಿಗೆಗೂ ಮಣ್ಣಿಗೂ ಸೃಷ್ಟಿಯಲ್ಲಿ ವ್ಯತ್ಯಾಸ ಆಗಿದ್ದೇನು ಅಂದ್ರೆ ಅದು ಮೂಲ ಸ್ವರೂಪ ಒಂದು ಲಂಪ್ ಇತ್ತು. ಎನಿಥಿಂಗ್ ಕೂಡ ಬೀನ್ ಮೇಡ್ ಔಟ್ ಆಫ್ ಇಟ್. ಈ ಆಕಾರನೇ ಅಲ್ಲ, ಇದು ಏನಾಗಬಹುದನ್ನೋ ಕಲ್ಪನೆ ಇಲ್ಲದೆ ಇರುವ ಮೂಲ ದ್ರವ್ಯ ಕೇವಲ ಅವಸ್ಥೆಗೆ ಮಾತ್ರ ಕಾರಣ ಅಂತಾರೆ. ಅದು ವಿತ್ ರೆಫರೆನ್ಸ್ ಟು ಎ ಪರ್ಟಿಕ್ಯುಲರ್ ಕಾರ್ಯ ಮಾಡಿಕೆ ಆದ್ಮೇಲೆ ಇದಕ್ಕೆ ಅದು ಕಾರಣ ಅಂತಾರೆ. ಕಾರ್ಯವೇ ಇಲ್ಲದೆ ಇದ್ರೆ ಕಾರಣ ಶಬ್ದಕ್ಕೆ ಅರ್ಥವಿಲ್ಲ. ಮಕ್ಕಳೇ ಇಲ್ಲದೆ ಇದ್ದವಳನ್ನು ತಾಯಿ ಅಂತಾನೂ ಆಗಿಲ್ಲ ನೋಡಿ. ಮಕ್ಕಳು ಇಲ್ಲದೆ ಇದ್ರೇನು ತಾಯಿ ಇರೋದಿಲ್ವೇನು? ಇರ್ತಾಳೆ, ತಾಯಿನೂ ಶಬ್ದ ಇರೋದಿಲ್ಲ. ಅದು ಬರೀ ಹೆಂಗಸೂನ ಶಬ್ದ ಇರುತ್ತೆ. ಅದು ಭಗವಂತನಿಗೆ ಕಾರಣತ್ವ ಅನ್ನೋದು ಬರಬೇಕಾದ್ರೆ ಕಾರ್ಯ ಉಂಟಾದ ಮೇಲೆಯೇ ಆ ಶಬ್ದದ ವ್ಯವಹಾರ. ಅದು ಹೇಗೆ ಬಂತು ಅನ್ನೋದನ್ನು ವಿವರಿಸ್ತಾರೆ. ದಿಸ್ ಈಸ್ ಐ ಥಿಂಕ್ ಎ ವೆರಿ ಸೈಂಟಿಫಿಕ್. ಅದಕ್ಕೆ ಎವಲ್ಯೂಷನ್ ಅಂತ ಹೇಳಿ. ಎವಲ್ಯೂಷನ್ ಔಟ್ ಆಫ್ ನಥಿಂಗ್ ಹೇಳೋವಾಗಿಲ್ಲ. ಆವಾಗ ಯಾವುದೋ ಒಂದು ಮೂಲ ರೂಪದಲ್ಲಿರುತ್ತೆ. ಅದು ಅವ್ರು ಹೇಳಿದ್ರೆ ಯಾರು? ಸೂಕ್ಷ್ಮ ರೂಪ. ತಾವು ಹೇಳಿದ್ರ ಸೂಕ್ಷ್ಮ ಮತ್ತು ಸ್ಥೂಲ. ಈಗ ಮಗು ಉಂಟಾಗುತ್ತೆ. ಇದನ್ನ ಪಂಚಾಗ್ನಿ ವಿದ್ಯೆಯಲ್ಲಿ ನಿರೂಪಣೆ ಮಾಡಿ ತೋರಿಸ್ತಾರೆ. ಯಾಜ್ಞವಲ್ಕ್ಯರು ಒಬ್ಬರು ಪ್ರಶ್ನೆ ಕೇಳಿದ್ರು, ಎಷ್ಟನೇ ಆಹುತಿಯಲ್ಲಿ ನೀರು ಪುರುಷವಾಕ್ಯನ ರೂಪದಲ್ಲಿ ಮಾತನಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಅರ್ಥ ಆಗುತ್ತೆ ನೋಡಿ. ಎಷ್ಟನೇ ಆಹುತಿಯಲ್ಲಿ ನೀರೆಂಬ ದ್ರವ್ಯ ಅಪ್ದ್ರವ್ಯ ಪುರುಷ ವಚಸ ವದತಿ, ಮನುಷ್ಯನ ರೂಪದಲ್ಲಿ ಮಾತನಾಡೋಕೆ ಶುರು ಮಾಡುತ್ತೆ. ಪಂಚಮ್ಯಾಂ ಆಹುತವು ಅಂದ್ರವರು. 5ನೇ ಆಹುತಿ ಅಂದ್ರೆ ಏನು ಅಂದ್ರೆ, ಮೊದಲು ಸೋಮವೆಂಬ ದ್ರವ್ಯವನ್ನ ದೇವತೆಗಳು ಆಕಾಶವು ಅಂತರಿಕ್ಷದಲ್ಲಿಯೋ ಅದನ್ನು ಅರ್ಪಿಸ್ತಾರೆ. ಅದು ಫಿಲ್ಟರ್ ಆಗಿ ಮತ್ತೊಂದು ರೂಪದಲ್ಲಿ ಬರುತ್ತೆ. ಆಮೇಲೆ ಬಂದು ಕೊನೆಗೆ 4ನೇ ರೂಪದಲ್ಲಿ ಭೂಮಿಯಲ್ಲಿ ಔಷಧಿ ಅನ್ನಾದಿ ರೂಪಗಳಲ್ಲಿ ಸೇರ್ಕೊಳ್ಳುತ್ತೆ. ಭತ್ತದಲ್ಲಿ ಇಲ್ಲಿಂದ ಹೋದ ಜೀವಾತ್ಮ ಮತ್ತೆ ಬರಬೇಕಾದ್ರೆ ಮಳೆ ರೂಪದಲ್ಲಿ, ಸೋಮ ರೂಪದಲ್ಲಿ ಬಂದು, ಮಳೆ ರೂಪದಲ್ಲಿ ಬಂದು, ಭೂಮಿಯಲ್ಲಿ ಬೆಳೆಯುವ ಒಂದು ಗಿಡ ಮರ ಎಲ್ಲೋ ಒಂದು ಆಹಾರದಲ್ಲಿ ಸೇರಿಕೊಂಡು 4ನೇ ಅವಸ್ಥೆಯಲ್ಲಿ ಪುರುಷ ಶರೀರವನ್ನು ಹೊಕ್ಕು ವೀರ್ಯ ತ್ವರೇತಸ್ಸಿನ ರೂಪದಲ್ಲಿದ್ದು ಸ್ತ್ರೀ ಗರ್ಭ ಎಂಬ 5ನೇ ಅಗ್ನಿಯಲ್ಲಿ ಹುಟ್ಟಿ ಮನುಷ್ಯ ರೂಪದಲ್ಲಿ ಮಾತನಾಡುತ್ತೆ. ಇದು ಪಂಚಾಗ್ನಿ. ಯಾಜ್ಞವಲ್ಕ್ಯ ನಿರೂಪಣೆ ಮಾಡಿ ತೋರಿಸಿದರು. ಆದರೆ ಜೀವದ್ರವ್ಯ ಅನ್ನೋದು ಯಾವ ರೂಪದಲ್ಲಿರುತ್ತೆ? ಈಗ ನೋಡಿ, ಅನ್ನ ಊಟ ಮಾಡ್ತೇವೆ. ಅನ್ನ ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಇರಬೇಕು ಅಂತ ಹೇಳ್ತೇವೆ. ಜೀವದ್ರವ್ಯ ಬದುಕಿರುತ್ತೆ. ಆವಾಗ ಅದರಲ್ಲಿ ಬದುಕಿರುವಾಗ ಯಾವ ಅನ್ನದಲ್ಲಿ ಯಾವ ಜೀವಾತ್ಮ ಎಲ್ಲಿ ಎಪ್ಪಡಿ ಒದಗಿರುಕುಮೋ ನಮಗೆ ತಿಳಿயாது. ಅನುರೂಪದಲ್ಲಿ ಒಂದು ಜೀವ ಅಲ್ಲಾಗಲೇ ಇದೆ. ಅದನ್ನು ಆಶ್ರಯಿಸಿ ಇನ್ನೊಂದು ಜೀವ ಇದ್ದು ಊಟ ಮಾಡುವ ಪುರುಷನ ಶರೀರವನ್ನು ಸೇರಿ ಆಮೇಲೆ ಶ್ರೀಗರ್ಭವನ್ನು ಹೋಗ್ತಾನೆ. ಹೀಗೆ ಇದು ಕ್ರಮ. ಇದು ಎವಲ್ಯೂಷನ್. ಅದನ್ನು ಕುರಿತಿಲ್ಲಿ ಬಹಳ ಸ್ಥೂಲವಾದ ಚಿತ್ರ ಕೊಡ್ತಾರೆ. ತಸ್ಮಾದ್ವಾ ಏತಸ್ಮಾತ್. ಯಾಕೆ ತಸ್ಮಾದ್ವಾ ಏತಸ್ಮಾತ್ ಹೇಳಿದ್ರಲ್ಲ? ವಾ ಅಂದ್ರೆ ವೈ ಅಂತ ಅರ್ಥ. ಅಲ್ಲಿ ಇಂಗ್ಲಿಷ್ನ ವೈ ಅಲ್ಲ ಇದು. ವೈ ಅಂದ್ರೆ ಅವಧಾರಣೆ. ಅವನಿಂದಲೇ ತಸ್ಮಾದ್ವಾ. ಯಾವುದು? ಈಗಾಗಲೇ ಸತ್ಯಜ್ಞಾನಂ ಅನಂತಂ ಬ್ರಹ್ಮ ಅಂದ್ವಲ್ಲ. ಯಾವುದು? ಏವ. ಅದೇ ಅವಧಾರಣೆ. ತಸ್ಮಾತ್ ಸತ್ಯಜ್ಞಾನಾತ್ಮಕ ಗುಣಗಳನ್ನುಳ್ಳ ಅಥವಾ ಅದನ್ನೇ ಸ್ವರೂಪವನ್ನಾಗಿ ಉಳ್ಳ ಬ್ರಹ್ಮವಸ್ತುವಿನಿಂದಲೇ
ಏತಸ್ಮಾತ್ ಅದ್ಯಾವುದದು ಆತ್ಮನಃ ಅಂದ್ರು, ಅದಕ್ಕೆ ಆತ್ಮ ಶಬ್ದ ಹಾಕಿದ್ರು. ಅಲ್ಲಿ ಬ್ರಹ್ಮ ಶಬ್ದ ಹಾಕಿದ್ರು, ಇಲ್ಲಿ ಆತ್ಮ ಶಬ್ದ ಹಾಕಿದ್ರು. ಎರಡು ಒಂದೇ ಅರ್ಥ. ಬ್ರಹ್ಮ ಅಂದ್ರೆ ನಿರತಿಶಯವಾಗಿ ದೊಡ್ಡದಾಗಿರುವುದು, ಬೃಹತ್ವೇನ ಬ್ರಹ್ಮಣತ್ವೇನ. ಯಾವುದು ತುಂಬ ದೊಡ್ಡದೋ ಅದು ಬ್ರಹ್ಮ, ಯಾವುದು ಇನ್ನೊಂದನ್ನು ದೊಡ್ಡದನ್ನಾಗಿ ಆಗಿಸ್ತದೆಯೋ ಬ್ರಹ್ಮ ಇತಿ, ಅದು ಬ್ರಹ್ಮವಸ್ತು. ಡೆಫಿನೇಷನ್ನು. ಆತ್ಮ ಶಬ್ದ ಹಾಕಿದ್ರು. ಆತ್ಮ ಶಬ್ದಕ್ಕೆ ಏನರ್ಥ? ಆನಂದಗಿರಿಗಳು ಶಂಕರ ಭಾಷ್ಯದ ಮೇಲೆ ಟೀಕೆಯಲ್ಲಿ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್ ಅದು. ಅತತೇ ಆಪ್ನೋತೇ ಅತ್ತೇ ಆತ್ಮ, ಮೂರು ಡೆಫಿನೇಷನ್ ಕೊಡ್ತಾರೆ. ಯಾವುದು ಅತತಿ ನಿರಂತರ ಸಂಚಾರಶೀಲವಾಗಿರುತ್ತದೆಯೋ, ಅಥವಾ ಯಾವುದು ಅತ್ತಿ ಭಕ್ಷಣಶೀಲವಾಗಿರುತ್ತದೆಯೋ, ಅಥವಾ ಯಾವುದು ಆಪ್ನೋತಿ ಮತ್ತೊಂದು ಪದಾರ್ಥಗಳನ್ನು ಹೊಂದುತ್ತಾ ಇರುತ್ತದೆಯೋ, ದಟ್ ವಿಚ್ ಈಸ್ ಇನ್ ದಿ ಪ್ರೋಸೆಸ್ ಆಫ್ ಅಟೈನ್ಮೆಂಟ್, ದಟ್ ವಿಚ್ ಈಟ್ಸ್ ಆರ್ ಕನ್ಸ್ಯೂಮ್ಸ್ ಆರ್ ಅಪ್ರೋಪ್ರಿಯೇಟ್ಸ್, ದಟ್ ವಿಚ್ ಕಾನ್ಸ್ಟೆಂಟ್ಲಿ ಮೂವ್ಸ್. ಈ ಮೂರು ಅರ್ಥಗಳನ್ನು ಹೇಳ್ತಾರೆ ಆತ್ಮ ಶಬ್ದಕ್ಕೆ. ಬಹಳ ಬೇಗ ಹೇಳಿಬಿಟ್ಟು ನಾ ಬರ್ಕೊಳ್ಳೋ ಕಟ್ಟವಾಯ್ತಾ ನೋಡಿ. ಆತತೇ ಹೇಳ್ತೇನೆ, ಸಂಸ್ಕೃತನ ಬರ್ಕೊಳ್ಳಿ. ಅತತಿ, ಅತ್ತಿ, ಆಪ್ನೋತಿ, ಇದು ಮೂರು ಧಾತುಗಳಿಂದ ಆತ್ಮ ಶಬ್ದ ಉಂಟಾಯಿತು. ಅತತಿ, ಅತ್ತಿ, ಆಪ್ನೋತಿ. ಅತತಿ ಅಂದ್ರೆ ಸಂಚರತಿ, ಓಡಾಡುತ್ತೆ. ಅತ್ತಿ ಅಂದ್ರೆ ತಿನ್ನುತ್ತೆ, ಅದು ಧಾತು. ಇಲ್ಲಿ ಬರುತ್ತೆ ಅದ್ಯತೆ ಅತ್ತಿಚ ಭೂತಾನಿ, ಅನ್ನ ಶಬ್ದ ಕಮ್ಮಿ ಮಾಡಿ ಹೇಳ್ತಾರೆ. ಇನ್ನೊಂದು ಆಪ್ನೋತಿ, ಹೊಂದುತ್ತದೆ. ಏನನ್ನು ಪ್ರಶ್ನೆ ಕೇಳಿಕೊಳ್ಳಿ. ಇದು ಜೀವಾತ್ಮನಿಗೆ ಸುಲಭವಾಗಿ ಅನ್ವಯವಾಗುತ್ತೆ. ಅತತಿ ಅಂದ್ರೆ ಜನ್ಮದಿಂದ ಜನ್ಮಕ್ಕೆ ಸುತ್ತಾಡುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಜನ್ಮಾಂತರವನ್ನು ಹೊಂದುವುದು. ಅತ್ತಿ ತಿನ್ನುತ್ತದೆ, ಯಾವುದನ್ನ? ಕರ್ಮ ಫಲವನ್ನು ತಿನ್ನುತ್ತದೆ. ಆಪ್ನೋತಿ ಸುಖ ದುಃಖಾದಿ ಅನುಭವಗಳನ್ನ ಭೋಕ್ತೃವಾಗಿ ಹೊಂದುತ್ತದೆ. ಜೀವಾತ್ಮನಿಗೆ ಸುಲಭ ಅರ್ಥ ಆಗಿಬಿಡ್ತು ಆತ್ಮ ಶಬ್ದ. ಪರಮಾತ್ಮನಿಗೆ ಅನ್ವಯ ಮಾಡ್ತೀರಿ. ಪರಮಾತ್ಮನಿಗೆ ಅತತಿ ಅಂದ್ರೆ ಪುರಾಣಾದಿಗಳು ಹೋಗಿ ಹೇಳಬೇಕು. ಅವನು ಸೃಷ್ಟಿ ಪ್ರಪಂಚದಲ್ಲಿ ಅನೇಕ ಅವತಾರಗಳನ್ನು ಎತ್ತುತ್ತಾನೆ, ಸಂಚಾರ ಮಾಡ್ತಾ ಇರ್ತಾನೆ. ಜೀವಾತ್ಮನ ಒಳಗೂ ಇದ್ದು ಈ ವ್ಯಾಪಾರಗಳೆಲ್ಲದರಲ್ಲೂ ಸಂಚಾರ ಮಾಡ್ತಾರೆ ಇರ್ತಾನೆ. ಆದ್ರಿಂದ ಅತತಿ ಸರ್ ಹೋಗುತ್ತೆ. ನಿರಂತರ ಸಂಚರಣಶೀಲ ವಿಷ್ಣು ರುರುಕ್ರಮ ಹೇಳಿದ ಅರ್ಥ ಅದು. ಸಂಚಾರ ಮಾಡ್ತಾ ಇರ್ತಾನೆ ಇವನು. ಅತ್ತಿ ಅಂದ್ರೆ ಏನ್ ತಿಂತಾನೆ ಇವನು? ಪ್ರಳಯ ಕಾಲದಲ್ಲಿ ಜಗತ್ತನ್ನು ತಿಂತಾನೆ. ಉಳಿದಿದ್ದ ಕಾಲದಲ್ಲಿ ಅತ್ತಿ ಶಬ್ದ ಇಲ್ಲವೋ? ಉಳಿದ ಕಾಲದಲ್ಲಿ ಅತ್ತಿ ಅನ್ನೋದಕ್ಕೆ ಲಾರ್ಜರ್ ಮೀನಿಂಗ್ ತಗೊಳ್ಳಿ, ಅಪ್ರೋಪ್ರಿಯೇಟ್ ಮಾಡ್ತಾನೆ. ಎಲ್ಲ ವಸ್ತುಗಳನ್ನು ತನ್ನ ಪರಮ ಪ್ರಯೋಜನಕ್ಕಾಗಿ ಉಪಯೋಗಿಸಿಕೊಂಡು ಜಗನ್ನಿರ್ದೇಶನವನ್ನು ಮಾಡ್ತಾನೆ. ದೇರ್ ಈಸ್ ನಥಿಂಗ್ ಬಿಯಾಂಡ್ ಗಾಡ್. ಎವ್ರಿಥಿಂಗ್ ಈಸ್ ವಿತ್ ಇನ್ ಹಿಸ್ ರೀಚ್ ಅಂಡ್ ಕನ್ಸಂಪ್ಷನ್. ದುಷ್ಟರನ್ನು, ಹಿಟ್ಲರ್ನಂಥ ಅವ್ರನ್ನ, ಲ್ಯಾಡನ್ನಂಥ ಅವ್ರನ್ನ ಹಿಡಿದು ತನ್ನ ಉಪಕರಣ ಮಾಡಿಕೊಂಡು ಒಂದು ಜಗತ್ತಿನ ನಿರ್ದಿಷ್ಟ ಕಲ್ಯಾಣದ ಕಡೆಗೆ ಅವೆಲ್ಲ ಹೋಗುವಂತೆ ಉಪಯೋಗ ಮಾಡಿಕೊಳ್ತಾನೆ. ಉಪಯೋಗ ಮಾಡೋದು ಅರ್ಥ. ತಿನ್ನುವುದು ಅಂದ್ರೆ ಲಿಟ್ರಲ್ ಸೆನ್ಸ್ ಅಲ್ಲಿ ಭಕ್ಷಣ ಅಂತ ಇಟ್ಕೋಬೇಡಿ. ಮೂರನೇದು ಆಪ್ನೋತಿ, ಹೊಂದುತ್ತಾನೆ ಅಂದ್ರೆ ಸತ್ಯ ಸಂಕಲ್ಪನಾಗಿ ಇಚ್ಛೆ ಪಟ್ಟದ್ದನ್ನೆಲ್ಲ ನಡೆಸಿಕೊಳ್ತಾನೆ. ಈಗ ಒಂದೊಂದು ಶಬ್ದ ಉಪಾಸನೆ ಮಾಡಬೇಕು. ಈಗ ನೋಡಿ, ಅದಕ್ಕೆ ನಮ್ಮ ದೇಹದಲ್ಲಿ ಅವನೇ ಅಗ್ನಿಯಾಗಿಟ್ಕೊಂಡು ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ. ಅದು ಇದರಲ್ಲಿ ಆಕ್ಷೇಪ ಏನು? ಪ್ರಾಕೃತಾನದಿಂದ ಅವನಿಗೆ ಲಾಭ ಏನು ಅಂತ ಬರುತ್ತೆ. ನಾವು ತಿನ್ನೋ ಪ್ರಾಕೃತಾನದಿಂದ ಅವನಿಗೆ ಲಾಭ ಇಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣ ಪಚಾಮಿ, ಬೇಯಿಸ್ಕೊಡ್ತೇನೆ ತಿನ್ನೋವು ನೀನೆ ಎಂದ. ನಾ ಬೇಯಿಸ್ತೇನೆ ಹೊರತು ಫಲ ಉಣ್ಣೋ ನೀನಪ್ಪ ಅಂದ. ಅಲ್ಲಿ ಬೇಯಿಸೋನೆ ತಿಂತಾನೆ ಅಂತ ಅರ್ಥವಲ್ಲ. ಜೀರ್ಣ ಮಾಡಿ ಕೊಡ್ತಾನೆ, ತಿನ್ನೋವು ನೀನೆ ಅಂದ್ರೆ ನನ್ನ ಬಿಟ್ಟರೆ ನಿಂಗೆ ತಿನ್ನೋಕ್ಕೂ ಬರೋಲ್ಲ ಅಂತ ಹೇಳಿದ ಭಗವಂತ. ನನ್ನ ತೇನಿನ ತೃಣವಿನ ಚಲಿತಿ ಅಂದ್ರೆ ಊಟ ಮಾಡೋನು ನಿಮ್ಮ ಅಪ್ಪನೇ ಅಂತ ಕೇಳಿದ್ರೆ, ಬೇಯಿಸ್ಕೊಡೋನು ನಿಮ್ಮ ಅಪ್ಪನೇ ಅಂತ ಕೇಳ್ತಾನ ಅವನು. ಬೇಯಿಸೋ ನಾನು ಕಾಣೋಂದ ಅಲ್ಲಿ ಆ ಅರ್ಥ ತಗೋಬೇಡಿ, ಸ್ವಲ್ಪ ಲಾರ್ಜರ್ ಮೀನ್ಸ್ ಕೊಡಿ. ಈಗ ಇದು ಸೂತ್ರನೇ, ಬ್ರಹ್ಮಸೂತ್ರವೇ ಇದೆ.
ಕಠೋಪನಿಷತ್ತಲ್ಲಿ ಯಮ ಹೇಳಿದ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತಿ ಭವತ ಓದನ ಅಂದ್ರೆ ಅನ್ನ. ಬ್ರಾಹ್ಮಣ ಕ್ಷತ್ರ ಮೊದಲಾದ ವರ್ಣಗಳು ವರ್ಣಾತೀತವಾದ ವಸ್ತುಗಳು ಎಲ್ಲವೂ ಯಾವನಿಗೆ ಅನ್ನವೋ, ಮೃತ್ಯು ಯಸ್ಯ ಉಪಶೇಷಣಂ, ಮೃತ್ಯು ದೇವತೆಯಾದ ನಾನು ಯಾವನಿಗೆ ಬರೀ ಉಪ್ಪಿನಕಾಯಿ ಇದ್ದಾಗಿದ್ದೇನೆಯೋ, ಕೈ ಇತ್ತ ವೇದ ಎತ್ತ ಸಹ. ಇದು ಡಾಕ್ಟರ್ನ್ ಆಫ್ ವೈಟ್ ಹೆಡ್ ಕಾಲ್ಸ್ ದಿಸ್ ಡಾಕ್ಟರ್ನ್ ಆಫ್ ಅಪ್ರೋಪ್ರಿಯೇಷನ್. ಅವನು ಹೋದ ಶತಮಾನದ ಬಹಳ ದೊಡ್ಡ ಮ್ಯಾಥಮ್ಯಾಟಿಷಿಯನ್, ಕೇಂಬ್ರಿಡ್ಜ್ನವನು. ಮುಂದೆ ಫಿಲಾಸಫರ್ ಆದ, ಎಮಿರಿಟಸ್ ಪ್ರೊಫೆಸರ್ ಆಗಿ ಹಾರ್ವರ್ಡ್ ಅಲ್ಲಿ ಇದ್ದುಕೊಂಡು ಪ್ರೋಸೆಸ್ ಅಂಡ್ ರಿಯಾಲಿಟಿ ಅದ್ಭುತ ಗ್ರಂಥಗಳನ್ನು ಬರೆದ ಇವನು. ಬರ್ಟ್ರಾಂಡ್ ರಸಲ್ ಗುರು ಇಬ್ರು ಸೇರಿ ಪ್ರಿನ್ಸಿಪಿಯಾ ಮ್ಯಾಥಮ್ಯಾಟಿಕಾ ಗ್ರಂಥಗಳನ್ನೆಲ್ಲ ಬರೆದ್ರು. ತಿಳಿತೆ ಹ್ಯಾಕ್ ಮಾಡ್ತೀವಿ ಅಂದ್ರೆ ಅದು ದಟ್ ಈಸ್ ಸುಪ್ರೀಂ ಪ್ರೆರಾಗೇಟಿವ್. ಅದು ಲಕ್ಷ್ಮೀ ಪಾತ್ರ ಇಟ್ಟು ಭಗವಂತ ಇದು ಸಿಂಬಾಲಿಕ್ ಆಗಿ ನೀವು ಆಗಮದಲ್ಲಿ ತಗೊಂಡ್ರೆ ಲಕ್ಷ್ಮೀ ತಂತ್ರಾದಿ ಗ್ರಂಥಗಳನ್ನ ನೋಡಿದ್ರೆ ತೆಂಗ್ಲೆ ಬಡಗ್ಲೆ ವ್ಯತ್ಯಾಸ ಬರೋದು. ಇದೇನು ಓದ್ದೇ ಇದ್ದವ್ರು ಇದನ್ನೆಲ್ಲ ಎಬ್ಬಿಸಿ ಜಗಳ ಮಾಡಿ ಸುಮ್ಮನೆ ಮನುಷ್ಯರಲ್ಲಿ ಏನು ಓದ್ದೇ ಇದ್ದವರು ಜಸ್ಟ್ ಅನಾಹುತವಾಗುತ್ತೆ. ನಮ್ಗೆ ತುಂಬಾ ಧಾರವಾಡದಲ್ಲಿ ಹಾಕಿದ್ನಲ್ಲ ಬಹಳ ಪುಣ್ಯ, 42 ವರ್ಷ ಬಹಳ ಸುಖವಾಗಿದ್ದೆ ನಾನು. ಪುಳಿಯೋಗರೆ ಸಕ್ಕರೆ ಪೊಂಗಲು ಈಗ ಇಲ್ಲಿ ಬರಬೇಕಾದ ಸ್ಥಿತಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಭಯವಾಗಿದೆ ನನಗೆ. ಈ ಕಡೆ ಎಲ್ಲಿ ಆ ಕಡೆ ಎಲ್ಲಿ ಎಳಿತಾರೆಯೋ ಮೌನವಾಗಿರೋಕೆ ಬಿಡೋದಿಲ್ಲ. ಆದ್ರಿಂದ ಇಲ್ಲಿ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ಮೊದಲು ಉಂಟಾದ ವಸ್ತು ಯಾವುದು ನೋಡಿ, ಕ್ರಮ ಇಟ್ಕೊಳ್ಳಿ. ಫಸ್ಟ್ ಸ್ಪೇಸ್, ಇದು ವಾಸಸ್ಥಾನ. ಆಕಾಶ ಅಂದ್ರೆ ಅವಕಾಶ, ಎರಡು ಒಂದೇ ಅರ್ಥ. ಸ್ಪೇಸ್ ಅಂದ್ರೆ ಏನು ಅಂತ ಕೇಳಬೇಡಿ, ಅಲ್ಲ ಫಿಸಿಕ್ಸ್ನವ್ರು ಹೇಳ್ತಾರಲ್ಲ, ಮೇಸ್ಟ್ರುಗಳಿದ್ದಾರೆ ಕೇಳ್ಕೊಳ್ಳಿ. ಈಗ ನಾವು ಕೂತಿರೋದಲ್ಲಿ ಕಟ್ಟಡದಲ್ಲಿ ಏನ್ಬೇಡಿ, ಸ್ಪೇಸ್ನಲ್ಲಿಯೇ. ಕಟ್ಟಡ ಇಲ್ಲಿ ಭೂಮಿ ಇರೋದಲ್ಲಿ ಈಗ ಕಳ್ಕೊತಾ ಹೋಗಿ ಕೊನೆಗೆ ಭೂಮಿ ಸುತ್ತಾಡ್ತಿರೋದಲ್ಲಿ ನೋಡಿ ಸ್ಪೇಸು. ಈ ಕ್ವಶನ್ ಕೇಳಿದ್ರೆ ಲಾಸ್ಟ್ ಕ್ವಶನ್ಗೆ ಆನ್ಸರ್ ಎಲ್ಲಿಯೋ ಅದನ್ನು ಮೊದಲು ಹೇಳಬೇಕು. ಇದು ಸುಮ್ಮನೆ ಟೈಮ್ ವೇಸ್ಟು. ಅದಕ್ಕೇನು ಆಕಾಂಕ್ಷೆ ಕೇಳ್ತಾ ಕೂತ್ಕೊಳ್ತೀವಿ, ಎಂಡ್ಲೆಸ್ ಆಗಿಬಿಡುತ್ತೆ ಅದು. ಅಲ್ಟಿಮೇಟ್ ಅಬೌಟ್ ಫಾರ್ ಆಲ್ ಲಿವಿಂಗ್ ನಾನ್ ಲಿವಿಂಗ್ ಥಿಂಗ್ಸ್ ಯಾವುದು? ಆಕಾಶ. ಆಕಾಶ ಇಲ್ಲದೆ ಇದ್ರೆ ಏನೂ ಇಲ್ಲ. ಸೊ ಮೊದಲು ಆಕಾಶ. ಆಮೇಲೆ ಆಕಾಶಾತ್ ವಾಯು, ಎರಡನೇ ವಸ್ತು ಅದರಿಂದ ಉಂಟಾದದ್ದು. ಆಕಾಶ ಅಂತಂದ್ರೆ ಅದರ ರೂಪಾಂತರವೇ ಇದು, ಅಥವಾ ಅದರೊಳಗಿಂದ ಎಮರ್ಜೆಂಟ್ ಆದ ಇನ್ನೊಂದು ದ್ರವ್ಯ ಬೇರೆಯೇ. ಪಂಚಮಿ ಹೇಳಿದ್ರಲ್ಲ ಮತ್ತೆ, ಆಕಾಶಾತ್ ಅದರ ದೆಸೆಯಿಂದ ಅಂದ್ರು. ತಾಯಿಯಿಂದ ಮಗು ಉಂಟಾಯಿತು, ತಾಯಿನೇ ಮಗು ರೂಪ ಹೊಂದಲು ಅಂತ ಅರ್ಥವಲ್ಲ. ಆ ದ್ರವ್ಯ ಇದರಲ್ಲಿತ್ತು, ಅದನ್ನು ಹೊರಗೆ ತೆಗೆದ್ರು, ಒಂದರಿಂದ ಇನ್ನೊಂದು ತೆಗೆದ ಹಾಗೆ. ಇದು ಪ್ರೋಸೆಸ್ ಮಾಡಿದ ಹಾಗೆ. ಕಲ್ಲಲ್ಲಿ ಬಂಗಾರದ ಅದರಿತ್ತು, ಓಸು ಪ್ರೋಸೆಸ್ ಮಾಡಿ ತೆಗೆದ್ರು. ಕಲ್ಲೇ ಬಂಗಾರವಲ್ಲ. ಆಕಾಶಾತ್ ವಾಯು, ಮುಂದೆ ವಾಯೋರಗ್ನಿ, ಮುಂದೆ ಅಗ್ನೇ ಆಪಹ, ನೀರು ತತ್ವ. ಅದ್ಭ್ಯ ಪೃಥಿವೀ, ನೀರಿದ್ದ ಮೇಲೆ ಪೃಥ್ವಿ ಬಂತು. ಇದು ಪಂಚಭೂತಗಳಾಯ್ತು. ಈಗ ಇಲ್ಲಿ ತನಕ ಪಂಚಭೂತ ಸೃಷ್ಟಿ ಕ್ರಮ ಆ ಕಡೆಯಿಂದ ಹೇಳ್ಕೊಂಡ್ಬಂದ್ರು. ಇದು ಪ್ರಸಂಗಾತ್ ಕೇಳಿಬಿಡ್ತೇನೆ. ಲಯ ಆಗುವ ಕ್ರಮ ಹೇಗೆ, ಇದೇ ಕ್ರಮದಲ್ಲಿ ವಾಪಸ್ ಹೋಗುತ್ತೆ. ಭೂಮಿ ಇದೆ, ಭೂಮಿಯನ್ನು ಮೊದಲು ಕೊಚ್ಚೋದು ಯಾವುದು? ನೀರು. ಆಮೇಲೆ ಆ ನೀರನ್ನು ಆವಿ ಮಾಡೋದು ಯಾವುದು? ಅಗ್ನಿ. ಅಗ್ನಿ ತತ್ವ ಎಲ್ಲಿ ಅಂತರ್ಗತವಾಗುತ್ತೆ? ವಾಯುವಿನಲ್ಲಿ. ವಾಯುವಲ್ಲಿ ಹೋಗುತ್ತೆ ಆಕಾಶಕ್ಕೆ, ಆಕಾಶದಲ್ಲಿ ಹೋಗುತ್ತೆ ಪರಮಾತ್ಮನಲ್ಲಿ ಹೋಗಿ ಸೇರುತ್ತೆ. ಉಪಸಂಹಾರ ಕ್ರಮ ಹೀಗೆ. ಇದು ಈವನ್ ಬೈ ಮಿಸ್ಟೇಕ್ ಈ ಕ್ರಮವನ್ನು ಉಪನಿಷತ್ತುಗಳು ಎಲ್ಲಿಯೂ ಬದಲಾವಣೆ ಮಾಡೋದಿಲ್ಲ, ಒಂದೇ ವಾಯ್ಸು. ತಿಳಿತಾ ಮುಂದೆ ಹೋಗೋಣ. ಈ ಸ್ವಲ್ಪ ಗ್ರಂಥ ಮುಂದೆ ಹೋಗಲಿ. ಅದ್ಯ ಪೃಥಿವಿ, ಮುಂದೆ ಪೃಥಿವ್ಯಾವೋಷಧಯ, ಎಲ್ಲಿಗೆ ಬಂದ್ರು? ನಾವು ಊಟ ಮಾಡುವ ದ್ರವ್ಯಗಳ ವಿಷಯಕ್ಕೆ ಬರ್ತಾ ಇದ್ದಾರೆ, ಅನ್ನಕ್ಕೆ ಬರ್ತಾ ಇದ್ದಾರೆ. ಈಗ ಅನ್ನಕೋಶ ಹೊರಟಿದ್ದಾರೆ. ಅನ್ನಕೋಶದ ಆಧಾರ ಯಾವುದು? ಅಲ್ಲ, ಸುಪ್ರೀಂ ಆಧಾರ ಅನ್ನಕೋಶಕ್ಕೆ. ಈ ಚೈನ್ ಹಿಂದೆ ಹೋಗ್ಬಿಡಿ. ಆತ್ಮನಃ ಅವನೇ ಆಧಾರ. ಅನ್ನಕೋಶದ ಪರಮಾಧಾರ ಯಾರು? ಭಗವಂತನೇ. ಇನ್ ಬಿಟ್ವೀನ್ ಇವೆಲ್ಲ ತತ್ವಗಳಿವೆ. ಇನ್ ಬಿಟ್ವೀನ್ ಅವರು ಕೇಳಲಿಲ್ಲ. ಅಲ್ಟಿಮೇಟ್ ಅಬೌಟ್ ಯಾವುದು? ಪರಮಾತ್ಮ. ಆಕಾಶಾತ್ ಪೃಥಿವ್ಯಾ ಓಷಧಯ, ಓಷಧೀಭ್ಯೋ ಅನ್ನಂ. ಅನ್ನ ಅಂದ್ರೆ ಬರೀ ರೈಸ್ ಅಂತ ತಿಳ್ಕೋಬೇಡಿ. ಯಾವುದೆಲ್ಲ ತಿನ್ನುವುದಕ್ಕೆ ಬರ್ತದೆಯೋ, ಶರೀರ ಪೋಷಕವಾಗ್ತದೆಯೋ, ತ್ರಾಣ ಕೊಡ್ತದೆಯೋ ಆ ಎಲ್ಲಕ್ಕೂ ಅನ್ನ ಅಂತ ಹೆಸರು. ನೀರು ಅನ್ನ, ಸಿಹಿ ತಿಂಡಿ ಉಂಡೆ ಮುಂತಾದವು ಅನ್ನವೇ, ದ್ರವರೂಪದಲ್ಲಿರೋದು ಅನ್ನವೇ. ಅದ್ಯತೆ ತಿನ್ನಲ್ಪಡುವುದೆಲ್ಲವೂ ಅನ್ನ. ಓಷಧೀಭ್ಯೋ ಅನ್ನಂ, ಮುಂದೆ ಅನ್ನ ಪುರುಷ. ಪುರುಷ ಅಂದ್ರೆ ಜೀವಾತ್ಮ ಅಂತ ಇಟ್ಕೊಳ್ಳಿ.
ಪುರುಷ ಶಬ್ದಕ್ಕೆ ನಿರ್ವಚನ ಮೊದಲೇ ಇದ್ದವನು ಪುರುಷ ಅನ್ನೋತಿ, ಎಲ್ಲಕ್ಕಿಂತ ಮೊದಲಿದ್ದವನು ಅಂದ್ರೆ ಭಗವಂತನಿಗೆ ಪುರುಷ ಶಬ್ದ ಆಗುತ್ತೆ. ಜೀವಾತ್ಮ ಗಮನ ಮಾಡೋದ್ರೆ ಪುರಿ ಶೇತೆ ಐತಿ ಪುರುಷ. ಪುರಿ ಇದ್ರೆ ಊರಿನಲ್ಲಿ 9 ಕೋಟೆ ಬಾಗಿಲಿರುವಂತಹ ನವದ್ವಾರ ಪುರೇ ದೇಹಿ ಹೇಳ್ತೇವಲ್ಲ, ಈ ಶರೀರದಲ್ಲಿ ಶೇತೆ ನಿದ್ದೆ ಮಾಡ್ತಾ ಇರೋನು, ಗೂಡನ್ನು ಕಟ್ಕೊಂಡಿರೋನು, ಅವನಿಗೆ ಪುರುಷ ಅನ್ಬೇಕು ಜೀವಾತ್ಮ. ಅನ್ನ ಇಲ್ಲದೆ ಪುರುಷ ಉತ್ಪತ್ತಿ ಇಲ್ಲ. ಜೀವಾತ್ಮ ಆಗಬೇಕಾದ್ರೆ ತಾಯಿಯಾದವಳು ಚೆನ್ನಾಗಿ ಊಟ ಮಾಡ್ತಾ ಇರಬೇಕು. ಅವಳು ಊಟನೇ ಮಾಡದೇ ಇದ್ರೆ, ಶರೀರ ಸೊರಗಿ ಹೋಗಿದ್ರೆ, ಅವಳಲ್ಲಿ ಬೀಜ ಪ್ರದಾನ ಮಾಡತಕ್ಕಂತಹ ತಂದೆಯ ಮೈಯೂ ಸೊರಗಿ ಅವನು ಬರೀ ಉಪವಾಸಲ್ಲೇ ಇದ್ರೆ, ಏನು ಇಲ್ಲದೆ ಇದ್ರೆ ಜೀವಾತ್ಮ ಅಂಕುರ ಆಗೋದಿಲ್ಲ. ಯಾಕೆ? ಅನ್ನದ ಮೂಲಕವೇ ಜೀವಾತ್ಮ ಬರಬೇಕು, ಗಂಡಸಿನ ಶರೀರ ಹೋಗಬೇಕು, ಸ್ತ್ರೀ ಶರೀರ ಪ್ರವೇಶ ಮಾಡಬೇಕು. ಅನ್ನದಿಂದಲೇ ಉತ್ಪತ್ತಿ. ಅನ್ನ ಪುರುಷ. ಈಗ ಆದ್ದರಿಂದ ಸವಾಯೇಷ ಪುರುಷೋ ಅನ್ನರಸಮಯ. ಈಗ ಶರೀರದ್ದು ಅಪವರ್ತನ ಮಾಡಿ ಫ್ಯಾಕ್ಟರೈಸ್ ಮಾಡ್ತಾರೆ. ಸ್ವಲ್ಪ ಬೇಗ ಹೋಗ್ತೇನೆ, ಯಾಕೆ ನಾಳೆ ಮುಗಿಸ್ಬೇಕು. ದಯವಿಟ್ಟು ಫಾಲೋ ಮಾಡಿ. ಎಲ್ಲಿ ಪ್ರಶ್ನೆ ನಿಮಗೆ ಅನಿವಾರ್ಯವಾಗಿ ಕೇಳಲೇಬೇಕು ಅಂತ ನಿರ್ದಾಕ್ಷಿಣ್ಯವಾಗಿ ತಡೆ ನಿಲ್ಲಿಸ್ಬಿಡಿಯಲ್ಲಿ. ಈಗ ಪುರುಷನನ್ನ ಜೀವಾತ್ಮನ್ನ ಅನ್ನ ರಸಮಯ ಅಂದ್ರು. ಯಾವ ಅರ್ಥದಲ್ಲಿ? ಅವನ ದೇಹ ರಚನೆಯ ಕುರಿತು ಹೇಳ್ತಾ ಇದ್ದಾರೆ ಇವಾಗ, ಹೌದಲ್ವೋ? ಪುರುಷನನ್ನ ಅನ್ನ ರಸಮಯ ಅಂತ ಹೇಳೋ ಸರಿಯೋ ತಪ್ಪೋ? ಯಾಕೆ? ಪುರುಷನ ಆಕಾರದಲ್ಲಿ ಕಾಣುವ ಶರೀರವನ್ನ ಇಲ್ಲಿ ರಸಮಯ, ಅನ್ನ ರಸಮಯ ಪುರುಷ ಅಂತ ಹೇಳ್ತಿದ್ದಾರೆ ಅಲ್ವಾ? ಅಂದ್ರೆ ಡೋಂಟ್ ರೆಡ್ಯೂಸ್ ಆತ್ಮ ಪುರುಷ ಇಂಟು ಮಿಯರ್ ಬಾಡಿ. ಆದ್ರೆ ಇವನನ್ನು ಬಿಟ್ಟು ಅವನನ್ನು ಹೇಳೋಕ್ಕಾಗೋದಿಲ್ಲ. ಆರ್ಗ್ಯಾನಿಕ್ ನೀವು ಹೇಳಿದ್ರಲ್ಲ, ಸಿಸ್ಟಮಿಕ್, ನೋಡಿ ಇದೆಲ್ಲ ಅದು ಹೇಳ್ತಾ ಕೂತಿದೆ. ದಿ ಎಂಟೈರ್ ಪರ್ಸನಾಲಿಟಿ ಆಫ್ ಮ್ಯಾನ್ ಇಸ್ ಆರ್ಗ್ಯಾನಿಕ್. ನಾವು ಬಿಡಿಸುವಾಗ ನಿಮ್ಮ ಬುದ್ಧಿಯಲ್ಲಿ ಕೇವಲ ಅಬ್ಸ್ಟ್ರಾಕ್ಷನ್ ಅಲ್ಲಿ ಬಿಡಿಸ್ತೀರ ಹೊರತು ಆಲ್ ರಿಯಾಲಿಟಿ ಇದು ವೈಟೆಡ್ನ ಸಿಸ್ಟಮ್. ಅವನ ಸೊಸೈಟಿಸಮ್ ಅಂತ ನಾವು, ನೀವು ಸಿಸ್ಟಮಿಸಮ್ ಅಂತೀರಿ, ಈ ಕಾಲ್ಸ್ ಸೊಸೈಟಿಸಮ್. ಇದನ್ನು ಸೊಸೈಟಿ ಅಂತ ನಾವು. ಸೊ ಅಪವರ್ತನದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಹೇಳ್ತಿರಲ್ಲ, ಅದು ಈ ಚಿತ್ರ ಬರೆಯೋದಿದ್ರೆ ಒಂದು ಸೆಂಟರ್, ಅದ್ರ ಸುತ್ತ 5 ಸರ್ಕಲ್, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಕೇಳಿದ್ದೀರಿ ಗಣಿತದಲ್ಲಿ. ಕಾನ್ಸೆಂಟ್ರಿಕ್ ಅಂದ್ರೇನು? ಒಂದು ಕೇಂದ್ರ, ಅದರಲ್ಲಿ 5 ವೃತ್ತಗಳು. ಈಗ ದೊಡ್ಡ ಪಾತ್ರೆ, ಹೆಣ್ಮಕ್ಳಿಗೆ ಗೊತ್ತಲ್ಲ, ಕುಕ್ಕರ್ ಇಡುವಾಗ ಒಂದು ಪಾತ್ರೆ, ಇದು ಇನ್ನೊಂದು ಪಾತ್ರೆ, ಅದರಲ್ಲಿ ಇನ್ನೊಂದು ಪಾತ್ರೆ, ಇನ್ನೊಂದು ಪಾತ್ರೆ ಇಡೋಕೆ ಬರೋ ಹಾಗೆ ಹ್ಯಾಂಗ್ ಮಾಡೋಕೆ ಬರುತ್ತೆ. ಸೆಟ್ ಪಾತ್ರೆಗಳು ಅಂತ ಹೇಳ್ತಿರಲ್ಲ, ಆ ರೀತಿ ಇದು 5 ಸೆಟ್ಟಿನ ಒಂದು ಪಾತ್ರೆ ನಮ್ಮ ಶರೀರ. ಅದರಲ್ಲಿ ಔಟರ್ ಮೋಸ್ಟ್ ರಿಂಗ್, ಹೊರಗಿನ ದೊಡ್ಡ ಪ್ರಾಕಾರ ಯಾವುದು ಅಂದ್ರೆ ಇದು ಅನ್ನಮಯ ಪ್ರಾಕಾರ. ಅದರೊಳಗೆ ನೋಡಿದ್ರೆ ಸೂಕ್ಷ್ಮವಾಗಿ ಪ್ರಾಣಮಯ ಪ್ರಾಕಾರ, ಪ್ರಾಣಮಯದೊಳಗೆ ಮನೋಮಯ, ಮನೋಮಯದಲ್ಲಿ ವಿಜ್ಞಾನಮಯ, ವಿಜ್ಞಾನಮಯದೊಳಗೆ ಆನಂದಮಯ ಅಂತಿದೆಯಲ್ಲ, ಅದು ಒಂದು ಪ್ರಾಕಾರವೋ ಅದು ಕೇಂದ್ರವೋ? ಆನಂದಮಯ ಕೋಶ ಅನ್ನೋದಿಲ್ಲ, ಉಳಿದದ್ದು ಕೋಶ. ಆನಂದಮಯ ಅನ್ನೋದು ಕೇಂದ್ರ, ಸೆಂಟರ್. ತೇನೈಷ ಇಟ್ ಈಸ್ ದಟ್ ಕಂಪ್ಲೀಟ್ಸ್ ಆಲ್ ದ ರೆಸ್ಟ್. ತೇನೈಷ ಪೂರ್ಣ ಅಂದ್ರು. ಈಗ ಆನಂದಮಯ ಯಾರು? ಅದು ಜಿಜ್ಞಾಸೆ ಮಾಡೋ ಸಲುವಾಗಿ ಮುಂದೆ ಪ್ರಶ್ನೆಗಳು ಕೇಳ್ಕೊಂಡು ಹೋಗ್ತಾರೆ. ಈಗ ಈ ಕಡೆಯಿಂದ ಹೋಗ್ತಾ ಇದ್ದೇವೆ. ಈಗ ಅನ್ನಮಯ ಕೋಶವನ್ನ ಇದು ವಿವರಣೆ ಮಾಡೋಣ. ಏನಾಯ್ತು ಅವರಿಗೆ ತೊಂದರೆ? ಕೆಂಬಂತು ಅಂತ ಕಾಣುತ್ತೆ. ಈಗ ಆನಂದಮಯ, ಅನ್ನಮಯನನ್ನ ಒಂದು ಪಕ್ಷಿ ಆಕಾರದ ಚಿತ್ರ ಮಾಡ್ತಾರೆ. ಇದು ಎಲ್ಲೆಲ್ಲಿಯೂ ಹೇಳಬೇಕು ವಿಷಯ. ಇದು ಪಂಚಪ್ರಾಕಾರ ಅಂತ ನಾನು ಪ್ರಾಕಾರ ಶಬ್ದ ಹಾಕಿಬಿಟ್ಟೆ. ದೇವಸ್ಥಾನ ರಚನೆಯಲ್ಲಿ ನೋಡಿ, ಪಂಚಪ್ರಾಕಾರ ಉಂಟು, ಸಪ್ತಪ್ರಾಕಾರ ಉಂಟು, 3 ಪ್ರಾಕಾರನೂ ಉಂಟು. ಪಂಚಪ್ರಾಕಾರ ಇದ್ರೆ ಮೊದಲನೇದು ಅನ್ನಮಯ ಪ್ರಾಕಾರ, ರೌಂಡ್ ಹೊಡ್ಕೊಂಡು ಅದರಿಂದ ಒಳಗೆ ಪ್ರಾಣಮಯ, ಮನೋಮಯ, ವಿಜ್ಞಾನ, ಆನಂದಮಯನಾದ ಭಗವಂತ ಶ್ರೀನಿವಾಸನನ್ನು ಸಮೀಪಿಸ್ತೇವೆ. ಇದು ದೇಹದಲ್ಲಿ ಅದು ಪರಮಾತ್ಮನನ್ನ ಬಾಕಿ ರೂಪದಲ್ಲಿ ರಿಲೀಸ್ ಮಾಡುವ ರೀತಿಯಿಂದ ಇದು ಗೋಪುರ, ಶಿಲ್ಪ, ಪ್ರಾಕಾರಾದಿ ಕಟ್ಟುವ ಕ್ರಮದಲ್ಲಿ ಕೂಡ ಪಂಚಕೋಶಿ ಮಾಡಿಕೊಂಡಿದ್ದಾರೆ. ಪಂಚಕೋಶಿ ಶಬ್ದ ಕೇಳಿದ್ದೀರಲ್ಲ, ಉತ್ತರ ದೇಶದಲ್ಲೆಲ್ಲ ಸಪ್ತ ಮಾಡೋದಿಲ್ಲ, ಪಂಚಕೋಶಿನೇ ಹೇಳ್ತಾರೆ. ಇದು ಪಂಚಕೋಶ ವಿದ್ಯೆ. ಟೆಂಪಲ್, ಆರ್ಕಿಟೆಕ್ಚರ್ ಎಲ್ಲದರಲ್ಲಿ ವೇದಾಂತ ವಿದ್ಯೆ ಉಂಟು. ಮುಂದೆ ಹೋಗಿ ಸವಾಯಿ ಮುಂದೆ ತಗೊಳ್ಳಿ. ಸವಾಯೇಷ ಪುರುಷೋನ್ನರ ಸಮಯ ತಸ್ಯ ಇದಮೇ ಭಶಿರಃ. ಅನ್ನಮಯ ಕೋಶದವನು ಒಂದು ಪುರುಷನೇ, ಅವನು ಸ್ವತಂತ್ರನಲ್ಲ. ಪ್ರಾಣಮಯ ಇದ್ರೆ ಅವನಿಗೆ ಅರ್ಥ. ಪ್ರಾಣಮಯ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಈ ಅನ್ನಕೋಶಕ್ಕೆ ಅರ್ಥವಿಲ್ಲ. ಆದ್ರೆ ಅನ್ನಕೋಶ ಕಣ್ಣಿಗೆ ಗ್ರಾಹ್ಯವಾಗಿ ಕಾಣಿಸೋ ರೀತಿ ಇದ್ರೆ ಇದಕ್ಕೊಂದು ಚಿತ್ರ ಕೊಡಿ ಅಂತಂದ್ರೆ, ತಸ್ಯ ಇದಮೇ ವಶಿರಃ. ಅನ್ನಕೋಶದ ತಲೆ ಇಲ್ಲಿದೆ ನೋಡು, ಇದಮ್ ಅಂದ್ರು. ಇದಮ್ ಅಂದ್ರೆ ನೀವು ತಲೆ ಮೇಲೆ ಕೈ ಇಟ್ಕೊಂಡು ನೋಡಿ ಗೊತ್ತಾಗುತ್ತಲ್ಲ,
ಅನ್ನಮಯ ಕೋಶದ ತಲೆಯಲ್ಲಿದೆ ಯಾರು ಪ್ರಶ್ನೆ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ. ಈ ಬಲಗೈ ಅನ್ನೋದು ಒಂದು ರೆಕ್ಕೆ ಅಂತ ಇಟ್ಕೊಳ್ಳಿ. ಅಯಂ ಉತ್ತರ ಪಕ್ಷ, ಅಯಮಾತ್ಮ ಒಳಗಿರುವಂತಹ ಜೀವಾತ್ಮನೆ ಅದಕ್ಕೂ ಆತ್ಮ. ಇದಂ ಪುಚ್ಛಂ ಪ್ರತಿಷ್ಠಾ ನಾಭೇ ಅಧಸ್ತಾತ್, ನಾಭಿ ಕೆಳಗಿರೋ ಭಾಗವೆಲ್ಲ ಅನ್ನಮಯ ಕೋಶ ಪಕ್ಷಿಯ ಬಾಲ ಅಂತ ತಿಳ್ಕೊಂಬಿಡಿ. ಇಲ್ಲಿ ಪುಚ್ಛ ಶಬ್ದವಿತ. ಪುಚ್ಛ ಅಂದ್ರೆ ಬೇಡದೇ ಇದ್ದದ್ದು ರೆಕ್ಕೆ ಬುಕ್ ಅನ್ನೋ ಅರ್ಥದಲ್ಲ, ಬೇಸ್ ಅನ್ನೋ ಅರ್ಥ ಇದೆ. ಪ್ರತಿಷ್ಠಾ ಅಂತ ನೋಡಿ ಅದು. ಇದಂ ಪುಚ್ಛಂ ಪ್ರತಿಷ್ಠಾ. ವಿಥೌಟ್ ದಿಸ್ ಇದು ನಾಭಿ ಕೆಳಗೆ ಕಾಲು ಗೀರು ಇತ್ಯಾದಿ ದ್ರವ್ಯಗಳಿದ್ದಿದ್ರೆ ಅನ್ನಮಯ ಕೋಶ ಇರೋದಕ್ಕೆ ಕಾರಣವಿಲ್ಲ. ಇದು ವ್ಯವಹಾರ್ಯ, ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅನ್ನಮಯ ಕೋಶ ಅನ್ನೋದೊಂದು ಪಕ್ಷಿ ಅಂತ ಇಟ್ಕೊಳ್ಳಿ. ಸಂತೋಷ. ಇದು ಗ್ರಹಣವಾಯ್ತಲ್ಲ ತಮಗೆ. ಇದನ್ನ ಯಾರು ಡಿನೇ ಮಾಡೋದಿಲ್ವಲ್ಲ, ಚಾರ್ವಾಕನೂ ಇಲ್ಲ ಅಂತ ಹೇಳೋದಿಲ್ವಲ್ಲ, ಶರೀರವೇ ಆತ್ಮ ಅಂತ ಹೇಳೋನು ಒಪ್ತಾನಲ್ಲ. ಅಲ್ಲಿ ತನಕ ಬರ್ತಾನೆ. ಅನ್ನಮಯ ಕೋಶದಲ್ಲಿ ನಿಂತು ಬಿಡ್ತಾನೆ. ಆ ಬಾಕಿ ಮಟ್ಟೇರಿಯಸ್ ಮುಂದಕ್ಕೆ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋದ್ರೂ ಬಾಗಿಲಲ್ಲಿ ಕೂತು ಚಪ್ಪಲಿ ಕಾಯ್ಕೊಂಡಿರ್ತೀನಿ, ಇವೆಲ್ಲ ಒಳಗೆ ಹೋಗಿ ಅಂತ ನೋಡಿ. ಇಂತಹ ಕಂಟ್ರಾವಿ ಸ್ಥಿತಿ ಚಾರ್ವಾಕರ ಸ್ಥಿತಿ. ಮುಂದಿನ ಕೋಶ ತಗೊಳ್ಳಿ. ತದಪ್ಯೇಷ ಶ್ಲೋಕೋ ಭವತಿ. ಅಲ್ಲಿ ಮುಗಿತೇನು ಉಪದೇಶ ಅಂದ್ರೆ ಇಲ್ಲಪ್ಪ, ಪ್ರಾಚೀನರು ಇನ್ನೂ ಹೇಳ್ತಾರೆ. ಅನ್ನಮಯ ಕೋಶವನ್ನೇ ವಿವರಿಸ್ತಾರೆ. ಅನ್ನವನ್ನೇ ಬ್ರಹ್ಮ ಅಂತ ಹೇಳಿದ್ರು ತಪ್ಪಲ್ಲ. ಇಟ್ಸ್ ಅ ಲೋಯರ್ ಫಾರ್ಮ್ ಆಫ್ ಬ್ರಹ್ಮನ್. ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಅಲ್ವೇ. ಪ್ರಜಾಹ ಲೋಕದಲ್ಲಿರುವ ಎಲ್ಲ ಕ್ರೀಚರ್ಸ್. ಪ್ರಜೆ ಅಂದ್ರೆ ಕ್ರೀಚರ್, ದಟ್ ವಿಚ್ ಈಸ್ ಕ್ರಿಯೇಟೆಡ್ ಅನ್ನೋ ಅರ್ಥ. ಪ್ರಜಾಯಂತೆ ಐತಿ ಪ್ರಜಾಹ. ಯಾವುದು? ಪಶು ಆಗ್ಬೋದು, ಪಕ್ಷಿ ಆಗ್ಬೋದು, ಗಿಡಮರಗಳಾಗ್ಬೋದು, ಪಿಪೀಲಿಕೆ ಇರುವೆ ಆಗ್ಬೋದು, ಬ್ರಹ್ಮಾದಿ ದೇವತೆ ಆಗ್ಬೋದು, ಗಂಧರ್ವ ಯಕ್ಷರಾಗ್ಬೋದು. ಎಲ್ಲ ಪ್ರಜೆಗಳು ಅನ್ನದಿಂದಲೇ ಉಂಟಾಗ್ತಾರೆ. ಅನ್ನಾದ್ವೈ ಶಬ್ದನೇ ಹಾಕಿಬಿಟ್ರಲ್ಲಿ ಅವಧಾರಣ ಅಲ್ವೇ. ಅನ್ನ ಈಗ ಬ್ರಹ್ಮನಿಗೆ ಅನ್ನ ಉಂಟೋ ಇಲ್ವೋ? ಚತುರ್ಮುಖ ಬ್ರಹ್ಮನ ಊಟ ಮಾಡ್ತಾನೆ, ಮಾಡೋದಿಲ್ವೇ? ಉಂಟು. ಅಲ್ಲೆಲ್ಲಿ ಬೆಳೀತಾರ ಹೊಲ ಗದ್ದೆ, ದಯವಿಟ್ಟು ಕೇಳಕ್ ಹೋಗ್ಬೇಡಿ. ಇದು ಡಾಗ್ಮಾ ಇದೆ. ಈಗ ಎಸ್ ಎಂ ವರದಾಚಾರ್ಯ ಒಂದು ಪ್ರಶ್ನೆ ಕೇಳಿಬಿಟ್ಟೆ, ಅವ್ರು ಬೆವರೋಕ್ ಶುರು ಮಾಡಿಬಿಟ್ರು. ಈ ದೇವತೆಗಳು ದೇವತಾಧಿಕರಣ ಅಂತ ಬರುತ್ತೆ ಬ್ರಹ್ಮಸೂತ್ರದಲ್ಲಿ. ಇಂದ್ರಾದಿ ದೇವತೆಗಳಿಗೂ ಮರಣ ಉಂಟು. ಹೌದಾ? ಹೌದು. ಸ್ಮಶಾನ ಎಲ್ಲಿದೆ ದೇವಲೋಕದಲ್ಲಿ ಅಂತ ಕೇಳಿದೆ. ಏನ್ ಪ್ರಶ್ನೆ ಕೇಳ್ತೀಯಪ್ಪ ನೀನು? ಪುರೋಹಿತರಿದ್ದಾರೆ ಎತ್ತು ಕೇಳ್ತೀಯ? ಹೌದು ಕೇಳ್ತೀನಿ, ಇದ್ದೆ ನಾನು ಎಲ್ಲ. ಅದಕ್ಕೆ ಉತ್ತರ ನೀನೇ ಹೇಳುವಂದ್ರು. ಬೃಹಸ್ಪತಿ ಆಚಾರ್ಯ ಇದ್ದಾರಲ್ಲ ಪುರೋಹಿತರು, ಅದೇ ಕೆಲಸ ಅವರಿಗೆ. ಅದು ಬೃಹಸ್ಪತಿಗೆ ಸತ್ತೋದು ಯಾರು ಮಾಡಿಸ್ತಾರೆ? ಇನ್ನೊಬ್ಬ ಯಾವನೋ ಬೃಹಸ್ಪತಿ ಬರ್ತಾ ಇದು ಯಾಡ್ ಇನ್ಫಿನಿಟಮ್ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರಿಂದ ಅವರಿಗೆಲ್ಲರಿಗೂ ಅನ್ನ ಆಹಾರ ಉಂಟು ಅಂದ್ರೆ ದೇವತಾ ಪ್ರತಿಷ್ಠೆ ಮಾಡಿದ್ವಿ, ಅನ್ನಕ್ಕೆ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಗಾಡ್. ಭಗವಂತನಿಗೂ ಅನ್ನ ಬೇಕು. ಈ ಅನ್ನ ಅಲ್ಲ, ಅದು ಅಪ್ರಾಕೃತ ಅನ್ನ ಅಂತ ಹೇಳ್ತೇವೆ. ಅನ್ನ ದ್ವೈ ಪ್ರಜಾ ಪ್ರಜಾಯಂತೆ. ಎಕ್ಸೆಪ್ಷನ್ ಇಲ್ವೋ? ಇಲ್ಲ. ಯಾಃ ಕಾಶ್ಚ ಪೃಥಿವೀಂ ಸ್ಥಿತಾಃ. ಈ ಪೃಥ್ವಿಯನ್ನು ಆಶ್ರಯಿಸಿ ನಿಂತಿರುವ ಯಾವ ಯಾವ ಜೀವ ಜಂತುಗಳೆಲ್ಲ ಇದೆಯೋ ಪ್ರಜೆಗಳು, ಅವೆಲ್ಲವೂ ಅನ್ನವನ್ನೇ ತಿಂದು ಬದುಕ್ತವೆ. ಆದ್ರಿಂದಲೇ ತಿಂದು ಬದುಕೋದಷ್ಟೇ ಅಲ್ಲ. ಅಥೋ ಅನ್ನೇನ ಇವ ಜೀವಂತಿ. ಅನ್ನದಲ್ಲಿ ಹುಟ್ಟುತ್ತವೆ, ಅನ್ನದಲ್ಲಿಯೇ ಬದುಕ್ತವೆ. ಒಂದು ದಿವಸ ಬಿಡು ಹಾಗೆಲ್ಲ 3 ಸಲ ಒಂದು ದಿವಸಕ್ಕೆ ಅಲ್ವೇ. ಈಗ ಬೇರೆ ಬೇರೆ ಹೆಸರು ಕೊಡ್ಬೋದು ನೀವು, ಎಲ್ಲ ಅನ್ನರೂಪ ತಾನೆ. ಬ್ರೇಕ್ಫಾಸ್ಟ್ ಅಂತಾರೆ. ಈಟ್ ಲೈಕ್ ಎ ಪ್ರಿನ್ಸ್ ಅಂತ ಒಬ್ಬ ಗಾದೆ ಹೇಳಿದ. ಬ್ರೇಕ್ಫಾಸ್ಟ್ ತಿನ್ನುವಾಗ ಈಟ್ ಲೈಕ್ ಎ ಪ್ರಿನ್ಸ್. ಎರಡನೇದು ಮಧ್ಯಾಹ್ನದ ಊಟ ಮಾಡುವಾಗ ಈಟ್ ಲೈಕ್ ಎ ಪೇಷಂಟ್. ಸಾಯಂಕಾಲ ಈಟ್ ಲೈಕ್ ಎ ಪಾಪರ್ ಅಂತ. ಇದು ಆರೋಗ್ಯ ಸೂತ್ರ ಅಂತ. ಇದು ಏನೆಲ್ಲ ಚಮತ್ಕಾರ ಮಾಡ್ತಾರೆ ನೋಡಿ, ರಾತ್ರಿ ಹೋಗಿರ್ಲಿ ಅಂತ. ಅಥೈನ ದಪಿಯಂತಿ ಅಂತತಃ. ಅಥ ಆಮೇಲೆ ಬದುಕಿ ಆಯುಷ್ಯ ಮುಗಿದ ಮೇಲೆ ಏನತ್ತು ಈ ಅನ್ನವನ್ನೇ ಅಪಿಯಂತಿ ಅಂತತಃ, ಕೊನೆಯಲ್ಲಿ ಅನ್ನಕ್ಕೆ ಹೋಗಿ ಸೇರ್ತಾರೆ. ಅಯ್ಯೋ, ಕೆಲವ್ರನ್ನ ಹೂಳ್ತಾರಲ್ಲ, ಮತ್ತೆ ಕೆಲವ್ರನ್ನ ಸುಡ್ತಾರಲ್ಲ, ಎಲ್ಲಿ ಹೋಗುತ್ತೆ ಶರೀರ ಆಗಿರೋ ದ್ರವ್ಯ? ಪಂಚಭೂತಕ್ಕೆ ಹೋಗಿ ಸೇರಿಬಿಡುತ್ತೆ, ವಿಪಂಚೀಕರಣ ಆಗುತ್ತೆ. ಏನು ಪ್ರಶ್ನೆ ಉಂಟಾಯ್ತಾ? ಜಿಜ್ಞಾಸೆ? ಒಬ್ಬ ಶರೀರ ಬಿಟ್ಟ ಮೇಲೆ, ಅದೊಂದು ಪ್ರಾಣಿ ಸತ್ತ ಮೇಲೆ, ಒಂದು ಕಾಗಿಯೋ ಹಂದಿಯೋ, ಈ ಶರೀರ ಏನಾಗುತ್ತೆ? ಪಂಚಭೂತಕ್ಕೆ ಹೋಗುತ್ತೆ. ಹೂಳಿದ್ರು ಅಷ್ಟೇ, ಸುಟ್ರು ಅಷ್ಟೇ. ಸುಟ್ರೆ ಒಂದು ಒಪ್ಪವಾದ ರೀತಿಯ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಇಲ್ದಿದ್ರೆ ಯದ್ವಾ ತದ್ವಾ ಆಗುತ್ತೆ. ಆ ಮಂತ್ರಗಳ ಅಪರಕ್ರಮದಲ್ಲಿ ಹೇಳ್ತಾರೆ, ಗೊತ್ತೋ ಇಲ್ವೋ? ಮಡಿಕೆ ಹೊಡಿತಾರೆ ನೋಡಿ. ಅಗ್ನಿ ಮೇಲಿಟ್ಟು ಮಾಡುವಾಗ
ಮುಂದೆ ಕೇಳ್ತಾರೆ ದಿವಂಗಚ್ಚ ದಿಶೋಗಚ್ಚ, ಪೃಥ್ವಿ ಅಂಶವೇ ಪೃಥ್ವಿ ಹೋಗ್ಬಿಡು, ನೀರಿನ ಅಂಶವೇ ನೀರಿಗೆ ಹೋಗ್ಬಿಡು, ಇದೆಲ್ಲ ಹೇಳ್ತಾರೆ. ಅದು ರಿಟರ್ನ್ ಮಾಡಬೇಕು. ರಿಟೈರ್ ಆದ್ಮೇಲೆ ಇನ್ನೂ ಗೌರ್ಮೆಂಟ್ ಕೊಟ್ಟ ಕಾರು ಗೀರು ಬಂಗ್ಲೆ ಇಟ್ಕೊಳ್ಳೋ ಹಾಗಿಲ್ಲ. ದಿ ಮೊಮೆಂಟ್ ಯು ರಿಟೈರ್ ಯು ಹ್ಯಾವ್ ಟು ರಿಟರ್ನ್ ಎವ್ರಿಥಿಂಗ್ ಟು ಗಾಡ್. ಅದು ಪ್ರಾಯಶ್ಚಿತ್ತ. ರಾತ್ರಿ ಹೋದ ಒಬ್ಬ ಮನುಷ್ಯನನ್ನ ನೀವು ಬೆಳಗ್ಗೆ ದಹನ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡಿ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು. ಇದೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಅದು ತಂದೆ ಮಗ ಬರಲಿಲ್ಲ, ಅವನು ಬರಲಿಲ್ಲ, ಇವನು ಬರಲಿಲ್ಲ, ಆಯ್ತು ವಿ ಹ್ಯಾವ್ ಟು ಮೇಕ್ ಪೊಲಿಟಿಕಲ್ ಕ್ಯಾಪಿಟಲ್ ಔಟ್ ಆಫ್ ಇಟ್. 4 ದಿವಸ 5 ದಿವಸ ಇಟ್ಟು ಮಾಡ್ತೀರ, ನಮ್ಮನ್ನು ಪಾಕಿಸ್ತಾ ಕೂತು ಸತ್ತವರೆಲ್ಲ 4 ದಿವಸ ಉಳಿದು ಬಿಟ್ರೆ ಡೆಲ್ಲಿಯಲ್ಲಿ ನಮ್ಮ ದೇಶವನ್ನು ಕಾಡ್ತಾ ಪಿಶಾಚಿಗಳಾಗಿ ತೊಂದರೆ ಮಾಡ್ತಾ ಕೂತಿದ್ದಾರೆ ಅವರು. ಅದು ಬಿಸಿಯಾಗಿ ಇನ್ನು ಬಿಸಿ ಪೂರ್ತಿ ಆರುವಷ್ಟರಲ್ಲಿ ಡಿಸ್ಪೋಸ್ ಆಫ್ ಮಾಡಿಬಿಡಬೇಕು. ಮಗ ಹತ್ರ ಎಲ್ಲ ಡೋಂಟ್ ಕೇರ್, ನಿಯರೆಸ್ಟ್ ರಿಲೇಟಿವ್ ಯಾರಿರ್ತಾರೆ ಅವ್ನ ಕೈ ಮಾಡಿಸಿ. ಇದು ಕೇಳೋದಿಲ್ಲ ಇವತ್ತಿನ ಜನ, ಶಾಸ್ತ್ರ ಆಗಿ ಹೇಳುತ್ತೆ. ಅದರಿಂದ ಅಥೈನದಪಿ ಅಂತ್ಯ ಅಂತತಃ. ಅದನ್ನು ದಯವಿಟ್ಟು ಹೇಳಿ, ದೇವರು ಸೃಷ್ಟಿ ಮಾಡಿದ ವಸ್ತುಗಳಲ್ಲಿ ಹೇಳಿ. ಈ ಪ್ರಾಣಿಗಳಲ್ಲಿ ಆತ್ಮ ಇರುತ್ತೆ, ಹೌದು. ಮನುಷ್ಯನಿರ್ತಕ್ಕಂಥ ಆತ್ಮಕ್ಕೆ ಡಿಫರೆನ್ಸ್ ಇದೆ. ಆತ್ಮ ಅನ್ನುವುದನ್ನ ನೀವು ಅಬ್ಸ್ಟ್ರಾಕ್ಟ್ ಆಗಿ ನೋಡಿದರೆ, ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು? ಇಂಗ್ಲಿಷ್ನಲ್ಲಿ ಪರ್ ಸೆ ಅಂತ ಹೇಳ್ತಾರೆ, ಲ್ಯಾಟಿನ್. ಆಸ್ ಸಚ್ ಆತ್ಮ ಅನ್ನುವ ವಸ್ತುವನ್ನ ಮೈನಸ್ ಇಟ್ಸ್ ರೆಸ್ಟ್ ಆಫ್ ದಿ ಫಿಸಿಕಲ್ ಪರ್ಸನಾಲಿಟಿ ನೋಡಿದರೆ, ವಿಶಿಷ್ಟಾದ್ವೈತ ತತ್ವ ಪ್ರಕಾರವಾಗಿ ಆತ್ಮ ಅನ್ನುವುದು ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಏಕಾಕಾರವಾಗಿ ಇರುತ್ತದೆ. ಸಿಮಿಲಾರಿಟಿ ಹೇಳ್ತೇವೆ. ಇದಕ್ಕೆ ಪ್ರಮಾಣ ಏನು? ಉಪನಿಷತ್ತಲ್ಲಿ ಹೇಳುವ ಗೀತೆ ಪ್ರಸಿದ್ಧ ಶ್ಲೋಕ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಇಲ್ಲೊಬ್ಬರು ಅರ್ಥ ಮಾಡಿದ್ರು, ಆನೇನು ಒಂದೇ, ಬ್ರಾಹ್ಮಣನು ಒಂದೇ, ನಾಯಿನೂ ಒಂದೇ. ನಮ್ಮ ಗುರುಗಳು ಕೋಪ ಬಂದ್ಬಿಡ್ತು ಮುಕ್ಕೂರು ಸ್ವಾಮಿಗಳಿಗೆ. ಸ್ವಪ ನಾಯಿ ಬೇಯಿಸೋನು ಒಂದೇ, ನಾಯಿಯೂ ಒಂದೇ, ಎಲ್ಲ ಒಂದೇ ಅಂತ ಅರ್ಥ ಆಗುತ್ತಲ್ಲ. ಓಯ್ ಸರಿಯಾ ಪಾರುಮಯ್ಯ, ಸಪ್ತಮಿ ಅಂತ ಮಾಡ್ಕೋ ಒಬ್ಬರು ಶಬ್ದ. ವಿದ್ಯಾವಿನಯ ಸಂಪನ್ನಂ ಅನ್ನಲಿಲ್ಲ. ವಿದ್ಯಾವಿನಯ ಸಂಪನ್ನನಲ್ಲಿಯೂ ಬ್ರಾಹ್ಮಣನಲ್ಲಿಯೂ ಅಂದ್ರೆ ಗೋವಿನ ಶರೀರದಲ್ಲಿಯೂ ನಾಯಿಯಲ್ಲಿಯೂ ನಾಯಿ ಬೇಯಿಸೋವನಲ್ಲಿಯೂ ಸಮದರ್ಶನ ನೋಡೋರು ನೋಡ್ತಾರೆ. ಇನ್ಸ್ಪೈಟ್ ಆಫ್ ದಿ ಫಿಸಿಕಲ್ ಡಿಫರೆನ್ಸಸ್ ಇನ್ ದಿ ಬಾಡಿ. ಅಯ್ಯೋ ಅದು ಒಂದು ಜೀವಾತ್ಮ ನನ್ನಂತೆ ಇರುವುದು. ನಾನು ಅನ್ನ ತಿಂತಿದ್ದೇನೆ, ಅದು ಅಮೇಧ್ಯ ತಿಂತ ಇದೆಯಲ್ಲ. ಆ ಕನಿಕರ ಜೀವಾತ್ಮ ಮಾತ್ರಕ್ಕೆ ಒಂದು ಕನಿಕರ ನಿಮಗೆ ಬರಬೇಕಾದ್ರೆ ಯು ಹ್ಯಾವ್ ಟು ಸಿ ಎಸೆನ್ಷಿಯಲಿ ದ ಸೋಲ್ ಇನ್ ಇಟ್. ಅದರ ಆತ್ಮವನ್ನು ನೋಡು. ಆತ್ಮಕ್ಕೆ ವಿಕಾರವಿಲ್ಲ. ಸಿಮಿಲಾರಿಟಿ ಹೇಳ್ತಾ ಆದ್ರೆ ಭಿನ್ನತೆ ಹೇಳ್ತೇವೆ. ಇದು ದ್ವೈತಕ್ಕೆ ವಿಶಿಷ್ಟಾದ್ವೈತಕ್ಕೆ ಇರುವ ಭೇದ. ಇದು ದ್ವೈತಗಳಲ್ಲಿ ದ್ವೈತ ಮತದಲ್ಲಿ ಏನು ಹೇಳ್ತಾರೆ, ಒಂದು ಆತ್ಮಕ್ಕೂ ಇನ್ನೊಂದು ಆತ್ಮಕ್ಕೂ ಆತ್ಯಂತಿಕ ಭೇದ ಉಂಟು. ಪಂಚಭೇದ ತಾರತಮ್ಯ ಅಂತ ಹೇಳ್ತಾರೆ. ಪಂಚಭೇದ ಅಂದ್ರೆ ಹೇಗೆ? ಜೀವ ಜೀವದಲ್ಲಿ ಭೇದ, ಜಡ ಜಡದಲ್ಲಿ ಭೇದ, ಜೀವ ಈಶರಲ್ಲಿ ಭೇದ, ಜಡ ಈಶರಲ್ಲಿ ಭೇದ, ಈಶ ಮತ್ತು ಜೀವರಲ್ಲಿ ಭೇದ. ಇದು ಪರ್ಮುಟೇಟ್ ಕಾಂಬಿನೇಷನ್ ಮಾಡಿ 5 ವಿಧವಾದ ಭೇದ ತೋರಿಸ್ತಾರೆ. ಅಂಡ್ ರಿಜಿಡ್ಲಿ ಕ್ಲಾಸಿಫೈಡ್ ತಾರತಮ್ಯ ಹೇಳ್ತಾರೆ. ನೀಚೋಚ್ಚ ಭಾವಂಗತ ಶ್ರೀಮನ್ಮಧ್ವಮತೆ ಹರಿಃ ಪರತರಃ. ಮತ್ತು ಜೀವಾತ್ಮರು ನೀಚೋಚ್ಚ ಭಾವಂಗತಃ. ಇವರು ಹೆಚ್ಚು ಇವರು ಕಮ್ಮಿ, ಫಿಕ್ಸ್ ಆಗಿಬಿಟ್ಟು. ಹಾಗಾಗಿ ದೇವರು ಮಾಡಲಿಲ್ಲ ಅಂತಾರೆ. ಅದನ್ನ ದೇವರು ಮಾಡಿದ್ರೆ ಹೇಗಾಯ್ತು ಅಂದ್ರೆ ಅದು ಅನಾದಿ ಕಾಲದಿಂದ ಅದು ಆಗಿಯೇ ಇದೆ. ಹೇಗಿದೆ ಅದು? ಜೀವಾತ್ಮರಲ್ಲಿಯೇ ನಿತ್ಯ ಮುಕ್ತಿ ಯೋಗ್ಯರು ಅಂತ ಒಂದು ವರ್ಗ. ದೇ ಆರ್ ಎಟರ್ನಲಿ ಎಲಿಜಿಬಲ್ ಫಾರ್ ಸ್ಯಾಲ್ವೇಷನ್, ಓನ್ಲಿ ಸಮ್. ಕೆಲವರು ನಿತ್ಯ ನಾರಕಿಗಳು, ಎಟರ್ನಲಿ ಕಂಡಮ್ನಬಲ್ ಇನ್ ಟು ಹೆಲ್, ಅವರು ಎಂದೆಂದೂ ಅಲ್ಲಿಂದ ವಾಪಸ್ ಬರುವ ಹಾಗಿಲ್ಲ. ಇನ್ನು ಕೆಲವರು ನಿತ್ಯ ಸಂಸಾರಿಗಳು, ಇಲ್ಲಿಯೇ ಮೇಲೆ ಕೆಳಗೆ ಸುತ್ತಾಡ್ತಾರೆ. ಇವರಿಬ್ಬರಿಗೂ ಮೋಕ್ಷವಿಲ್ಲ. ಇದರಲ್ಲಿಯೂ ತಾರತಮ್ಯ. ನಿತ್ಯ ನರಕಕ್ಕೆ ಹೋಗುವವನಿಗೆ ಒಬ್ಬನಿಗೆ ಹೆಚ್ಚು ಶಿಕ್ಷೆ, ಒಬ್ಬನಿಗೆ ಕಮ್ಮಿ ಶಿಕ್ಷೆ. ಅದು ಇನ್ಹೆರೆಂಟ್ ಡಿಫರೆನ್ಸ್ ಹೇಳ್ತಾರೆ. ಇನ್ಹೆರೆಂಟ್ ಡಿಫರೆನ್ಸ್ ಆಸ್ ವೆಲ್ ಆಸ್ ಗ್ರೇಡೇಷನ್. ಒಂದೇ ಒಂದು ಮತ ಇದನ್ನು ಹೇಳುವುದು. 24-25 ವೇದಾಂತ ಮತಗಳಲ್ಲಿ ಮಧ್ವ ಮತದಲ್ಲಿ ಒಂದರಲ್ಲಿ ಮಾತ್ರ ಈ ವ್ಯತ್ಯಾಸವೇ. ಅದರಿಂದ ಜೀವಾತ್ಮ ಅನ್ನುವುದರಲ್ಲಿಯೇ ತಾಮಸನೇ ರಾಜಸನೇ ಸಾತ್ವಿಕನೇ ಅನ್ನೋ ಭೇದವಿದೆ. ಎಲ್ಲ ಒಂದೇ ಆಗೋದಕ್ಕೆ ಶಕ್ಯವೇ. ಎಲ್ಲ ಒಂದೇ ಹೇಗಾಗುತ್ತೆ? ಬೇರೆ ಬೇರೆ. ಹಾಗೆ ಜೀವನ ಪ್ರೋಸೆಸ್ ಯಾಕಿದೆ ಅಂತ ಕೇಳಿದ್ರೆ, ಅದು ಪೊಟೆನ್ಷಿಯಲ್. ಈಗ ಮುಳ್ಳಿನ ಬೀಜ ಇರುತ್ತೆ. ಮುಳ್ಳಿನ ಬೀಜ ಇದ್ದದ್ದು ಪೊಟೆನ್ಷಿಯಲ್ ಏನು? ಮುಳ್ಳಿನ ಗಿಡ ಪೂರ್ತಿ ಆವಿಷ್ಕಾರ ಆಗುವಷ್ಟೇ
ಅದು ಎವಲ್ಯೂಷನ್. ಮುಳ್ಳಿನ ಗಿಡ ಹುಣಸೆ ಗಿಡ ಆಗೋದಿಲ್ಲ, ಮುಳ್ಳಿನ ಗಿಡ ಮಾವಿನ ಮರ ಆಗೋದಿಲ್ಲ, ಅದು ಮುಳ್ಳಾಗಿ ಆವಿಷ್ಕಾರ ಆಗಬೇಕು. ಪಾಪ ಸ್ವರೂಪದಲ್ಲಿಯೇ ಹುಟ್ಟಿದವನು, ತಾಮಸಿಯಾಗಿದ್ದವನು, ನರಕಕ್ಕೆ ಹೋಗೋದಕ್ಕೆ ಏನೇನು ಮಾಡಬೇಕೋ ಅದರ ಪರಿಪೂರ್ಣ ಸಿದ್ಧತೆ ಮಾಡಿಕೊಳ್ಳೋದೇ ಅವನ ಆವಿಷ್ಕಾರ. ಇದೇ ಎವಲ್ಯೂಷನ್ ಅಂತಾರೆ ಮಾಧ್ಯಮದಲ್ಲಿ. ನೀವು ಒಪ್ಪಿಗೆ ಆದ್ರೆ ತಗೊಳ್ಳಿ. ತಿಳಿತೆ ಇದನ್ನ ಅವರು ಜಸ್ಟಿಫೈ ಮಾಡ್ತಾರೆ, ಅದಕ್ಕೂ ಶ್ರುತಿಗಳೆಲ್ಲ ಕೊಡ್ತಾರೆ. ತಿಳಿತೆ ಆದ್ರಿಂದ ನೀವು ಕೇಳಿದ ಪ್ರಶ್ನೆಗೆ ಎರಡು ರೀತಿ ಉತ್ತರ ಇದ್ದಿದ್ದು. ಅದ್ವೈತ ಮತದಲ್ಲಿ ಜೀವ ಬ್ರಹ್ಮ ಎರಡೂ ಒಂದೇ ವಸ್ತು ಆದ್ದರಿಂದ ಜೀವದಲ್ಲಿ ನಾನಾತ್ವ ಹೇಳುವುದಾಗಲಿ, ಜೀವ ಬ್ರಹ್ಮಕ್ಕೆ ವ್ಯತ್ಯಾಸ ಹೇಳೋದಿಲ್ಲ ಅಂದಮೇಲೆ ಎಲ್ಲ ಶರೀರಗಳಲ್ಲಿರುವುದು ಏಕಪ್ರಕಾರವಾದ ಆತ್ಮ ಒಂದೇ ಅನ್ನೋದು ಅದ್ವೈತದ ಗ್ರಹಿಕೆ. ನೀವು ಅದು ಈ ಜೀವ ಆ ಜೀವ ಪ್ರಶ್ನೆ ಬರೋದೇ ಇಲ್ಲ. ಮಡಿಕೆ ಭೇದದಿಂದ ಇದು ನೋಡೋದಕ್ಕೆ ಸಣ್ಣ ಮಡಿಕೆಯಲ್ಲಿ ಸಣ್ಣ ಗಾಳಿ ಇರ್ಬೋದು, ದೊಡ್ಡ ಗಾಳಿ ಇರ್ಬೋದು. ಒಂದೊಂದರ ಬುಷ್ಟೆ ವಾಸನೆ ಬಂದರೂ ಇದರ ವಾಸನೆ ಬೇರೆ, ಅದರ ವಾಸನೆ ಬೇರೆ ಇರ್ಬೋದು. ಅದು ಒಡೆದ್ರೆ ಬಾಹ್ಯಾಕಾಶ ಸೇರಿಕೊಳ್ಳುವಾಗ ಇದೆಲ್ಲ ಒಂದೇ. ಇದು ಅದ್ವೈತದ ಗ್ರಹಿಕೆ. ನಿಮ್ಮ ಪ್ರಶ್ನೆ ಉತ್ತರವಾಯ್ತೆ ನೋಡಿ. ಗ್ರಹಿಸೋದು ಕಷ್ಟ ಇರ್ಬೋದು, ಇದು ಸ್ವಲ್ಪ ನಿಧಾನ ಡೈಜೆಸ್ಟ್ ಮಾಡ್ಕೊಳ್ಳಿ. ಮುಂದೆ ಹೋಗೋಣ. ಇನ್ಯಾರೋ ಏನು ಪ್ರಶ್ನೆ ಕೇಳಿದ್ರಲ್ಲ, ಇಲ್ಲಿ ಯಾರೋ ಏನೋ ಕೇಳಿದ್ರು. ಆತ್ಮ ಹೌದು, ಜೀವಾತ್ಮನನ್ನೇ ಅನ್ನಮಯ ಕೋಶದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಬೇಕು. ಅನ್ನಕೋಶದಲ್ಲಿ ಇರುವ ಜೀವಾತ್ಮನನ್ನು ಕುರಿತು ಹೇಳ್ತಿದ್ದಾರೆ. ಅನ್ನಕೋಶದ ಜೀವಾತ್ಮ ಇದ್ದಾನೆ ಅಲ್ವೋ? ಬಾಹ್ಯ ಹೌದು. ಪುರುಷ ಆಕಾರನೂ ಹೇಳ್ತಾರೆ. ತಸ್ಯ ಪುರುಷ ವಿಧತ ನೋಡಿ. ಅನ್ನಕೋಶದಲ್ಲಿರುವ ಜೀವಾತ್ಮ ಯಾವ ಆಕಾರದಲ್ಲಿರ್ತಾನೆ? ಹೌದು. ಇಲ್ಲದೆ ಈ ಶರೀರಕ್ಕೆ ಇದೇ ಆಕಾರ ಅಂತ ಹೇಗೆ ಹೇಳ್ತೀರಿ? ಮನುಷ್ಯ ಅಂತ ಮಾಡಿದ ವಸ್ತುವಿನಲ್ಲಿ ದೇವರು ಎಲ್ಲ ಮನುಷ್ಯರನ್ನು ಒಂದೇ ಆಕಾರದಲ್ಲಿ ಮಾಡಿದ ಅಲ್ವೇ ನೋಡಿ. ಗಾಡ್ ಶರೀರವನ್ನೇ ಇಲ್ಲಿ ಹೇಳ್ತಿದ್ದಾರೆ. ಶರೀರವೇ, ಆ ಜೀವಾತ್ಮನ ಶರೀರವೇ ಈ ಆಕಾರದಲ್ಲಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅನ್ನಮಯ ಕೋಶದಲ್ಲಿರುವ ಪುರುಷನು ತಾತ್ಕಾಲಿಕವಾಗಿ ಅನ್ನಕೋಶವೂ ಬೇರೆಯಲ್ಲ. ಈಗ ಗೀತೆಯಲ್ಲಿ ಕ್ಷರ ಹೇಳ್ತಾರೆ ನೋಡಿ. ಕ್ಷರ ಪುರುಷ, ಅಕ್ಷರ ಪುರುಷ, ಉತ್ತಮ ಪುರುಷ ಮೂರು ಹೇಳ್ತೇವೆ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ. ಕೂಟಸ್ಥ ಅಂದ್ರೆ ಜೀವಾತ್ಮ, ಕ್ಷರ ಅಂದ್ರೆ ಕ್ಷಣ ಕ್ಷಣಕ್ಕೆ ಬದಲಾಗುವ ಶರೀರ ರೂಪದಲ್ಲಿರುವ ಜೀವಾತ್ಮನ ಅಂಶ ಅಂತ ಇಟ್ಕೊಳ್ಳಿ. ಕ್ಲಿಯರ್ ಆಯ್ತಾ ನೋಡಿ. ಆದ್ರಿಂದ ಈಗ ಈ ಅನ್ನಮಯ ಪುರುಷನನ್ನು ಕುರಿತು ಹೇಳ್ತಾರೆ. ಅನ್ನಗಂ ಹಿ ಭೂತಾನಾಂಜೇಷ್ಠಂ. ಭೂತ ಅಂದ್ರೆ ಸೃಷ್ಟಿಯಾದ ವಸ್ತುಗಳಲ್ಲಿ ಜ್ಯೇಷ್ಠ ಅಂದ್ರೆ ಇದು ವ್ಯಾಲ್ಯೂ ಟರ್ಮ್. ಇದು ನಿಮಗೆ ಅವರು ಕಿರಣ್ ಅವ್ರಿಗೆ ಉಪಯೋಗ ಬರುತ್ತೆ ನೋಡಿ. ಫಿಲಸಾಫಿಕಲಿ ವ್ಯಾಲ್ಯೂಲೆಸ್ ಟರ್ಮ್ಸ್ ಇಲ್ವೇ ಇಲ್ಲ. ಪ್ಲಸ್ ಮೈನಸ್ ಏನಾದ್ರು ಇರುತ್ತೆ. ಅದು ಜ್ಯೇಷ್ಠಂ ಅಂದ್ರು. ಜ್ಯೇಷ್ಠ ಅಂದ್ರೆ ಅರ್ಥ ಅರ್ಲಿಯಸ್ಟ್ ಕ್ರಿಯೇಟೆಡ್ ಅನ್ನೋ ಅರ್ಥ ಆಗುತ್ತೆ. ಇಲ್ಲಿ ಸೀನಿಯರ್ ಮೋಸ್ಟ್ ಅನ್ನೋ ಅರ್ಥ ಆಗುತ್ತೆ. ದೇವರು ಸೃಷ್ಟಿ ಮಾಡುವ ವಸ್ತುಗಳಲ್ಲಿ ಅನ್ನವೇ ಜ್ಯೇಷ್ಠ ವಸ್ತು. ಯಾಕೆ? ಅನ್ನದಿಂದಲೇ ಉಳಿದಿದ್ದೆಲ್ಲ ಉಂಟಾಗುತ್ತೆ. ಆಹಾರವಿದ್ರೆ ಉಳಿದಿದ್ದು ಅಷ್ಟೇ ಅಲ್ಲ. ತಸ್ಮಾತ್ ಸರ್ವೌಷಧ ಮುಚ್ಚತೆ. ಅದಕ್ಕೆ ಔಷಧ ಅಂದ್ಬಿಟ್ರು. ಔಷಧಿ ಅಲ್ಲ, ಔಷಧ. ಔಷಧ ಅಂದ್ರೆ ಅರ್ಥ ರೂಢಿ ಅರ್ಥದಲ್ಲಿ ಮೆಡಿಸನ್ ಅನ್ನೋ ಅರ್ಥ ಇದೆ ಅಲ್ಲ ನೋಡಿ. ಸರಿಯಾಗಿ ಆಹಾರದ ಉಪಯೋಗಾದಿಗಳನ್ನು ತಿಳ್ಕೊಂಡ್ರೆ ಶರೀರ ಸಂಬಂಧದ ವ್ಯಾಧಿಗಳು ಬರೋದಿಲ್ಲ. ಹೈಯೆಸ್ಟ್ ಮೆಡಿಸನ್ ಈಸ್ ಫುಡ್ ಅಂದ್ರು. ಇದು ಆಯುರ್ವೇದಕ್ಕೆ ಒಪ್ಪತ್ತೆ ನೋಡಿ. ಊಟ ಬಲ್ಲವನಿಗೆ ರೋಗವಿಲ್ಲ. ವೇದದ ಮೇಲೆ ಗಾದೆ ಹಾಕಿ ಬಂದು ನೋಡ್ಕೊಳ್ಳಿ. ತಸ್ಮಾತ್ ಸರ್ವೌಷಧ ಮುಚ್ಚತೆ ಸರ್ವಂ ವೈತೆ ಅನ್ನಮಾಪ್ನುವಂತಿ ಏನ್ನಂ ಬ್ರಹ್ಮೋಪಾಸತೆ. ಅನ್ನವನ್ನು ಪುರುಷ ಅಂತ ಹೇಳಬೇಕೇ ಇಲ್ಲವೇ ಅಂತ ನಾವು ಜಿಜ್ಞಾಸೆ ಮಾಡಿದೆವು. ಬ್ರಹ್ಮ ಶಬ್ದನೇ ಹಾಕಿಬಿಟ್ರು. ಅನ್ನವನ್ನ ಯಾರು ಬ್ರಹ್ಮೋಪಾಸತೆ, ಬ್ರಹ್ಮಾಂಶ ಎಂಬುದಾಗಿ ಅಲ್ವೇ. ಒಳಗಿರುವ ಬ್ರಹ್ಮ ಪರಮಾತ್ಮನ ಅಂಶ ಜೀವಾತ್ಮ, ಜೀವಾತ್ಮನ ಅಂಶ ಪ್ರಾಣ, ಅವನಂಶ ಮನಸ್ಸು, ಅವನಂಶ ಮತ್ತೊಂದು ಶರೀರ ತನಕ. ಇದು ಅನ್ನ ಬ್ರಹ್ಮೋಪಾಸನೆಯನ್ನು ಯಾರು ಮಾಡ್ತಾರೆಯೋ ಅವರಿಗೆ ನಿರಂತರವಾಗಿ ಅನ್ನ ಸಿಗುತ್ತೆ. ಅನ್ನ ಪ್ರಾಪ್ತಿ ಇಲ್ಲದೆ ಯಾವ ಊರಿಗೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು, ಯಾವ ಕಾಲದಲ್ಲಿಯೂ ಅವ್ರಿಗೊಂದು ತನ್ನ ಎಲ್ಲಿ ಅವ್ರು ಸಿದ್ಧವಾಗುತ್ತೆ. ಅನ್ನವನ್ನು ನಿರಾಕರಣೆ ಮಾಡಬಾರದು. ಅನ್ನವನ್ನು ದೇವರ ಅಲ್ಲ ನೋಡಬಾರದು. ಲುಕ್ ಅಟ್ ಇಟ್ ಫ್ರಮ್ ದಿ ಆಂಗಲ್ ಆಫ್ ಗಾಡ್ ಅಂತ ಇದೇ ಹೇಳ್ತಾರೆ ಮುಂದೆ.
ಅನ್ನ ಪ್ರಶಂಸೆ ಯಾಕೆ ಮಾಡಿದ್ರು? ಅನ್ನ ಬ್ರಹ್ಮವೇನೆಯ ಅಂದ್ರೆ ಹೌದು, ಅದು ಒಂದು ರೀತಿಯಲ್ಲಿ ಬ್ರಹ್ಮವೇ. ಕಾಂಟ್ರಾಕ್ಟಿಟಿ ಅಲ್ಲ. ಏನು ಅನ್ನನು ಬ್ರಹ್ಮ ಅಂತೀರಿ, ಪ್ರಾಣಾನು ಬ್ರಹ್ಮ ಅಂತೀರಿ, ಅನ್ನಮಯಂಚ ಬ್ರಹ್ಮ, ಭೋಕ್ತಾಚ ಬ್ರಹ್ಮ. ಶಾಸ್ತ್ರದಲ್ಲಿ ಹೇಳ್ತೇವೆ ನೋಡಿ, ಇದು ಹವ್ಯಂಚ ಬ್ರಹ್ಮ, ಭೋಕ್ತಾಚ ಬ್ರಹ್ಮ, ಇಂಥ ವಯಂ ಪಾತ್ರ ಎಲ್ಲವೂ ಬ್ರಹ್ಮವೇ. ಇದು ಹೇಳ್ತೇವಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿ, ಎಲ್ಲವನ್ನೂ ಬ್ರಹ್ಮ ಅಂತ ನೋಡುವ ದೃಷ್ಟಿ ಅತ್ಯಂತ ಅವಶ್ಯಕ ನಮಗೆ. ಇದು ಅದ್ವೈತ. ಅದನ್ನು ನೋಡಿದ್ರು ಅನ್ನ ಬೇರೆ ಪ್ರಾಣ ಬೇರೆ ಅಂತ ಬಿಡಿಸ್ತೇವಲ್ಲ, ಈ ಬಿಡಿಸುವುದು ವಿಶಿಷ್ಟಾದ್ವೈತಾಂಶ. ಇದು ಒಂದಕ್ಕೊಂದು ಪೂರಕ, ಒಂದು ಬಿಟ್ಟು ಇನ್ನೊಂದು ಹೇಳೋ ಹಾಗೆ ಇಲ್ಲ. ಅದು ಅಲ್ಟಿಮೇಟ್ ಯೂನಿಟಿ ಯು ಹ್ಯಾವ್ ಟು ಅಕ್ಸೆಪ್ಟ್. ಅದ್ವೈತದಲ್ಲ ಮುಗಿಯುತ್ತೆಲ್ಲ ಹೋಗಿ ಅದರ ಒಳಗಡೆಯೇ ವ್ಯವಹಾರದಲ್ಲಿ ಕಾಣುವಂತಹ ಭೇದಗಳನ್ನು ನಾವು ಒಪ್ಕೊಳ್ತೇವೆ. ಅದಕ್ಕೆ ಇಲ್ಲಿ ಏನ್ ನಮ್ ಬ್ರಹ್ಮೋಪಾಸತೆ ಬಿಡ್ಲಿಲ್ಲ, ರಿಪಿಟೇಷನ್ ಮಾಡ್ತಾರೆ ಅದೇ ಮಂತ್ರವನ್ನ ದೃಢೀಕರಣಾರ್ಥವಾಗಿ. ರಿಪಿಟೇಷನ್ ದೋಷ ಅಲ್ಲ. ಅನ್ನಗಂಹಿ ಭೂತಾನಾಂಜೇಷ್ಠಂ ತಸ್ಮಾತ್ ಸರ್ವೌಷಧ ಮುಚ್ಚತೆ. ರೆಡ್ಡಿಂಕು ಅಂಡರ್ಲೈನು ಇಲ್ಲದೆ ಇದ್ದ ಕಾಲ ವೇದದಲ್ಲಿ ಯಾವುದನ್ನು ಒತ್ತಿ ಹೇಳಬೇಕೋ ಅದನ್ನು 2 ಸಲ ಹೇಳ್ಬಿಡೋರು. 2 ಸಲ ಹೇಳಿದ್ರೆ ತುಂಬಾ ಮುಖ್ಯವಾದ ವಿಷಯ ಚೆನ್ನಾಗಿ ಗ್ರಹಿಸಿ ಅಂತ ಅರ್ಥ. ಶೇಕ್ಸ್ಪಿಯರ್ ನಾಟಕದಲ್ಲಿ ಒಂದು ವಾಕ್ಯ 2 ಸಲ ಬಂದು ಕೊನೆಯಲ್ಲಿ ಕಂಪ್ಲೇಂಟ್ ಬಂದ್ರೆ ಸೀನ್ ಮುಗಿಯಿತು ಅಂತ. ಅದಕ್ಕೆ ಕರ್ಟನ್ ಇರಲಿಲ್ಲ ನಾಟಕದಲ್ಲಿ, ಕರ್ಟನ್ ಇರಲಿಲ್ಲವಾದ್ರಿಂದ ಒಂದೇ ಶಬ್ದದಲ್ಲಿ ಬರುವ ಒಂದೇ ಏನಂತೀರಿ ಕಪ್ಲೆಟ್ ಅಂದ್ರೆ ಒಂದೇ ನಾದದಲ್ಲಿ ಮುಕ್ತಾಯವಾಗುವ 2 ಶಬ್ದಗಳನ್ನು 2 ಸಾಲ ಕೊನೆಯಲ್ಲಿ ಬಂದ್ರೆ ಅದು ಸೀನ್ ಮುಗಿಯಿತು ಅಂತ ಅರ್ಥ. ಹಾಗೆ ಇಲ್ಲಿ ಎಂಫಸಿಸ್. ತಸ್ಮಾತ್ ಸರ್ವೌಷಧ ಮುಚ್ಚತೆ ಅನ್ನಾತ್ ಭೂತಾನಿ ಜಾಯಂತೆ. ಜ್ಯೇಷ್ಠ ಮಂದ್ರಲ್ಲ ವಿವರಿಸ್ತಾರೆ, ಎಲ್ಲ ವಸ್ತುಗಳು ಅನ್ನದಿಂದಲೇ ಹುಟ್ಟವಪ್ಪ. ಜಾತಾನ್ಯನ್ನೇನ ವರ್ಧಂತೆ. ಹುಟ್ಟಿದವು ಅನ್ನದಿಂದಲೇ ಬೆಳೀತವೆ. ನಿಮ್ಮ ತಂದೆ ತಾಯಿಗಳು ಅವರೇನೇನೆಲ್ಲ ಊಟ ಮಾಡಿದರೋ ಅದರ ಫಲವಾಗಿ ನಿಮಗೆ ಶರೀರವನ್ನು ಕೊಟ್ಟರು. ನೀವು ಅದನ್ನು ಬೆಳೆಸ್ಕೊಂಡ್ರಿ ಉಂಡು ಮೇಲೆ. ಮಗು ಹೊರಗೆ ಬಂದ ಮೇಲೆ ಏನ್ ಮಾಡುತ್ತೆ? ಫಸ್ಟ್ ಥಿಂಗ್ ತಾಯಿ ಹಾಲನ್ನು ಕುಡಿಯುತ್ತೆ. ತಾಯಿ ಹಾಲು ಕುಡಿದು ಇನ್ನು ಆ ಹಾಲಿಲ್ಲದೆ ಇರೋ ಅವಸ್ಥೆ. ಇದಕ್ಕಿನ್ನೂ ಹೆಚ್ಚು ಪುಷ್ಟಿಕರ ಆಹಾರ ಬೇಕಾದ ಮೇಲೆ ಗಟ್ಟಿ ಘನ ಪದಾರ್ಥಗಳನ್ನು ತಿನ್ನೋಕೆ ಶುರು ಮಾಡುತ್ತೆ. ವೆನ್ ಇಟ್ ಈಸ್ ಇಂಡಿಪೆಂಡೆಂಟ್ಲಿ ಏಬಲ್ ಟು ಟೇಕ್ ಇಟ್ಸ್ ಓನ್ ಫುಡ್, ದಿ ಮದರ್ ಡಸಂಟ್ ಹ್ಯಾವ್ ಟು ಫೀಡ್ ಇಟ್. ಹಾಗೆ ಹುಟ್ಟುತ್ತೇವೆ, ಅನ್ನದಲ್ಲಿ ಬೆಳಿತೇವೆ. ಮುಂದೆ ಜಾತಾನ್ಯನ್ನೇನ ವರ್ಧಂತೆ ಅಂದ್ರೆ ಅದ್ಯತೆ ಅತ್ಯಚ ಭೂತಾನಿ. ಅದಕ್ಕೆ ಆತ್ಮ ಅಂದ್ರು. ಅದ್ಯತೆ ಇದು ತಿನ್ನಲ್ಪಡುತ್ತದೆ, ಇದು ತಿಂತದೆ. ಅದಕ್ಕೆ ಅನ್ನ ಅಂತ ಹೇಳ್ತೇವೆ. ಹೌದು, ಭೋಗ್ಯ ಹೋಗ್ತಾ ಎರಡೂ ಉಂಟು. ಅನ್ನ ತಿನ್ನುವುದು ಉಂಟು, ಅನ್ನವು ತಿನ್ನಲ್ಪಡುವುದು ಉಂಟು. ಇದರಲ್ಲೊಂದು ತಮಾಷೆ ಇರ್ಬೋದು ಅಂತ ಕಾಣುತ್ತೆ. ನಾವು ಅನ್ನವನ್ನು ತಿನ್ನೋದು ಒಂದು ಸ್ಟೇಜು, ಅನ್ನ ನಮ್ಮನ್ನು ತಿನ್ನೋದು ಒಂದು ಸ್ಟೇಜು. ಯಾವ ಸ್ಟೇಜ್ ಅದು ಹೇಳಿ, ಸರಿಯಾಗಿ ಹೇಳಿ, ಯೋಚನೆ ಮಾಡಿ. ಡಯಾಬಿಟಿಸು ಅತ್ಯಂತ ಇವನು ತಿಂದುಬಿಟ್ಟ, ಅವನು ಜೀರ್ಣ ಆಗಲಿಲ್ಲ, ಗ್ಯಾಂಗ್ರೀನ್ ಆಯಿತು. ಆವಾಗ ಕಾಲು ಬೆರಳು ಕೈ ಬೆರಳಿಂದ ಹಿಡ್ಕೊಂಡು ಇವನನ್ನೇ ತಿಂತಾ ಬರುತ್ತೆ. ಓವರ್ ಈಟಿಂಗ್ ಮಾಡಿದ್ದಾನಲ್ಲ, ತಿಂದಿದ್ದ ಕ್ಯಾಲ್ರಿ ಜೀರ್ಣ ಆಗಲಿಲ್ವಲ್ಲ, ಇವನನ್ನು ತಿನ್ನ ಬರುತ್ತೆ ಅವನಿಗೆ. ಇದು ಅನ್ನ ಸೂಕ್ತದಲ್ಲಿ ಕೂಡ ಹೇಳ್ತಾರೆ. ಅಹಮನ್ನಂ, ಇಲ್ಲಿ ವೇದಾಂತದಲ್ಲಿ ಹೇಳ್ತೇವೆ. ಅಲ್ಲಿ ಹೇಳಿ ಅನ್ನ ಸೂಕ್ತದಲ್ಲಿ ಅಹಮಸ್ಮಿ ಪ್ರಥಮಜಾರತಸ್ಯ ಪೂರ್ವಂ ದೇವೇಭ್ಯೋ ಮೃತಸ್ಯ ನಾಭಾಯಿ. ಆಮೇಲೆ ಯೋ ಮಾ ದದಾತಿ ಸೈ ದೇವ ಮಾಭಾ. ಅಲ್ಲಿ ಅಹಮನ್ನಂ ಅನ್ನ ಮದಂತ ಮದ್ಮಿ. ನಾನು ಅನ್ನ ತಿನ್ನುವನು ನಾನೇ ತಿಂತೇನೆ. ಮೋಘಮನ್ನ ವಿಂದತೆ ಅಪ್ರಚೇತ. ಯಾವನು ಅನ್ನವನ್ನು ಇನ್ನೊಬ್ಬರು ಕೊಡೋದಿಲ್ಲವೋ ಅವನನ್ನ ಆ ಅನ್ನ ತಿನ್ನುತ್ತೆ, ತಲೆ ಒಳಗೆ ತಗೊಂಡು ಹೋಗ್ಬಿಡ್ತಾರೆ. ಇದೆಲ್ಲ ಅನ್ನ ಸೂಕ್ತ ಬಹಳ ಅದ್ಭುತವಾದ ವಿಷಯ, ಸೋಷಿಯಲ್ ಫಿಲಾಸಫಿಯಲ್ಲಿ ಹೇಳ್ತಾರೆ. ಅದರಿಂದ ಅದ್ಯತೆ ಹೆಚ್ಚಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಇತಿ. ನಿರುಕ್ತ ಅನ್ನ ಶಬ್ದಕ್ಕೆ ಅರ್ಥ ಕೊಟ್ಟರು. ಈಗ ಮುಂದಕ್ಕೆ ಹೋಗಿ ಇಷ್ಟೊತ್ತಾದ್ಮೇಲೆ 2ನೇ ಕೋಶಕ್ಕೆ ಬರ್ತೇವೆ. ತಸ್ಮಾದ್ವಾ ತಸ್ಮಾದ್ ಅನ್ನ ರಸಮಯಾತ್. ಇಷ್ಟೊತ್ತು ಹೇಳಿದ ಅನ್ನಕೋಶ ಶರೀರ ಇದೆಯಲ್ಲ, ಇದಕ್ಕಿಂತ ಬೇರೆಯಾದದ್ದು ಅದರ ಒಳಗೆ ಇನ್ನೊಂದಿದೆ. ಅನ್ಯೋಂತರ ಆತ್ಮ ಪ್ರಾಣಮಯ. ಅನ್ನಮಯವನ್ನು ಆತ್ಮ ಅಂತ ಹೇಳಿದಾಗಾಯ್ತಲ್ಲಿ. ಈಗ ಪ್ರಾಣಮಯ ಹೇಳ್ತಾರೆ, ಇದು ಅನ್ಯ ಆತ್ಮ, ಇದು ಬೇರೆ ಆತ್ಮ ಅಂದ್ರು. ಅಂದ್ರೆ 5 ಆತ್ಮ ಇದೆಯೋ ಒಬ್ಬನಿಗೆ? ಪಂಚಕೋಶದಲ್ಲಿ
ಈ ಏನ್ ಹೇಳ್ತೇವೆ ಪ್ರಾಕಾರಗಳಲ್ಲಿ ಒಂದೇ ಆತ್ಮನ ಅಂಶಗಳು ಇವೆ ಅಂತ ತಿಳ್ಕೋಬೇಕು. ಅಂದ್ರೆ ಅಂಶ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗೋಯ್ತಲ್ಲ ಅಂತ ಹಾಕಿ ಕೇಳಬೇಡಿ. ಈಗ ಒಬ್ಬ ಮಲಗಿರ್ತಾನೆ, ಅವನನ್ನು ಹೇಗೆ ಹಬ್ಬಿಸ್ತೀರಿ? ಕ್ಯಾನ್ ಯು ವೇಕ್ ಹಿಮ್ ಅಪ್ ವಿತೌಟ್ ಡಿಸ್ಟರ್ಬಿಂಗ್ ಇಸ್ ಬಾಡಿ? ಕೂಗಿದ್ರು ಕಿವಿ ಮೂಲಕ ಅನ್ನಮಯ ಶರೀರಕ್ಕೆ ಅಪೀಲ್ ಆಗ್ಬೇಕಲ್ಲ. ಡಿಸ್ಟರ್ಬ್ ಮಾಡಿದ್ರೆ ಅವನು ಎಪ್ಸಕ್ ಬರೋದಿಲ್ಲ. ನೀವು ಅನ್ನಮಯ ಕೋಶ ಡಿಸ್ಟರ್ಬ್ ಮಾಡಿದ್ರು, ಪ್ರಾಣಮಯ ಕೋಶ ತಟ್ಟದೇ ಇದ್ರೆ ಅದು ಹೋಗಿ ಅವನಿಗೆ ಎಚ್ಚರ ಆಗೋದೇ ಇಲ್ಲ. ಪ್ರಾಣಮಯ ಕೋಶ ತಟ್ಟಿದ್ರು ಅದು ಮನೋಮಯ ಕೋಶಕ್ಕೆ ಹೋಗಿ ತಟ್ಟದೇ ಇದ್ರೆ ಪ್ರಜ್ಞೆ ಅವನು ಹೇಳೋದಿಲ್ಲ. ಮನೋಮಯಕ್ಕೆ ತಟ್ಟಿದ್ರು ವಿಜ್ಞಾನಮಯ ಆತ್ಮಕನ ಜೀವಾತ್ಮನನ್ನು ಮುಟ್ಟದೇ ಇದ್ರೆ ಅದು ಹೇಳೋದೇ ಇಲ್ಲ ಈಚೆಗೆ. ಅಂದ್ರೆ ಆತ್ಮ ಎಲ್ಲದರಲ್ಲಿದ್ದಾನೆ. ಈಗ ನೋಡಿ, ನಿಮ್ಮ ಶರೀರದ ಮೇಲೆ ಯಾರೋ ಸುಮ್ಮನೆ ಈ ಕೂದಲ ಮೇಲೆ ಕೈಯಾಡಿಸಿದ್ರು ಸ್ಪರ್ಶ ಆಗೋದಿಲ್ವೇ? ನೋಡಿ, ಅನುಭವ ಬರುತ್ತೆ ಅಲ್ವಾ? ಅಲ್ಲಿ ಆತ್ಮ ಇದ್ದಾನೆ ಅಲ್ವೇ? ಅದರಲ್ಲೂ ಇರ್ಬೇಕು ಅವನು. ಒಂದೇ ಆತ್ಮ ಇಷ್ಟೆಲ್ಲ ಹೇಗಿರ್ತಾನೆ ಅಂದ್ರೆ ಅದಕ್ಕೆ ವಿಷ್ಣು ಪುರಾಣಕಾರ ಉದಾಹರಣೆ ಕೊಡ್ತಾರೆ. ಏಕದೇಶ ಸ್ಥಿತಾಸ್ಯಾಗ್ನೇಹೇ ಯಥಾ ಜ್ಯೋತ್ಸ್ನ. ಈಗ ಅಗ್ನಿ ಒಂದೇ ಕಡೆ ಇರುತ್ತೆ, ಸೂರ್ಯ ಒಂದೇ ಕಡೆ ಇದ್ದಾನೆ. ಸೂರ್ಯನ ಬೆಳಕು ಹೇಗೆ ಎಲ್ಲ ಕಡೆ ವ್ಯಾಪಕವಾಗಿರುತ್ತೆಯೋ ಜ್ಯೋತ್ಸ್ನ ವಿಸ್ತಾರಿಣಿ ಯಥಾ. ಒಂದು ಕಡೆ ಅಗ್ನಿ ಇಟ್ಟಿರ್ತೀರಿ ಕತ್ಲೆಯಲ್ಲಿ, ಅದರ ಬೆಳಕು ಎಲ್ಲ ಕಡೆ ಪ್ರಸರಿಸುವಂತೆ ಜೀವಾತ್ಮ ವಿಭುವಾಗಿ ವ್ಯಾಪಿಸಿದ್ದಾನೆ ಅಂತ ಅರ್ಥವಲ್ಲ. ಇವನವನು ಜೀವಾತ್ಮನಿಗೆ ಪರಮಾತ್ಮನಿಗೆ ಇರೋ ವ್ಯತ್ಯಾಸ, ಪರಮಾತ್ಮ ಲಿಟರಲಿ ಸರ್ವವ್ಯಾಪಕ, ಸಾಕ್ಷಾತ್ತಾಗಿ ಇದ್ದಾನೆ. ನನ್ನಲ್ಲಿದ್ದು ಸುಮ್ಮನೆ ನಿಮ್ಮಲ್ಲಿ ಈ ಸೂರ್ಯನಿಗೆ ನೀರಲ್ಲಿ ಕನ್ನಡಿ ತೋರಿಸ್ತಾರಲ್ಲ, ಕನ್ನಡಿಯಲ್ಲಿದ್ದಾಗಿಲ್ಲ, ಸಾಕ್ಷಾತ್ತಾಗಿಯೇ ಇದ್ದಾನೆ. ಅಣುವಿನಲ್ಲಿ ಅತ್ಯಂತ ಅಣುವಾಗಿಯೂ ದೊಡ್ಡ ವಸ್ತುವಿನಲ್ಲಿ ಅತ್ಯಂತ ದೊಡ್ಡದಾಗಿಯೂ ವಿಚ್ಛಿನ್ನವಿಲ್ಲದೆ ಪರಿಪೂರ್ಣವಾಗಿಯೇ ಇದ್ದಾನೆ. ಇರುವೆಯಲ್ಲಿ ಅಥವಾ ಸೊಳ್ಳೆಯಲ್ಲಿ ಮೈಕ್ರೋಬ್ಸ್ ಅಂತ ಹೇಳ್ತೀರಿ, ಅಷ್ಟು ಸೂಕ್ಷ್ಮ ವಸ್ತುಗಳಲ್ಲಿಯೂ ಅಂತರಾತ್ಮನಾದ ಪರಮಾತ್ಮ ತನ್ನ ಸ್ವಸ್ವರೂಪದಲ್ಲಿ ಪರಿಪೂರ್ಣವಾಗಿ ಇದ್ದಾನೆ. ಅತ್ಯಂತ ವಿಲಕ್ಷಣ ವಸ್ತು ಅವನು. ಜೀವಾತ್ಮ ಹಾಗಲ್ಲ. ಜೀವಾತ್ಮ ಕಾಲು ಉಗುರಲಿದ್ದಾನೆ, ಕೈಯಲ್ಲಿದ್ದಾನೆ ಅಂತ ಕೇಳಿದ್ರೆ ಅವನಿರೋದು ಹೃದಯ ಪ್ರದೇಶ ಒಂದರಲ್ಲಿಯೇ. ನಾವು ಹೃದಯ ಅಂದ್ರೆ ನೀವು ಬ್ರೈನ್ ಅಂತ ಇಟ್ಕೋಬೇಕು ಇವತ್ತು. ಅವನು ಲೊಕೇಟ್ ಮಾಡೋದೆಲ್ಲಿ ನಾವು ಅವ್ರನ್ನ ದೇಶಿರಾಜು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲಿಲ್ಲ. ಅವರಿರ್ಬೇಕಲ್ಲ ಎಲ್ಲ ಒಂದು ಕಡೆ. ಅದಿಲ್ಲದೆ ಇದ್ರೆ ಇದಿಷ್ಟನ್ನು ಕಂಟ್ರೋಲ್ ಮಾಡಿ ಯೂನಿಟಿ ಕೊಡೋರು ಯಾರು? ನಿಮ್ಮ ಕಾಲ ಮೇಲೆ ಒಬ್ರು ನಿಂತ, ಸ್ವಾಮಿ ನನ್ನ ಕಾಲ ಮೇಲೆ ನಿಂತಿದ್ದೀರಿ ಅಂತ ಕೇಳ್ತೀರಿ. ಮಲ್ಲೇಶ್ವರಕ್ಕೆ ಹೋಗ್ತಿದ್ದೆ ಬಸವನಗುಡಿಯಿಂದ 58ನೇ ಇಸ್ವಿ, ಆಚಾರ್ಯ ಪಾಠಶಾಲೆ ಕಾಲೇಜಲ್ಲಿ ಮೇಷ್ಟ್ರು ನಾನು. ಆವಾಗ ನನಗೆ ತುಂಬಾ ಸಂಕೋಚ ಪ್ರವೃತ್ತಿ. ಬಸ್ಸಲ್ಲಿ ಸಿಟಿ ಬಸ್ಸಲ್ಲಿ ಓಡಾಡಿ ರೂಢಿ ಇಲ್ಲ. ಯಾವನೊಬ್ಬ ನನ್ನ ಕಾಲ ಮೇಲೆ ನಿಂತಿದ್ದ, ನಾನು ಬೂಟ್ ಹಾಕೊಂಡಿದ್ದೆ, ಅದ್ರ ಮೇಲೆ ನಿಂತಿದ್ದ. 2 ನಿಮಿಷ ನೋಡಿದೆ, ತೆಗಿ ಅಂತ ಹೇಳೋದು ಹೇಗೆ ಸಂಕೋಚ. ಸ್ವಾಮಿ ನೀವು ನನ್ನ ಕಾಲ ಮೇಲೆ ನಿಂತಿದ್ದೀರಿ ಎಂದು ಅರ್ಧ ದಾರಿ ಹೋದ್ಮೇಲೆ ಅವನು ಹೇಳಿದ, ಹೌದು ನನಗೆ ಗೊತ್ತಿದೆ ಎಂದ. ನೋಡ್ರಿ, ನನ್ನ ಕಾಲ ಮೇಲೆ ನಿಂತಿರೋ ಅನುಭವ ಅವನಿಗೂ ಇದೆ, ಅವನು ನನ್ನ ಕಾಲ ಮೇಲೆ ನಿಂತಿದ್ದಾನೆ ಅನ್ನೋ ಅನುಭವ ನನಗೂ ಇದೆ. ಇನ್ ಸ್ಪೈಟ್ ಆಫ್ ದಿ ಬೂಟ್. ಎಲ್ಲಿಂದ ಬಂತು ಅನುಭವ? ವೇರ್ ಈಸ್ ಎಕ್ಸ್ಪೀರಿಯನ್ಸ್ ಲೊಕೇಟೆಡ್? ಅನ್ನಮಯ ಕೋಶ ತನ್ನಷ್ಟಕ್ಕೆ ತಾನೇ ಅನುಭವ ಮಾಡಿದ್ಯಾ? ಪ್ರಾಣಕೋಶ ತನ್ನಷ್ಟು ಅನುಭವನು ಯಾರಿಗೆ ಬರುತ್ತೆ? ಜೀವಾತ್ಮನಿಗೆ ಆಗಬೇಕು. ಅಲ್ಲಿ ಮುಟ್ಟದೇ ಇದ್ರೆ ಅನುಭವಗಳು ಬರೋದೇ ಇಲ್ಲ. ಅದು ರೂಟ್ ತೋರಿಸ್ತಾ ಇದ್ದಾರೆ. ಅನ್ಯೋಂತರ ಆತ್ಮ ಪ್ರಾಣಮಯ. ಹಾಗಿದ್ರೆ ಪ್ರಾಣಮಯಕ್ಕೂ ಅನ್ನಮಯಕ್ಕೂ ಸಂಬಂಧವೇನು? ತೇನೈಷ ಪೂರ್ಣ. ರಿಫ್ಲೆಕ್ಸ್ ಆಕ್ಷನ್ ಬರಬೇಕಾದ್ರೂ ಅನುಭವ, ಅದು ಒಂದು ಅನುಭವ ತಾನೆ. ರಿಫ್ಲೆಕ್ಸ್ ಅಂದ್ರೆ ಆಟೋಮ್ಯಾಟಿಕ್ ಅನ್ನೋ ಅರ್ಥದಲ್ಲಿ ಹೇಳ್ತೀರಿ. ಈಗ ಆಕ್ಸಿಡೆಂಟ್ ಆಗಬೇಕು ಅನ್ನೋ ಸಣ್ಣ ತಪ್ಪಿಸ್ಬೇಕು ಅಂತಾನೆ. ಯಾವನೊಬ್ಬ ಏನೋ ಹೊಡೆದಾಗ ಕಣ್ಣು ಆಟೋಮ್ಯಾಟಿಕ್ ಮುಚ್ಕೊಳುತ್ತಲ್ಲ, ಈಗ ಆಟೋಮ್ಯಾಟಿಕ್ ಅನ್ನೋದು ಒಂದು ಅನುಭವ ತಾನೆ. ಈ ಅನುಭವ ಯಾರಿಗಾಗುತ್ತೆ? ಬರೀ ಶರೀರಕ್ಕಾಗುತ್ತಾ? ಅಲ್ಲಿ ಕಂಟ್ರೋಲ್ ಇರೋದು ಅಲ್ಲಿ. ಈಗ ರೈಲ್ವೆ ಕಂಟ್ರೋಲ್ ರೂಮ್ ಅಂತ ನೋಡಿ, ಯಾವ್ದು ಎಲ್ಲಿ ಓಡಾಡಿದ್ರು ಕಂಟ್ರೋಲ್ ರೂಮ್ ಅಂತ ಇರುತ್ತಲ್ಲ, ಹಾಗೆ ಆ ಜೀವಾತ್ಮ ಅನ್ನೋ ನೀವು ಇಲ್ದಿದ್ರೆ ಹೊರಗೆ ತಗೊಂಡೋಗೋ ಸ್ಟೇಜಲ್ಲಿ ಶರೀರವನ್ನು ನೀವೆಷ್ಟು ಮುಟ್ಟಿರೋ ಅನುಭವ ಆಗುತ್ತೆ ನೋಡಿ ಅವನಿಗೆ. ಸತ್ತವನನ್ನು ಉರುಳಿಸಿ ಯಾಕಯ್ಯ ಮಲಗಿದ್ದೀಯೇ, 7 ಮಹಾರಾಯ ಎಲ್ಲ ಕಾಯ್ಕೊಂಡಿದ್ದಾರೆ, ಕೊಳ್ಳಿಗಿಳ್ಳಿ ಎಲ್ಲ ತಂದ್ಬಿಟ್ಟಿದ್ದಾರೆ, ನೀವು ಬೇಕಾದ ಹೇಳಿ ಅವನಿಗೆ ಅನುಭವ ಬರುತ್ತೆ ನೋಡಿ. ಅವನಿಲ್ದೇ ಅನುಭವ ಬರೋದಿಲ್ಲ. ಅನುಭವ, ಆಲ್ ಎಕ್ಸ್ಪೀರಿಯನ್ಸ್ ಇಸ್ ಅಲ್ಟಿಮೇಟ್ಲಿ ಫಾರ್ ದಿ ಜೀವಾತ್ಮನ್. ಅದೇ ಒಪ್ಕೊಂಡೇ ತೀರಬೇಕು. ಅವನಿದ್ರೆ ಈ ಉಳಿದ 4 ಕೋಶಕ್ಕೆ ಅರ್ಥ ಉಂಟು. ಇಲ್ಲದೆ ಎಷ್ಟೇ ಅಯ್ಯೋ ಇಷ್ಟೆಲ್ಲ ಬೆಳೆಸಿ ಹಾಕಿ ಮಾಡಿದ್ದೀನಲ್ಲ ಅಂತ ಬೆಳೆಸಿದ್ರು ಏನು ಪ್ರಯೋಜನ ಆಗುತ್ತೆ? ತಗೊಂಡೋಗಿ ನಿರ್ದಾಕ್ಷಿಣ್ಯವಾಗಿ ಸುಟ್ಟು ಹಾಕಿಬಿಡ್ತಾರೆ ಹೊರಗಡೆ. ಅದು ಆದ್ರಿಂದ ಅನ್ನಕೋಶವನ್ನು ಪೂರ್ತಿ ಮಾಡೋವನು ಯಾವನು? ಪ್ರಾಣಮಯ ಕೋಶದ
ಅಲ್ಲಿ ವಾಸ ಮಾಡುವ ಜೀವ. ತೇನೈಷ ಪೂರ್ಣ, ಯಾವನು ಪೂರ್ಣ ಮಾಡ್ತಾನೆಯೋ ಅವನು ಪುರುಷ. ನೋಡಿ, ಪುರುಷ ಶಬ್ದಕ್ಕೆ ಇನ್ನೊಂದು ಅರ್ಥ, ಪೂರ್ಯತೆ ಅನೇನ ಇತಿ ಪುರುಷ, ತುಂಬುವನು. ಅನ್ನಮಯ ಕೋಶ ವ್ಯವಹಾರಾತ್ಮಕವಾಗಿದ್ದು ಮತ್ತು ಬೆಚ್ಚಗಿದ್ದು ಕೆಡದೇ ಇರೋದಕ್ಕೆ ಏನು ಕಾರಣ ಹೇಳಿ? ಎಷ್ಟು ಟೆಂಪರೇಚರ್ ಇರಬೇಕು? ಪ್ರಾಣಕೋಶ ಇರುವುದರಿಂದ ಅನ್ನಕೋಶ ಸುರಕ್ಷಿತ. ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಅವನು ಹೇಗಿರ್ತಾನೆ ಮತ್ತೆ? ಆಕಾಶ ತೇನೇಶ ಸವಾಯೇಶ ಪುರುಷ ವಿಧಯೇವ. ಅನ್ನಕೋಶ ಯಾವ ಆಕಾರದಲ್ಲಿ ಕೈ ಕಾಲು ತಲೆ ರೂಪದಲ್ಲಿರುತ್ತೆಯೋ ಅದರ ಒಳಗಿನ ಪ್ರಾಣಮಯ ಕೋಶವು ಅದೇ ಆಕಾರದಲ್ಲಿರುತ್ತೆ. ಇಟ್ ಇನ್ಹಿಯರ್ಸ್ ಇನ್ ಇಟ್. ತಸ್ಯ ಪುರುಷ ವಿಧತಾಂ. ಹಾಗಿದ್ರೆ ಪುರುಷ ರೀತಿಯಲ್ಲಿ ಇರುತ್ತೆ ಅಂದ್ರೆ ಹೇಗಿರುತ್ತೆ? ತಲೆ ಕೈ ಕಾಲು ತೋರಿಸ್ಬೇಕಲ್ಲ, ತೋರಿಸೋಣ ತಗೊಳ್ಳಿ. ಹೇಳ್ತಾರೆ, ಅನ್ವಯಂ ಪುರುಷ ವಿಧ ತಸ್ಯ ಪ್ರಾಣಯೇ ವಶಿರಃ. ಪ್ರಾಣಕೋಶದ ತಲೆ ಮುಖ್ಯ ಪ್ರಾಣ ಅಂತ ಇಟ್ಕೊಳ್ಳಿ. ಪ್ರಾಣದಲ್ಲಿ ಪ್ರಾಣ ಅಪಾನ 5 ಹೇಳ್ತೇವಲ್ಲ, ಪಂಚಪ್ರಾಣ. ಅದರಲ್ಲಿ ಮುಖ್ಯವಾದದ್ದು ಪ್ರಾಣ, ಅದು ಶಿರಪ್ರಾಯ. ಶಿರ ಅಂದ್ರೆ ಈ ತಲೆ ಅಲ್ಲ, ಮುಖ್ಯವಾದದ್ದು ಅನ್ನೋ ಅರ್ಥದಲ್ಲಿ. ಆಮೇಲೆ ವ್ಯಾನೋ ದಕ್ಷಿಣ ಪಕ್ಷ, ವ್ಯಾನ ಅಂತ ಒಂದು ಅಂಶ ಅದರಲ್ಲಿ. ಉದಾನ ಉತ್ತರ ಪಕ್ಷ, ಮೇಲಕ್ಕೆ ಹೋಗೋ ಗಾಳಿ ಕೆಳಕ್ಕೆ ಬರೋ ಗಾಳಿ ಅಂತ ಹೇಳ್ತಾರೆ. ಅಪಾನ ಅಂದ್ರೆ ಹೊರಗೆ ಹೋಗ್ಬಿಡುವ ಗಾಳಿ ಅದು. ಆಮೇಲೆ ಆಕಾಶ ಆತ್ಮ, ಇದಕ್ಕೆ ಆತ್ಮ ಯಾವುದು? ಸ್ಪೇಸ್ ಅಂತ. ಇದರೊಳಗೆ ಎಥೀರಿಯಲ್ ಸ್ಪೇಸ್ ಹೊಂದಿದೆ. ಅಪಾನ ಉತ್ತರ ಪಕ್ಷ ಆಕಾಶ ಆತ್ಮ, ಇದ್ರ ಬಾಲ, ಇದು ಪ್ರತಿಷ್ಠೆ ಅದರಲ್ಲಿದೆ. ಪ್ರಾಣಕೋಶ ಪೃಥಿವಿ ಪುಚ್ಛಂ ಪ್ರತಿಷ್ಠಾ. ಮೊದಲು ಆಕಾಶವನ್ನು ಹೇಳಿದರು, ಈ ಶರೀರದಿಂದ ಕೆಳಗಿರೋದೆಲ್ಲ ಪ್ರತಿಷ್ಠೆ ಅಂತ ಅನ್ನಕೋಶಕ್ಕೆ ಹೇಳಿದರು. ಇದಕ್ಕೆ ಪೃಥಿವಿ ತತ್ವವನ್ನ, ಪ್ರಾಣ ತತ್ವಕ್ಕೆ ಪೃಥ್ವಿ ತತ್ವವನ್ನು ಪ್ರತಿಷ್ಠೆ ಬೇಸ್ ಅಂತ ಹೇಳಿದರು. ಇದು ಕಣ್ಣಿಂದ ಕಾಣುವುದು, ಹೇಳುವುದು, ತೋರಿಸುವುದು ಕಷ್ಟ. ಪ್ರಾಣತತ್ವದ ಆಧಾರ ಎಲ್ಲಿದೆ? ಪೃಥ್ವಿ ತತ್ವದಲ್ಲಿದೆ. ಮುಂದಕ್ಕೆ ಅದು ವಿವರಿಸ್ತಾರೆ. ಅಲ್ಲಿ ಹೇಳ್ತಿದ್ದ ತದಪ್ಯೇಷ ಶ್ಲೋಕೋ ಭವತಿ ಪ್ರಾಣಂ ದೇವ ಅನುಪ್ರಾಣಂತಿ. ದೇವತೆಗಳು ಕೂಡ ಪ್ರಾಣ ಇದೆ ಅಂತ ಉಸಿರಾಡ್ತಾರೆ. ಅನುಪ್ರಾಣಂತಿ, ಪ್ರಾಣತತ್ವವನ್ನು ಅನುಸರಿಸಿ ಪ್ರಾಣಂತಿ, ಪ್ರಾಣೇನ ಜೀವಂತಿ. ಅಂದ್ರೆ ದೇವತೆಗಳಿಗೂ ಇಂದ್ರಾದಿಗಳಿಗೂ ಉಸಿರಾಟ ಅನ್ನೋದು ಉಂಟು. ಉಂಟಲ್ಲ, ಯಾರಿಲ್ಲ ಅಂತಾರೆ. ಆದ್ರೆ ನಮ್ಮ ಹಾಗೆ ಅಲ್ಲ, ಕಣ್ಣು ಕಾಣಿಸೋಲ್ಲ. ಪರೋಕ್ಷ ಪ್ರಿಯ ವಹಿ ದೇವಾ ಆತ್ಮನ್ನಾತ್ಮನ್ನಿತ್ಯ ಮಂತ್ರಯತ. ಎಲ್ಲಕ್ಕೂ ವೇದ ಉತ್ತರ ಕೊಟ್ಟಿದೆ ನೋಡಿ. ಬ್ರಾಹ್ಮಣ ಭಾಗದಲ್ಲಿ ಬರುತ್ತೆ. ಇದು ಅದ್ಭುತವಾದ ಹೇಳೋಕ್ಕೂ ತುಂಬಾ ಚೆನ್ನಾಗಿ ಉದಕ್ ಶಾಂತಿಯಲ್ಲಿ ಬರುತ್ತೆ ನೋಡಿ. ಇದೆಲ್ಲ ಹೇಳುವಾಗ ದೇವತೆಗಳಿಗೂ ಶರೀರ ಉಂಟು, ಅವರು ಅಮೃತದಿಂದ ಬದುಕಿರ್ತಾರೆ. ದೇವಾಸುರ ಯುದ್ಧದಲ್ಲಿ ದೇವತೆಗಳು ಸಾಯ್ತಾ ಇದ್ರು ಅನ್ನೋ ಕಥೆಯೆಲ್ಲ ಹೇಳಿದ್ದೇವಲ್ಲ. ಅದರಿಂದ ಅವ್ರಿಗೂ ಪ್ರಾಣಾದಿಗಳುಂಟು. ಯಾರ್ಯಾರು? ಪ್ರಾಣಂ ದೇವ ಅನುಪ್ರಾಣಂತಿ. ಮೊದಲು ದೇವತೆಗಳು ಹೇಳಿ, ಬರೀ ದೇವತೆಗಳು ಮಾತ್ರ ಹೋದ್ರೆ ಮನುಷ್ಯ ಪಶವಶ್ಚಯೇ. ದೇವತೆಗಳಿಂದ ಹಿಡಿದು ಪಶುಗಳವರೆಗೆ ಎಲ್ಲರೂ ಪ್ರಾಣವನ್ನೇ ನಂಬಿದ್ದಾರೆ. ಪ್ರಾಣೋ ಹಿ ಭೂತಾನಾಂ ಆಯುಹು. ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕ್ತಾನೆ ಅನ್ನೋದು ಅವನು ಪ್ರಾಣವನ್ನ ಎಷ್ಟು ದಿವಸ ಉಳಿಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ದಯವಿಟ್ಟು ಪ್ರಾಣಾಯಾಮ ಮಾಡಿ ಅಂದ್ರು. ಪ್ರಾಣಾಯಾಮ ಅಂದ್ರೇನು? ಪ್ರಾಣವನ್ನು ಆದಷ್ಟು ನಿಮ್ಮ ಶರೀರದಲ್ಲಿ ಉಳಿಸಿಕೊಳ್ಳುವ ಯತ್ನವನ್ನ, ಟ್ರೈ ಟು ಟೇಕ್ ಡೀಪ್ ಬ್ರೆತ್ಸ್. ಮೇಲ್ಕೋಟೆ ಅರಿಯರ್ ಸ್ವಾಮಿಗಳು ಉಪದೇಶ ನನಗೆ, ನಮ್ಮ ಯಜಮಾಂತಿಗೆ. ಅವರು ಇವತ್ತು ಬಂದಿಲ್ಲ, ಬೆಂಗಳೂರು ಹೋಗಿದ್ದಾರೆ. ಒಂದು ಯಜಮಾನರಿಗೆ ஒரு கூட்டு சாதம் ಕೊರಬ ಕೊಡುಂಬ ಒಂದು ತನ್ನ ಕಮ್ಮಿ ಹಾಕಿ ಅವರಿಗೆ ತಿಂದು ಗೋಳಿ ಆಗಿದ್ದೇನೆ ಅಂತ ಅವರ ಭಾವನೆ. ನಾನೆಷ್ಟು ಅನ್ನ ಕಮ್ಮಿ ಊಟ ಅನ್ನ ಕಮ್ಮಿ ಮಾಡಿದಷ್ಟು ಶರೀರ ದೊಡ್ಡದಾಗುತ್ತೆ. ನಾನೇನು ಮಾಡಲಿ? ಅವರು ತಿಳಿಯೋದಿಲ್ಲ. ಹುಟ್ಟಿನಿಂದಲೇ ಕೆಲವರು ದಪ್ಪ ಇರ್ತಾರೆ, ಕೆಲವರು ಸಣ್ಣ ಇರ್ತಾರೆ. ಹೆರಿಡಿಟಿ. ಯಾವ ಸೀಮೆ ಯಾವ ಮಂಡಿ ಅಕ್ಕಿ ತಿಂತೀರಿ ನೀವು ಅಂತ ಕೇಳಿದ್ರೆ ಏನು ಉತ್ತರ ಹೇಳಿ? ಅದಕ್ಕೆ ಆಗಲ್ಲ. ಆದರೆ ಎರಡನೇದು ನನಗೆ ಕೊಟ್ಟ ಉದ್ದೇಶ, ಏನು ಮಾಡುವಾಗಲೂ ನೀವು ಡೀಪ್ ಬ್ರೆತ್ ತಗೊಳ್ಳಿ. ನಮಗೆ ಉಪನ್ಯಾಸ ಮಾಡೋ ಭರದಲ್ಲಿ ಸೆಂಟೆನ್ಸ್ಗಳು ಫಾಸ್ಟ್ ಆಗಿ ಬರುವಾಗ ಉಸಿರಾಡಬೇಕು ಅನ್ನೋದು ಮರೆತು ಹೋಗ್ಬಿಡುತ್ತೆ ಎಷ್ಟೋ ಸಲ. ಅದರಿಂದ ಏನಾಗ ಕೆಟ್ಟ ಪರಿಣಾಮಗಳಾಗುತ್ತೆ. ಒಂದು ಉಪನ್ಯಾಸ ಮಾಡಿದ್ರೆ ಮುಂದೆ ಅರ್ಧ ಗಂಟೆ ಕೂತ್ಕೊಂಡು ನಿಧಾನವಾಗಿ ಉಸಿರು ಹೇಳ್ಕೊಂಡು ಆ ಎಲಾಸ್ಟಿಸಿಟಿ ಅದೆಲ್ಲ ಚೆನ್ನಾಗಿದ್ರೆ ಏನಾಗುತ್ತೆ? ಆಯುಷ್ಯ ವೃದ್ಧಿ ಆಗುತ್ತೆ. ಒಬ್ಬ ಮನುಷ್ಯನ ಆಯುಷ್ಯದಲ್ಲಿ ಇಷ್ಟೇ ಬ್ರೆತ್ಸ್ ಅಂತ ಇರುತ್ತಂತೆ. ಕೆಲವರೆಲ್ಲ ಲೆಕ್ಕ ಮಾಡಿ ಆಯುರ್ವೇದದಲ್ಲಿ ಹೇಳ್ತಾರೆ. ಕ್ಯಾಲ್ಕುಲೇಟೆಡ್ ನಂಬರ್ ಆಫ್ ಬ್ರೆತ್ ಕೇಳಿ. ಅದು ಕಮ್ಮಿ ಆಗ್ತಾ 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 ಪ್ರಾಣ ಕಮ್ಮಿ ಆಗ್ತಾ ಆಯುಷ್ಯ ಹೋಗ್ಬಿಡುತ್ತೆ. ಪ್ರಾಣಕ್ಕೂ ಆಯುಷ್ಯಗೂ ಸಂಬಂಧ ಉಂಟು.
ಶರೀರವೇ ಹೋಯ್ತು ಅನ್ನೋರು ಪ್ರಾಣಿಯೇ ಹೋಯ್ತು ಅಂತಾರೆ ಏನಾರಾದ್ರೂ ನೋಡಿ, ಪ್ರಾಣಕ್ಕೆ ಬಂತು ಅಂತ ಕನ್ನಡದ ಗಾದೆಗಳೆಲ್ಲ ಪ್ರಾಣಿ ಶಬ್ದ ಎಷ್ಟು ಮುಖ್ಯ ಮಾಡಿದ್ದಾರೆ. ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯ ಪಶವಶ್ಚೇ ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವತ ಆಯುರ್ಯಂತಿ ಯೇ ಪ್ರಾಣಂ ಬ್ರಹ್ಮೋಪಾಸತೆ. ಯಾರು ಪ್ರಾಣವನ್ನ ಬ್ರಹ್ಮಾಂಶ ಅಂತ ಉಪಾಸನೆ ಮಾಡ್ತಾರೆಯೋ ಅವರಿಗೆ ಆಯುರ್ವೃದ್ಧಿ ಉಂಟು. ಪ್ರಾಣೋ ಹಿ ಭೂತಾನಾಂ ಆಯು, ತಿರುಗಿ ಅದನ್ನ ಒತ್ತಿ ಹೇಳ್ತಾರೆ ತಸ್ಮಾ ಸರ್ವಾಯುಷ ಮುಚ್ಚತೆ. ಅಲ್ಲಿ ಸರ್ವ ಔಷಧ ಹೇಳಿದ್ರು, ಇಲ್ಲಿ ಸರ್ವ ಆಯುಷ ಮುಚ್ಚತೆ. ಪ್ರಾಣೋಪಾಸನೆ ಅಂದ್ರೆ ಪ್ರಾಣಾಯಾಮ ಪರಾಯಣರು. ಗೀತೆಯಲ್ಲಿಯೂ ನೋಡಿ, ಪ್ರಾಣಾಯಾಮಕ್ಕಿಂತ ಬಹಳ ದೊಡ್ಡ ಯೋಗ ಯಾವುದೂ ಇಲ್ಲ. ಪತಂಜಲಿ ಯೋಗ ಸರ್, ಪತಂಜಲಿ ಆಯ್ತು. ಈಗ ಭಕ್ತಿ ಯೋಗಕ್ಕೆ ಹೋದೆ, ನೀವು ಪ್ರಾಣೋಪಾಸನೆ ಚೆನ್ನಾಗಿ ಮಾಡ್ತಾ ಇದ್ರೇನೆ ಮನಸ್ಸು ಪ್ರಸನ್ನವಾಗುತ್ತೆ. ಬ್ರೆತ್ ಕಂಟ್ರೋಲ್ ಇದ್ರೇನೆ ಉದ್ವೇಗಾದಿಗಳು ಕಾಮಕ್ರೋಧಾದಿಗಳು ವಶಕ್ಕೆ ಬರುತ್ತೆ. ಶರೀರದ ಆರೋಗ್ಯ ಚೆನ್ನಾಗಿದ್ದು ಕೂತ್ಕೊಳ್ಳೋಕೆ ಚೆನ್ನಾಗಿದ್ರೆ ಭಗವಂತನ ಉಪಾಸನೆ ಆಗುತ್ತೆ. ಇನ್ ಯುವರ್ ಅನ್ಡಿಸ್ಟರ್ಬ್ ಸ್ಟೇಟ್ ಆಫ್ ಮೈಂಡ್, ಈ ಸರೋವರದಲ್ಲಿ ಗಾಳಿ ಗೀಳಿ ಬೀಸದೇ ಇದ್ರೆ ಪ್ರತಿಫಲದ ಸೂರ್ಯನ ಚೆನ್ನಾಗಾಗುವ ಹಾಗೆ ಭಗವಂತ ಚೆನ್ನಾಗಿ ಮನಸ್ಸಿಗೆ ಬಿಂಬಿತವಾಗ್ತಾನೆ, ಗ್ರಹಣವಾಗುತ್ತೆ. ಭಕ್ತಿಯೋಗ ಸಿದ್ಧಿ ಆಗಬೇಕಾದ್ರೆ ಮೊದಲು ಪ್ರಾಣೋಪಾಸನೆ. ಸ್ವಾಮಿನಃ ಮನಸ್ಸಮಾಧೀಯತ. ನೋಡಿ, ಮನೆಯಲ್ಲಿ ಪುಣ್ಯವಾಚನೆ ಮಾಡಬೇಕಾದ್ರೆ ಸ್ಕೂಟರ್ ಮೇಲೆ ಬಸ್ಸಲ್ಲಿ ಬಂದಿರ್ತಾರೆ ಕೆಲವು, ಆಯ್ತು ಟೈಮ್ ಆಯ್ತು ಮನೆಯಲ್ಲಿ ಪುಣ್ಯ ಶುದ್ಧವಾಯ್ತು, ಯಾರೋ ಸತ್ರು ಪುಣ್ಯವಾಚನೆ ಮಾಡಬೇಕು, ಏನೋ ಒಂದು ಅಶುದ್ಧಿ ಆಯ್ತು, ಪುಣ್ಯವಾಚನೆ ಮಾಡೋ ಮನುಷ್ಯರು ಹೇಗಿರ್ಬೇಕು? ಸ್ಕೂಟರ್ ಹಿಡಿದು ಬಂದು ಗಬ ಚತುರೋ ಬ್ರಾಹ್ಮಣ ಹಿರಣ್ಯ ಅಂತೋ ಶಿಷ್ಯ ಕೊಟ್ಟರು ದುಡ್ಡೆಲ್ಲ ಚೀಲಕ್ಕೆ ಹಾಕೊಂಡು ಹೇಳ್ರಿ ಮಂತ್ರ ಅಂದ್ರೆ ಸ್ವಾಮಿನಃ ಮನಸ್ಸಮಾಧೀಯತ. ಮನಸ್ಸು ನಂಬಿಟ್ಕೊಳ್ಳಿ ಮೊದಲು. ನಂಬಿಯಾದ ಮನಸ್ಸಿನಿಂದ ಮನೆ ಶುದ್ಧವಾಯ್ತು ಅಂತ ಹರಿಸಿ ಆಮೇಲೆ ದಕ್ಷಿಣ ಕೊಡ್ತೀನಿ. ಆಯ್ತು ಸ್ವಾಮಿ ಅಂದ್ರೆ ಆಯ್ತು ಅಲ್ಲ, ಮನಸ್ಸು ಸಮಾಧಾನ ಮಾಡ್ಕೊಂಡು ಹೇಳಿ ಅಂತಾರೆ. ಮನಸ್ಸು ಸಮಾಧಾನ ಆಗಬೇಕಾದ್ರೆ ಪ್ರಾಣ ಸಮಾಧಾನ ಆಗಬೇಕು. ಈ ವಾಕ್ಯ ಮುಗಿಸ್ಬಿಡಿ. ತಸ್ಯೈಷಯೇವ ಶಾರೀರ ಆತ್ಮ. ಮುಂದಿನ ಹೇಳ್ತಾರೆ ಯಃ ಪೂರ್ವಸ್ಯ ತಸ್ಮಾದ್ವಾಯೇ ತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯ. ಈ ಮನೋಮಯ ಯಾವುದು ನಾಳೆ ನೋಡೋಣ. ನಾಳೆ ಮುಗಿಸೋಕ್ಕಾಗತ್ತೆ, ಶ್ರಮ ಪಡ್ತೇನೆ. ಆಗದೆ ಅಂದ್ರೆ ನಾಡಿದ್ದು ಬೆಳೆಸಬೇಕಾಗತ್ತೆ, ಬೇಡವಾ? ನಾಳೆ ಮುಗಿಸ್ಕೊಳ್ಳೋಣ. ಮೊದಲನೇದು ಅನ್ನಮಯ ಕೋಶ, ಅನ್ನಮಯ ಶಬ್ದವನ್ನು ಹಾಕಿದ್ದು. ಎರಡನೇದು ಪ್ರಾಣಮಯ ಹಾಕಿದ್ದು. ಈಗ ಮೂರನೇದು ಮನೋಮಯ ಅನ್ನುವ ಶಬ್ದ ಬರ್ತಾ ಇದೆ. ಈ ಮಯ ಅಂದ್ರೆ ಅರ್ಥ ಮಾಡಬೇಕು. ಅನ್ನಮಯ ಸಾಮಾನ್ಯವಾಗಿ ತಮಗೇನು ಗ್ರಹಿಕೆ ಆಗತ್ತೆ ಹೇಳಿ? ಅನ್ನಮಯ. ಈ ಸಭೆಯಲ್ಲಿ ಬರೀ ಪುರುಷಮಯವಾಗಿದೆ ಕೂಡಿರುವುದು, ಅಥವಾ ಫುಲ್ ಅಂದ್ರೆ ನಮಗೆ ಈ ರೀತಿ ಅರ್ಥವಾಗುತ್ತೆ. ಇನ್ನೊಂದು ಹೇಳ್ತೇನೆ, ಈ ಮಡಕೆಯು ಮೃಣ್ಮಯವಾಗಿದೆ. ಈಗ ಎರಡು ಅರ್ಥ ಉಂಟಾಯಿತು. ಇದು ಪಾಣಿನಿ ಮಯಟ್ ಪ್ರತ್ಯಯಕ್ಕೆ ಒಂದನೇದು ವಿಕಾರಾರ್ಥ, ಎರಡನೇದು ಪ್ರಾಚುರ್ಯಾರ್ಥ ಅಂತ ಹೇಳ್ತಾರೆ. ಬರ್ಕೊಂಡ್ಬಿಡಿ ಒಂದ್ ಕಡೆ ಎಲ್ಲಾದ್ರೂ. ಈಗ ಮಯಟ್ ಅಂತ ಪ್ರತ್ಯಯ ಅದು. ಮೃತೆ ಪ್ಲಸ್ ಮಯಟ್ ಕೂಡಿಸಿದ್ರೆ ಮೃಣ್ಮಯ. ಮಯಟ್ ಪ್ರತ್ಯಯಕ್ಕೆ ನಂಬರ್ 1 ವಿಕಾರಾರ್ಥ, ನಂಬರ್ 2 ಪ್ರಾಚುರ್ಯಾರ್ಥ. ಪ್ರಾಚುರ್ಯ ಅಂದ್ರೆ ಆಗಲೇ ಹೇಳಿದ್ರಲ್ಲ, ಫುಲ್ ಅಂತ ಯಾರೋ ತುಂಬಿರುವುದು. ಅಪ್ ಮಯ ಅಮ್ಮಯ ನ ಎಮ್ಮಯಾನಿ ತೀರ್ಥಾನಿ ನೆನ್ನೆ ಹೇಳಿದೆ ಆ ವಾಕ್ಯ ಭಾಗವತದ್ದು. ತೀರ್ಥ ಅಂದ್ರೆ ಏನು? ನೀರಿಂದ ತುಂಬಿರುವುದು. ಸ್ವಲ್ಪ ನೀರು ಸ್ವಲ್ಪ ಮಣ್ಣು ಹಾಗಿದ್ರೆ ಅದನ್ನ ಮೃಣ್ಮಯ ಅಂತ ಹೇಳೋದು, ಅಮ್ಮಯ ಅಂತ ಹೇಳೋದಿಲ್ಲ. ಶಿಲಾಮಯ ಮೂರ್ತಿ, ದೇವರ ವಿಗ್ರಹವನ್ನು ಶಿಲಾಮಯ ಅಂತ. ಶಿಲಾಮಯ ಅಂದ್ರೆ ಅರ್ಥ ಶಿಲೆಯಿಂದ ಮಾಡಲ್ಪಟ್ಟದ್ದು ಅಂತ ಅರ್ಥ, ವಿಕಾರಾರ್ಥ ಅದು. ಅನ್ನಮಯ ಶರೀರ ಅಂದ್ರೆ ಅನ್ನವೇ ತುಂಬಿರೋದು ಅಂತ ಅರ್ಥನ? ಪ್ರಾಚುರ್ಯ ತುಂಬಿರೋದಾಗುತ್ತೆ. ಅನ್ನದಿಂದ ಆಗಿರೋದು ಅನ್ನದ ವಿಕಾರ. ವಿಕಾರ ಅಂದ್ರೆ ರೂಪಾಂತರ ಅಂತ. ವಿಕಾರ ಅಂದ್ರೆ ಡಿಫಾರ್ಮಿಟಿ ಅನ್ನೋ ಅರ್ಥವಲ್ಲ. ಶರೀರವು ಅನ್ನ ವಿಕಾರ, ಅನ್ನಮಯ, ಅನ್ನದ ರೂಪಾಂತರ ಅಂದ್ರೆ ಕಾರಣ ಕಾರ್ಯ ಸಂಬಂಧಿತ. ಅನ್ನವೆಂಬುದು ಕಾರಣ, ಶರೀರವೆಂಬುದು ಕಾರ್ಯ. ಹಾಗೆ ಮೃಣ್ಮಯ, ಮಡಕೆಯು ಮೃಣ್ಮಯ ಅಂದ್ರೆ
ಮಣ್ಣಿನ ರೂಪಾಂತರ ವಿಕಾರವಾಗಿದೆ ಅಂತ ಹೇಳ್ತೇವೆಯೋ ಹಾಗೆ ಅನ್ನಮಯ ಕೋಶಕ್ಕೆ ವಿಕಾರಾರ್ಥನೇ ಹೇಳಬೇಕು ಅಲ್ವೇ? ಒಪ್ಪಿಗೆನ ನೋಡಿ. ಪ್ರಾಣಮಯಕ್ಕೆ ಏನ್ ಹೇಳ್ತೀರಿ? 5 ರೂಪಾಂತರ ಆಗುತ್ತಲ್ಲ, ವ್ಯಾನ ಅಪಾನ ಇತ್ಯಾದಿಗಳು. ಅದು ರೂಪ ಇಲ್ಲ, ಹೇಳಕ್ಕಾಗಿಲ್ಲ. ಅಲ್ಲಿ ವಿಕಾರ ಹೇಳಬೇಕು. ಪ್ರಾಣದ ಮುಖ್ಯ ಪ್ರಾಣದ ರೂಪಾಂತರ ಒಂದಕ್ಕೆ ಅಪಾನ ಅಂತೀರಿ, ಒಂದಕ್ಕೆ ವ್ಯಾನ ಅಂತೀರಿ, ಒಂದಕ್ಕೆ ಉದಾರ ಅಂತೀರಿ, ಇನ್ನೊಂದಕ್ಕೆ ಸಮಾನ ಅಂತೀರಿ. ಆದ್ರಿಂದ ಸಕಲ ಅದಕ್ಕೂ ವಿಕಾರಾರ್ಥವನ್ನೇ ಹೇಳಬೇಕು. ಈಗ ಒಂದು 5 ಮಯ ಶಬ್ದ ಇರುವ ಪದಾರ್ಥಗಳಲ್ಲಿ ಆನಂದಮಯದವರೆಗೆ 2ಕ್ಕೆ ವಿಕಾರಾರ್ಥವನ್ನು ಹೇಳಿ, 3ನೇದು ಯಾವುದೀಗ? ಮನೋಮಯ. ಮನಸ್ಸಿಗೆ ವಿಕಾರ ಅಂತ ಹೇಳ್ತೀರಾ? ಮನೋಮಯ ಪುರುಷನನ್ನ 3ನೇ ಕೋಶವನ್ನ ಈ ಮನಸ್ಸಿನ ವಿಕಾರವೇ ಹೀಗಾಗಿದೆ ಅಂತ ಹೇಳಕ್ ಬರೋದಿಲ್ಲ. ಯಾಕೆ? ಮನಸ್ಸಿಗೆ ವಿಕಾರ ಇಲ್ಲ. ಮನಸ್ಸಿಗೆ ಬರೋ ವಿಕಾರ ಬೇರೆ, ಅದನ್ನು ಹೇಳಿಲ್ಲ ಇಲ್ಲಿ. ಪ್ರತಿಯೊಬ್ಬರಲ್ಲಿಯೂ ಮನಸ್ಸೆಂಬ ದ್ರವ್ಯ ತುಂಬಿರುತ್ತೆ. 3ನೇ ಚೀಲದಲ್ಲಿ ಮನಸ್ಸೆಂಬ ದ್ರವ್ಯ ತುಂಬಿರುತ್ತೆ ಅನ್ನೋ ಅರ್ಥದಲ್ಲಿ ಇದು ಪ್ರಾಚುರ್ಯಾರ್ಥವನ್ನ ಇಲ್ಲಿ ಗ್ರಹಿಸುವುದು ಯುಕ್ತ. ಅಲ್ಲಿಂದ ಮುಂದಕ್ಕೆ ವಿಜ್ಞಾನಮಯ ಅಂತೀವಲ್ಲ, ಅದಕ್ಕೆ ಏನ್ ಮಾಡಬೇಕು? ಜೀವಾತ್ಮನೇ ತುಂಬಿರುವ ಕೋಶ, ವಿಜ್ಞಾನಮಯಕ್ಕೂ ಪ್ರಾಚುರ್ಯಾರ್ಥ ಹೇಳಬೇಕು. ಆನಂದಮಯ ಅಂತ ಮುಂದೆ ಬರ್ತಾರಲ್ಲ, ಆನಂದಮಯ ಕೋಶಕ್ಕೂ ಪ್ರಾಚುರ್ಯಾರ್ಥವನ್ನು ಹೇಳಬೇಕು. ಇದು ಸೂತ್ರಕಾರರಿಗೆ ಒಪ್ಪಿಗೆ. ಹಾಗೆ ಹೇಳಿದ್ರೆ ಅದು ಸೂತ್ರಕ್ಕೆ ಬಾಧೆ ಆಗುತ್ತೆ. ಬ್ರಹ್ಮಸೂತ್ರ ಇವತ್ತೇನು ಕೆಲಸ ಮಾಡುತ್ತೆ ಅನ್ನೋ ತೋರಿಸೋದಕ್ಕೋಸ್ಕರ ನಿಮಗೆ ಉದಾಹರಣೆಗೆ ಆರ್ದೇವಾನಂದರ ಸೂತ್ರ ತಂದಿದ್ದೇನೆ, ಗ್ರಂಥ ತೋರಿಸ್ತೇನೆ. ಇದು ಒಂದು ಕ್ರಮ. ಇದು ರಾಮಾನುಜರ ಕ್ರಮ. ಸ್ವಲ್ಪ ಮಟ್ಟಿಗೆ ಮಧ್ವಾಚಾರ್ಯರು ಅನುಭವಿಸ್ತಾರೆ. ಶಂಕರಾಚಾರ್ಯರಿಗೆ ಈ ಕ್ರಮ ಅಷ್ಟು ಒಪ್ಪಿಗೆ ಹಾಕಿ ನಡೆಸೋದಿಲ್ಲ. ಅವರು ನ್ಯಾಯ ಹೇಳ್ತಾರೆ. ಅರ್ಧಜರತಿ ನ್ಯಾಯ, ಅವತ್ತು ಸ್ಥೂಲಾರುಂಧತಿ ನ್ಯಾಯ ಅಂತ ಒಂದು ಹೇಳಿದ್ರಲ್ಲ, ಇವತ್ತವರು ಇದು ತರ್ಕಶಾಸ್ತ್ರದಲ್ಲಿ ಅರ್ಧಜರತಿ ನ್ಯಾಯ ಅಂತ ಒಂದು ಹೇಳ್ತಾರೆ. ಅದನ್ನು ತರ್ತಾರೆ ಇಲ್ಲಿ. ಸ್ವಲ್ಪ ಮುಂದೆ ಬಾರಪ್ಪ, ಓಡಾಡೋದು ಇದು ಕಡೆ ಬಂದ್ಬಿಡಿಲಿ. ಯಾಕೆ ಇವತ್ತು ಟೇಪ್ ತರಲಿಲ್ವಾ? ಅಲ್ಲೇ ಇಟ್ಕೊಡ್ತೀಯಲ್ವಾ ನಾನಿರುವಾಗ? ಅರ್ಧಜರತಿ ನ್ಯಾಯ ಅಂದ್ರೆ ದಯವಿಟ್ಟು ನಗಬೇಡಿ. ಇದು ಮೀಮಾಂಸಕರ ಬಾಯಲ್ಲಿ ಇಂಥದ್ದು ಯಾಕೆ ಬಂತು ಉದಾಹರಣೆ ಅಂತ. ಒಂದು ಕೋಳಿಯನ್ನ ಒಬ್ಬ ತಿನ್ಬೇಕು ಅಂತ ಆಸೆ. ವೈದಿಕನೋ ಚರ್ಚೆ ಬೇಡ, ಇದು ಫಿಕ್ಸ್ ಮಾಡಿಲ್ಲ. ಅರ್ಧ ತಿನ್ಬೇಕು ಅಂತ ಆಸೆ. ಅವನು ಇಟ್ಕೊಂಡ್ರೆ ಕೋಳಿ ಇನ್ನೊಂದು ದಿವಸ ಮೊಟ್ಟೆ ಹಾಕತ್ತಲ್ಲ ಅಂತಲೂ ಆಸೆ. ಅದಕ್ಕೇನ್ ಮಾಡ್ತಾನೆ? ಅರ್ಧ ಕೋಳಿಯನ್ನು ಕೊಯ್ದು ಬೇಯಿಸಿ ತಿನ್ನುವುದು, ಇನ್ನರ್ಧವನ್ನು ಮೊಟ್ಟೆ ಹಾಕುವುದಕ್ಕೆ ಇಡುವುದು. ಇದು ಸರಿ ಹೋಗುತ್ತೆ ನೋಡಿ. ಅಹಮಸ್ಮಿ ಆದ್ರೆ ಮಮ ಮಾತಾ ವಂದ್ಯ, ನಮ್ಮ ತಾಯಿ ಬಂಜೆ ಅಂತ ಹೇಳಿದ ಒಬ್ಬ. ಈ ವಾಕ್ಯ ಹೇಳೋರು ಬುದ್ಧಿ ಇದೆಯೇ? ಜನನೀಯೇ ವಂದ್ಯ ಇತಿವತ್. ಎಷ್ಟು ಹ್ಯೂಮನ್ ಮಾಡ್ತಾರೆ. ಒಂದು ಜಿಜ್ಞಾಸಾಧಿಕರಣ ಓದಿದ್ರೆ ಎದುರು ಕೂತ್ಕೊಂಡು ಮಾತನಾಡಿದಾಗ ಅನ್ಸುತ್ತೆ. ಜನನೀಯೇ ನಮ್ಮ ತಾಯಿ ಬಂಜೆ ಅಂತ ಹೇಳ್ತಾನೆ. ಬಂಜೆ ಅಲ್ಲ ಅನ್ನೋಕೆ ಅವನೇ ಸಾಕ್ಷಿ ಇದ್ದಾನೆ. ಸ್ವವಾಕ್ಯ ವ್ಯಾಘ, ತಾನು ಹೇಳುವ ಮಾತು ತನಗೇ ವಿರುದ್ಧ ಅನ್ನೋದು ಗೊತ್ತಿಲ್ಲದೆ ಮಾತ್ರ ಇಂಥವ್ರಿಗೆ ವೇದಾಂತ ಕಳಿಸ್ತೀರಿ. ಪೂರ್ವಪಕ್ಷ ಮಾಡೋಕ್ಕೂ ಒಂದು ಅರ್ಹತೆ ಬೇಡವೆ? ದೇವರಿಲ್ಲ ಅಂತ ಹೇಳೋಕ್ಕಾದ್ರೂ ಒಂದು ಸಿಸ್ಟಮ್ಯಾಟಿಕ್ ಏನಾದ್ರು ಹಿಡಿದು ಕೇಳ್ಬೋದು. ಜನನೀ ಮೇವು ವಿತಂಡವಾದ ಈ ಹೇಳ್ಕೊಂಡು ಹೋಗ್ತಾನಲ್ಲೂ ಅದಕ್ಕೆ ಅಸನ್ನೇವ ಸಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ ವೇದ ಒಚ್ಚೇತಂದ್ರು. ಅಸನ್ನೇವ ಸಭವತಿ ಆಸ್ ಅ ರೂಲ್. ಅದು ಬಹಳ ಜನ ಹೇಳ್ತಾರೆ. ಒಂದು ವೇಳೆ ದೇವರಿದ್ದಾನೆ ಅಂತ ಹೇಳಿದ ಅಥವಾ ಬಹಳ ಒಬ್ಬರು ಇಲ್ವೇ ವಾಳಾಳ್ಪಟ್ಟು ನಿಂದ್ರೀರುಳ್ಳಿರೇಲ್ ಅಂದ್ರು. ಕೂಳಾಳ್ಪಟ್ಟು ನಿಂದಿರುಳ್ಳಿರೆ, ಕೂಳಾಳ್ಪಟ್ಟು ನಿಂದ್ರೀರ್ಗಳೇ, ಕೂಳಿಗೆ ಆಳ್ಪಟ್ಟು ನಿಂತವರು ಬಹಳ ಜನ ಇದ್ದಾರೆ. ಭಗವಂತನ ಸೇವೆಗೆ ಆಳ್ಪಟ್ಟು ನಿಂತವರು ಇದ್ದರೆ ಒಂದು ಇದು ಬರೆಯಾಡಬಾರ ಪ್ರಯೋಗ ಅರ್ಥವಾಯ್ತೆ. ಅಸ್ತಿ ಬ್ರಹ್ಮೇತಿ ಚೇದ್ವೇದ. ಅವನನ್ನ ಸಂತಂ ಏನಂ ತಥೋ ವಿದುರಿತಿ. ಅವನನ್ನು ಸಂತ ಅಂತ ಹೇಳ್ತಾರೆ. ಸಂತರು ಅಂದ್ರೆ ಯಾರು? ಈ ಸಿಕ್ಕಿದವರಿಗೆಲ್ಲ ಇಂಗ್ಲಿಷ್ನಲ್ಲಿ ಸೈಂಟ್ ಅನ್ನೋದಕ್ಕೆಲ್ಲ ನಾವು ಕನ್ನಡದಲ್ಲಿ ಸಂತ ಅಂತ ಹಾಕುವ ಮಾರ್ಕೆಟನ್ನು ಮಾರುಕಟ್ಟೆ ಅಂತ ಮಾಡಿದ ಹಾಗೆ ತಾಡ್ಪತ್ರಿ ಇದು ಕನ್ನಡ ರೂಪ, ಕನ್ನಡ ಭಾಷೆ ಬೆಳೀತಾ ಇದೆ ಅಂತ ಒಂದು ಭ್ರಾಂತಿ ನಮಗೆ. ಸೈಂಟ್ ಅನ್ನೋದನ್ನು ಸಂತ ಅಂತ ಮಾಡಿಬಿಟ್ರೆ ಸಂತ ಪೌಲನು ಕ್ರಿಶ್ಚಿಯನ್ರನ್ನೆಲ್ಲ ರೋಗ್ಸ್ನೆಲ್ಲ ಸಂತ ಅಂತ ಹೇಳಬೇಕಾಗುತ್ತೆ. ನಿಮ್ಮನ್ನು ಕೊಲ್ಲುವುದೇ ನಮ್ಮ ಕರ್ತವ್ಯ ಹಾಗೆ ಹೇಳಿದವರು ಸಂತ. ಅದಲ್ಲ ಸಂತ ಅಂದ್ರೆ
ಸಂತ ತುಳಸಿದಾಸರು ಹೇಳಿ, ಸಂತ ಕಬೀರದಾಸರು ಹೇಳಿ, ದೇವರಿದೆ ಅಂತ ಒಪ್ಕೊಂಡವರು ಸಂತ ಅಂತ ಹೇಳಿ. ಸಂತ ಶ್ರೀರಂಗ ಪೃಥ್ವೀಶು ಶರಣತ್ರಾಣಿ ಶೇಖರ ವೇದಾಂತೇಶಿಗರು ಪಾದುಕಾಶಾಸ್ತ್ರದ ಮೊದಲನೇ ಶಬ್ದದಲ್ಲಿ ಸಂತ ಶಬ್ದ ಹಾಕ್ತಾರೆ. ಅರ್ಥ ಆಯ್ತು. ಅದರಿಂದ ಸಂತಮೇನಂತೋ ವಿದುರಿತಿ ಇರಲಿ, ಇದು ಪ್ರಾಸಂಗಿಕ. ತಸ್ಯೈಷಯೇವ ಶಾರೀರ ಆತ್ಮ. ಈಗ ಆನಂದಮಯನಿಗೂ ಆಕಾರ ಕೊಡ್ತಾರೆ, ಹೇಳ್ತಾರೆ ಯಪೂರ್ವಸ್ಯ. ಮೊದಲು ಹೇಳಿದ ಹಾಗೆಯೇ ಈಗ ಆನಂದಮಯ ನಿಮ್ಮ ಶರೀರದಲ್ಲಿರೋನು ಯಾವ ಆಕಾರದಲ್ಲಿದ್ದಾನೆ? ನಾನೊಂದು ಚಿತ್ರ ನಿನ್ನೆ ಹಾಕಿದ್ದೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಉಳಿದಿದ್ದು ಕೋಶಗಳೆಲ್ಲ ಸರ್ಕಲ್ಸು, ಆನಂದಮಯ ಮಾತ್ರ ಒಂದು ಚುಕ್ಕಿ ಪಾಯಿಂಟು. ಆ ಉದಾಹರಣೆಯಲ್ಲಿ ಹೊಂದೋದಿಲ್ಲ. ಅನಾಲಜೀಸ್ ಹ್ಯಾವ್ ಲಿಮಿಟೇಷನ್ಸ್. ಆನಂದಮಯನ ಕೋಶ ಅಂತೀರಾ, ಕೇಂದ್ರ ಅಂತೀರಾ? ಅವನನ್ನು ಕೋಶ ಅಂತಂದ್ರೆ ಅದರೊಳಗೆ ಇನ್ನೇನೋ ಬೇರೆ ಇದೆ ಅಂತ ಹೇಳಿದಾಗುತ್ತೆ. ಅನ್ಯೋಂತರಾತ್ಮ ಇಲ್ಲ, ಆನಂದಮಯನಿಗೊಂದು ಅಂತರಾತ್ಮ ಇಲ್ಲ. ಅವನನ್ನು ಕೇಂದ್ರ ಅಂತಂದ್ರೆ ಪುರುಷ ಆಕಾರವನ್ನು ಹೇಳುವುದು ಕಷ್ಟ. ಅಧ್ಯಾಗ ಅನ್ವಯ ಮಾಡ್ತೀರಿ? ನೀವು ಅನುಭವಿಸೋದು ಕೇಂದ್ರನೋ ಪುರುಷನೋ? ಆನಂದಮಯ ಅನ್ನೋನು ಸಾಕಾರದ, ಅದರ ಕಣ್ಣಿಗೆ ಕಾಣಿಸದೇ ಇದ್ರೂ ಆಕಾರ ಇರ್ಬೋದಲ್ಲ. ಆಕಾರ ಗುಣರೂಪವುಳ್ಳ ಪುರುಷನೋ ಅಥವಾ ಪುರುಷ ಅಂತ ಹಿಡಿಯೋಕೆ ಬರದೇ ಇರುವಂತ ತತ್ವ ಅಂತ ಅಷ್ಟೇ ಹೇಳಬಲ್ಲ ಒಂದು ವಸ್ತುವೋ? ತುಂಬಾ ಯಾಕೆ ಯೋಚನೆ ಮಾಡ್ತೀರಿ? ಪುರುಷ ಸೂಕ್ತ ಇಲ್ವೇ? ಪುರುಷ ಅಂತ ಶಬ್ದವೇ ಕೊಡ್ತಾರೆ ನೋಡಿ ಅವನಿಗೆ. ಯಾವ ಪುರುಷ ಅಂತ ಯಾರ್ಯಾರು ಕೇಳ್ತಾರಿಯ? ಸ್ವಾಮಿ ಅವರು ಈ ಪುರುಷರು ಈ ಪುರುಷ ಸೂಕ್ತದಲ್ಲಿ ಹೇಳ್ತಿರಲ್ಲ, ಈ ಪುರುಷ ಅಂತ ಯಾರ್ಯಾರು ಕೇಳ್ತಾರೇನು? ಮಹಾಪುರುಷ ನಿರ್ಣಯ ಯಾಮನಾಚಾರ ಗ್ರಂಥ ಬರೋದ್ರ ಮೇಲೆ. ಅದರಿಂದ ಅವನಿಗೆ ಪುರುಷವಿಧ ಆಕಾರ. ಹಿಂದೆ ಹೇಳಿದ ಹಾಗೆ ಅನ್ನಮಯ ಕೋಶದ ಆಕಾರ ಏನಿದೆಯೋ ಅದೇ ಆಕಾರದಲ್ಲಿ ಆನಂದಮಯನು ಪರಿಪೂರ್ಣವಾಗಿ ವ್ಯಾಪ್ತರಾಗಿದ್ದಾನೆ ನಿಮ್ಮ ಶರೀರದಲ್ಲಿ. ಇಟ್ಕೊಂಡ್ಬಿಡಿ. ಮುಂದಕ್ಕೆ ಹೋಗೋಣ. ಈ ಮುಂದಕ್ಕೆ ಆತ್ಮಗತಿ ಪ್ರಾಪ್ತಿಯನ್ನು ಕುರಿತು ಹೇಳ್ತಾರೆ. ಇನ್ನೊಂದು 5 ನಿಮಿಷ ಮಾತ್ರ ಹೇಳ್ತೇನೆ, ಇನ್ನೂ ಟೈಮ್ ಇದೆಯಲ್ಲ, 8:15. ಅಥಾತೋನು ಪ್ರಶ್ನಾ. ಈಗ ಸಾಮವೇದ. ಯಜುರ್ವೇದಕ್ಕೆ ಸಾಮಗತಿಯಲ್ಲಿ ಸ್ವರವನ್ನು ಹಾಕಿ ಜಪಿಸಬೇಕು ಈ ಜಾಗವನ್ನು. ಕೈಲಿ ಮಾತೆಣಿಸ್ಕೊಂಡು ಅತಃ ಅನುಪ್ರಶ್ನಾ. ಆನಂದಮಯ ಒಳಗೆ ಪುರುಷ ರೂಪದಲ್ಲಿದ್ದಾನೆ ಅಂತ ಹೇಳಿದ್ರೆ ಮುಗಿಯಲಿಲ್ಲ. ಆನ್ ದಿಸ್ ದೇರ್ ಆರ್ ಸಮ್ ಕ್ವೆಶ್ಚನ್ಸ್. ಒಂದು ಅನುಪ್ರಶ್ನ, ಒಂದು ಪ್ರಶ್ನೆ ಹಿಂದೆ ಇನ್ನೊಂದು ಪ್ರಶ್ನೆ. ದೇರ್ ಆರ್ ಎ ಸೀರೀಸ್ ಆಫ್ ಕ್ವೆಶ್ಚನ್ಸ್ ದಟ್ ರೈಸ್ ಹಿಯರ್. ಯಾವುದು? ಅಥಾತೋ ಅನುಪ್ರಶ್ನಾ. ಉತ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. 3 ಮಾತ್ರ ಆಗಿದೆ ಅವಳು ನಂಬರು. ಇದೆಯಲ್ಲಿ ಎಳ್ಸ್ಕೋಬೇಕಲ್ಲಿ. ಕಶ್ಚನ ಗಚ್ಚತಿ. ಆ ಕೈ ಬೆಳ್ಳಿ ಎಡ್ಸ್ಕೊಂಡು ಹೇಳಿದರು. ಇದು ಬಂದ್ರೆ ಸಂಶಯ ಅಂತ ಅರ್ಥ. ಯಜುರ್ವೇದ ಮಧ್ಯದಲ್ಲಿ ಸಾಮಸ್ವರ ಬಂದು ಮಾತ್ರ ಕಾಳ ಹಾಕಿದ್ರೆ ಹೀಗೋ ಹಾಗೋ ಎಂಬ ಡೌಟ್ಸ್ಗೆ ಈ ಸಾಮ ಉಪಯೋಗ ಮಾಡಿಕೊಳ್ತಾರೆ. ಸಾಮವೇದ ಎಲ್ಲ ಬರೀ ಡೌಟ್ ಅಂತ ತಿಳ್ಕೋಬೇಡಿ. ಯಜುರ್ವೇದದ ಮಧ್ಯದಲ್ಲಿ ಈ ಸ್ವರ ಬಂದ್ರೆ ನೋಡಿ, ಕೂತ ಅಂದ್ರೆ ಒಂದು ವೇಳೆ ವಿದ್ವಾನ್ ಯಾರು? ಆನಂದಮಯನನ್ನ ಅರಿತವನು, ಅನುಭವಿಸಿದವನು. ನಿಮ್ ಪ್ರಶ್ನೆ ಸ್ವಾಮಿ ಇದು. ನಿಮ್ ಪ್ರಶ್ನೆ ಮುಂದಿನ ಪ್ರಶ್ನೆ. ಈ ಲೋಕದಲ್ಲಿ ಒಂದು ವೇಳೆ ಆನಂದಮಯನನ್ನ ಒಬ್ಬ ಅರಿತು ಅನುಭವಿಸಿದ ಯೋಗದಲ್ಲಿ, ಆದ್ರೆ ಒಂದು ದಿವಸ ಶರೀರ ಹೋಗುತ್ತಲ್ಲ, ಹೋದ್ಮೇಲೆ ಅಮುಂ ಲೋಕಂ ಪ್ರೇತ್ಯ ಮತ್ತೊಂದು ಲೋಕಕ್ಕೆ ಹೋದಾಗ ಈ ಅನುಭವ ಭ್ರಷ್ಟವಾಗುತ್ತೆ, ಅಲ್ಲಿ ಕಂಟಿನ್ಯೂ ಆಗುತ್ತೆ ಎಂದು ಕ್ವಶನ್ ಗ್ಯಾಸ್ಪಾಯ್ತೆ ನೋಡಿ. ಅರ್ಥ ಆಯ್ತೆ? ಇಲ್ಲೇನು ಆನಂದಮಯನ ನೀವು ಕೇಳಿದ್ದು ಇಲ್ಲಿ ಅನುಭವಿಸೋಕ್ ಬರುತ್ತೆ ಅಂದ್ರಿ. ಅದ್ರ ಮೇಲಿನ ಪ್ರಶ್ನೆ, ಒಂದು ವೇಳೆ ಇಲ್ಲಿ ಚೆನ್ನಾಗಿ ಅನುಭವಿಸಿದ, ಅವನಿಗೆ 25ನೇ ವರ್ಷಕ್ಕೆ ಬ್ರಹ್ಮ ಸಾಕ್ಷಾತ್ಕಾರವಾಯಿತು, ಇಲ್ಲಿಯೇ ಅನುಭವಿಸಿದ. 80ನೇ ವರ್ಷಕ್ಕೆ ಪ್ರಾಣವಿಯೋಗ ಕಾಲ ಬಂತು. ಈಗ ಇಲ್ಲಿ ಅನುಭವಿಸಿದ ಪರಮಾತ್ಮಾನುಭೂತಿ ಅನ್ನೋದು ಬಿಯಾಂಡ್ ಇನ್ ದಟ್ ಅದರ್ ವರ್ಲ್ಡ್ ಆಲ್ಸೋ ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗದಿದ್ರೆ ಏನಾಗುತ್ತೆ? ಪ್ರಯೋಜನವಿಲ್ಲ. ಅವನಿಗೆ ಅದು ಮರಣ ಮೃತ್ಯುವಾಗೋಯ್ತು, ನರಕ ಸದೃಶ. ಅದು ಇಲ್ಲಿ ಪಟ್ಟ ಅನುಭವವನ್ನು ಅಲ್ಲಿಯೂ ಕಂಟಿನ್ಯೂ ಮಾಡ್ತಾನೆಯೇ ಮಾಡೋದಿಲ್ವೇ? 2 ಪಕ್ಷ ಕೊಡ್ತಾರೆ. ಅಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಎಲ್ಲಿ ಹೋಗ್ತಾನೆ? ಯಾರನ್ನು ಕುರಿತು ಹೋಗ್ತಾನೆ? ಆಹೋ 2ನೇ ಆಲ್ಟರ್ನೇಟಿವ್. ಒಂದು ವೇಳೆ ವಿದ್ವಾನ್ ಅಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತ. ಕಶ್ಚಿತ್ ಅಂದ್ರೆ ಪರಮಾತ್ಮನನ್ನ ಅಂತ ಇಟ್ಕೋಬೇಕು. ಆ ಪರಮಾತ್ಮನನ್ನ ಅಲ್ಲಿಯೂ ಕುರಿತು ಹೋಗ್ತಾನೆಯೇ, ಅವನನ್ನ ಹೊಂದುತ್ತಾನೆಯೇ. ಸಮಶ್ನುತೆ ಅಂದ್ರೆ ಹೊಂದುವುದು, ಗಚ್ಚತಿ ಅಂದ್ರೆ ಕುರಿತು ಹೋಗುವುದು, ಟುವರ್ಡ್ಸ್ ಹಿಮ್.
ಡಸ್ ಹಿ ಮೂವ್ ಟುವರ್ಡ್ಸ್ ಹಿಮ್, ಡಸ್ ಹಿ ಅಟೈನ್ ಹಿಮ್? ಅದಕ್ಕೆ ಉತ್ತರ ಹೇಳಬೇಕು. ಮುಂದಿನ ಅನುವಾದದಲ್ಲಿ ಅದಕ್ಕೆ ನೇರ ಉತ್ತರ ಕೊಡೋದಿಲ್ಲ. ಅದಕ್ಕೊಂದು ಪೀಠಿಗೆ ಹಾಕ್ತಾ ಇದ್ದಾರೆ ಇಲ್ಲಿ. ಹೋಗದೆ ಇದ್ರೆ ಮತ್ತೇನು ಆಲ್ಟರ್ನೇಟಿವ್ ಇದೆ ಅಂತ ರಿಡಕ್ಷನ್ ಅಬ್ಸರ್ಡ್ ಮೆಥಡ್ ಅಲ್ಲಿ ಹೇಳೋ ಹೊರಟು ಸ್ವಲ್ಪ ಕೇಳಿ ಇಂದ್ರು. ಸೋಕಾಮಯತ, ಎಲ್ಲ ಸೃಷ್ಟಿ ಮಾಡಿದ್ದೆ ನೀವು ಅವನನ್ನು ಹೊಂದಬೇಕು ಅನ್ನೋ ಉದ್ದೇಶಕ್ಕೆ. ಕೇಳಿ ಸೃಷ್ಟಿ ಹೇಗಾಯಿತು ಮೊದಲು ಹೇಳ್ತೇನೆ. ಸೃಷ್ಟಿಯ ಪ್ರಯೋಜನವೇ ಪ್ರತಿಯೊಂದು ಜೀವ ವಸ್ತುವು ಅವನನ್ನು ಹೊಂದಬೇಕೆನ್ನುವುದಿರುವಾಗ ಇನ್ನೂ ಪ್ರಶ್ನೆ ಕೇಳ್ತಾ ಕೂತಿದ್ದೀರಿ, ಅಲ್ಲಿ ಹೋದ ಸೇರ್ತಾನೆಯೇ ಸೇರೋದಿಲ್ವೇ ಅಂತ. ನಿಮ್ಮ ಪ್ರಶ್ನೆ ಸರಿಯಾಗಿದೆ, ನೀವೇ ನೋಡ್ಕೊಳ್ಳಿ ಅಂತ ಕನ್ನಡಿ ಹಿಡಿತು ಉಪನಿಷತ್ತು. ಸಹ ಅಂದ್ರೆ ಯಾರಿಲ್ಲಿ? ಆನಂದಮಯ. ಇಲ್ಲಿ ಶಬ್ದ ಹೇಳಿ. ಆನಂದಮಯ ಅಂತ ಯಾರನ್ನು ಹೇಳಿದ್ರೋ ಅವನು ಅಕಾಮಯತ, ಇಷ್ಟಪಟ್ಟನು. ಏನಂತ? ಬಹುಶ್ಯಾಂ ಪ್ರಜಾಯೇತಿ, ನಾನು ಅನೇಕವಾಗಬೇಕು, ನಾನು ರೂಪಾಂತರಗಳನ್ನು, ಪ್ರಜಾಯೇಯ ಅಂದ್ರೆ ಹುಟ್ಟಬೇಕು, ಕರ್ಮ ವಿಷಯ ಅಂತ ಅರ್ಥವಲ್ಲ, ಅನೇಕ ರೂಪಗಳನ್ನು ಎತ್ತಬೇಕು, ಬಹುವಾಗಬೇಕು, ಬಹುಜೀವಾತ್ಮರ ಅಂತರ್ಯಾಮಿಯಾಗಿ ಒಬ್ಬೊಬ್ಬನ ಶರೀರದಲ್ಲಿ ಒಂದೊಂದು ರೀತಿ ಇರಬೇಕು. ಇದು ಬಹುಭವನ ಸಂಕಲ್ಪ. ಪ್ರಜಾಯೇತಿ ಅದಕ್ಕೇನ್ ಮಾಡಿದ? ಸತಪೋ ತಪ್ಯತ, ಹಿರಣ್ಯಕಶಿಪು ಹಾಗೆ ಬೆಟ್ಟ ಹತ್ರ ಕೂತ್ಕೊಂಡು ತಪಸ್ಸು ಮಾಡಿದ ಅಂತ ಅರ್ಥವಲ್ಲ. ಸಂಕಲ್ಪ ಮಾಡಿದ. ತಪಸ್ಸು ಅಂದ್ರೆ ಸಂಕಲ್ಪ. ಇಷ್ಟಪಟ್ಟ. ಇಷ್ಟಪಡುವುದಕ್ಕೂ ಸಂಕಲ್ಪ ಮಾಡುವುದು ಏನರ್ಥ? ಇಷ್ಟಪಡುವುದು ಒಂದು ಕ್ಷಣದಲ್ಲಿ ಛಾಯೆ ಸಾರಿಸ್ಕೊಂಡ, ಆಮೇಲೆ ಹೀಗೆ ಆಗಲಿ ಅಂತ ತೀರ್ಮಾನವನ್ನು ಮಾಡಿದ. ಬೈಂಡಿಂಗ್ ಆಯಿತು. ಸತಪೋತಪ್ಯತ, ಸತಪಸ್ತತ್ವ. ಯಾರು? ದೇವರು ತಪಸ್ಸನ್ನು ಮಾಡಿ ಏನ್ ಮಾಡಿದ? ಇದಂ ಸರ್ವಂ ಅಸೃಜತ, ಇದೆಲ್ಲವನ್ನೂ ಸೃಷ್ಟಿ ಮಾಡಿದ. ಸೃಜ ಧಾತುವಿಗೆ ಹೊರಗೆ ತೆಗಿ ಅಂತ ಅರ್ಥ. ತನ್ನೊಳಗೆ ಇದ್ದದ್ದನ್ನು ಹೊರಗೆ ತೆಗೆದ. ಸಬರಾಹೋ ರೂಪಂ ಕೃತ್ವೋಪನ್ಯಮಜ್ಜತ್. ಕೇಳಿಲ್ವ ವಾಕ್ಯ? ಎಲ್ಲಿ ಬರುತ್ತೆ ಇದು? ಆರಣ್ಯಕದಲ್ಲಿ ಬರುತ್ತೆ. ಅರ್ಥ ಆಯ್ತೆ? ಶರೀರ ಮಧೂನತ, ನೀರನ್ನು ಎರಚಿಬಿಟ್ಟ ತನ್ನಿಂದ. ಅದು ಸೃಷ್ಟಿ ಪ್ರಕರಣದಲ್ಲಿ ಬೇರೆ ಬೇರೆ ರೀತಿ ನಿರ್ವಹಣೆ ಮಾಡ್ತಾರೆ. ಇದಂ ಸರ್ವಂ ಅಸೃಜ. ಇದಂ ಸರ್ವಂ ಅಂದ್ರೆ ಯಾವುದು? ಮುಂದೆ ಹೇಳ್ತಾ ನೋಡಿ. ಯದಿದಂ ಕಿಂಚ, ಏನೇನಿದೆಯೋ ಜಗತ್ತಲ್ಲಿ ಇದೆ ಅಂತ ಏನೇನೆಲ್ಲಕ್ಕೂ ನೀವು ಹೇಳಬಹುದೋ, ವಾಟ್ ಎವರ್ ಟೋಟಲಿ ಈಸ್ ಅವೈಲಬಲ್ ವಿತ್ ಇನ್ ಎವ್ರಿಬಾಡೀಸ್ ರೀಚ್. ನಿಮ್ಮ ರೀಚಲ್ಲಿ ಇಲ್ದಿದ್ರೆ ಇನ್ನೊಬ್ಬಂದು, ಅವನದಿಲ್ದಿದ್ರೆ ಇನ್ನೊಬ್ಬಂದು, ಅದೆಲ್ಲವೂ ಯದಿದಂ ಕಿಂಚ ತತ್ ಸೃಷ್ಟ ಅಂದ್ರೆ ಜೀವಾತ್ಮಗಳನ್ನ ಈ ಶರೀರವೆಂಬ ಪದಾರ್ಥಗಳಲ್ಲಿ ಕೂಡಿ ಹಾಕಿದ. ಅವರವರ ಕರ್ಮಕ್ಕನುಗುಣವಾದ ಶರೀರಗಳನ್ನು ಸಂಕಲ್ಪ ಮಾಡಿ ಪೂರ್ವಕಲ್ಪದಲ್ಲಿ ಇಲ್ಲಿಗೆ ನಿಂತಿದ್ದಾನೆ, ಅವನಿಗೆ ಇಂಥ ಶರೀರ ಕೊಡಬೇಕು. ಇನ್ನೊಬ್ಬ ಇಲ್ಲಿ ನಿಂತಿದ್ದಾನೆ, ಅವನಿಗೆ ಈ ಶರೀರ ಕೊಡಬೇಕು. ಸರ್ವಜ್ಞನಾದ್ರಿಂದ, ಸರ್ವಶಕ್ತನಾದ್ರಿಂದ ಮಾಡಿ ಮುಂದಕ್ಕೆ ಏನು ಮಾಡಿದ? ಒಂದು ಬ್ಲ್ಯಾಂಕ್ ಕೊಡ್ತಾರೆ. ಇಲ್ಲಿ ಬೇರೆ ಉಪನಿಷತ್ತಲ್ಲಿ ಹೇಳ್ತಾರೆ, ಈ ಜೀವಾತ್ಮನ ಅದರಲ್ಲಿ ಹೋಗು, ಶರೀರಕ್ಕೆ ಹೋಗು, ಆ ಕರಡ ಕಳೆಬರ ಕಣ್ಣು ಕಿವಿ ಉಪಯೋಗ ಮಾಡ್ಕೊಂಡು ನನ್ನನ್ನು ನೋಡು, ಆನಂದ ಪಡು ಅಂತ ಹೇಳಿದ. ಈ ಜೀವಾತ್ಮ ವಸ್ತು ಇನ್ನೂ ನಿದ್ದೆ ಮಾಡ್ತಾ ಇತ್ತು. ಹೇಗೆ ಹೋಗ್ಲಿ, ಒಳಕ್ಕೆ ಹೇಗೆ ಹೋಗ್ಲಿ? ಅಚಿತ್ ಪದಾರ್ಥ, ಜೈಲಿದ್ದಾಗೆ ಶರೀರ, ಇದರೊಳಗೆ ನುಗ್ಗು ನುಗ್ಗು. ನಾ ಹೇಗೆ ಎಂಗಡಂ ಪೋವೇನ್, ಎಪ್ಪಡಿ ಪೋವೇನ್, ನಾಲ್ ಹೋಗ ಮುಡಿಯಾದೆ. ಈ ಜೀವಾತ್ಮನ ಶರೀರದಲ್ಲಿ ಕೂಡ ಹಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ದೇವರು. ಇದು ಹೋಗುವ ಪ್ರಾಣ ಸಂಕಟ ಅಂತೀರಿ, ಬರುವಾಗ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ನಿಮಗೆ? ಅದು ಕಬೀರ್ ಗೀತೆಯಲ್ಲಿ ಹೇಳ್ತಾರೆ. ತಾಯಿ ಹೊಟ್ಟೆಯಲ್ಲಿ ತಲೆಕೆಳಗ ಮಾಡ್ಕೊಂಡು ತನಗೂ ಸ್ವಂತ ಬುದ್ಧಿ ಇಲ್ಲದೆ ತಾಯಿ ಕೊಟ್ಟ ಆಹಾರ ತಲೆಯಿಂದ ಒಳಕ್ಕೆ ಹೋಗಿ ಮಾತೃಗರ್ಭದಲ್ಲಿ ಒಂದು ಶಿಶು ಪಡುವ ಪಾಡಿದೆಯಲ್ಲ, ಅದಕ್ಕೂ ಪೂರ್ವದಲ್ಲಿ ಮಣ್ಣಾಂಗಟ್ಟಿಯನ್ನು ತೋರಿಸಿ ಇದ್ರೊಳಗೆ ಹೋಗು ಅಂತ ದೇವರು ಹೇಳಿದಾಗ ಈ ಆತ್ಮಕ್ಕೆ ಏನು ಸಂಕಟವಾಗುತ್ತೆ? ತಲೆ ಚಚ್ಕೋತೀನಿ, ಏನಪ್ಪಾ ಇದು ಒಳಗೆ ಹೋಗೋದಕ್ಕೂ ಶಕ್ತಿ ಇಲ್ವಲ್ಲ ಅಂತ ಬಾರೋ ಇಲ್ಲಿ ಅಂತ ಅದನ್ನು ಕಾಡ್ಕೊಂಡು ತಾನು ಅಂತರಾತ್ಮನಾಗಿ ನಿಂತು ಜೀವಾತ್ಮನ ಒಳಗೆ ತುರುಕಿ, ನಿನ್ನ ಸಲುವಾಗಿ ನಾನು ಇಲ್ಲೇ ಇರ್ತೇನಪ್ಪ, ನೀ ತಪ್ಪು ನೆಪ್ಪು ಮಾಡಿ ನೋಡ್ತಾ ಇರ್ತೀನಿ ಎಂಬುದಾಗಿ ತನಗೇ ಪನಿಷ್ಮೆಂಟ್ ಅನ್ನು ಹಾಗೆ ಅಂತರಾತ್ಮನಾಗಿ ನಿಂತಾರರು. ಅಯ್ಯೋ ಅನ್ಸುತ್ತೆ. ಹಂತ ಅಹವಿಮ ಸ್ತಿಸ್ರೋ ಪ್ರಜಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಇದು ಛಾಂದೋಗ್ಯ ಉಪನಿಷತ್ತಲ್ಲಿ ಬರುವಂತಹ ವಾಕ್ಯ. ಅದಕ್ಕೆ ಸಂವಾದಿ ವಾಕ್ಯ ಇದು. ತತ್ ಸೃಷ್ಟ ತದೇವ ಅನುಪ್ರಾವಿಶತ್. ಅನು ಶಬ್ದ ಹಾಕಿದ್ರು ಸೆಕೆಂಡರಿ ಎಂಟ್ರೆನ್ಸ್ ಅಂತ. ಮೊದಲನೇ ಎಂಟ್ರೆನ್ಸ್ ಯಾರು? ಶರೀರದಲ್ಲಿ ಮೊದಲು ನುಗ್ಗುವವನು ಯಾರು? ಜೀವಾತ್ಮ.
ಜೀವಾತ್ಮನಿಗೆ ಹೋಗುವಾಗ ಎಲ್ಲಿ ಮತ್ತೆ ಧಕ್ಕೆ ಆಗುತ್ತೋ ಘಾಸಿ ಆಗುತ್ತೋ ಮಗುಗೆ ಫಸ್ಟ್ ಡೇ ಸ್ಕೂಲ್ಗೆ ಬಿಡ್ತೀರಿ, ಮಗುಗೇನಾಗುತ್ತೆ ಹೇಳಿ? ತಾಯಿ ತಂದೆ ಬಿಟ್ಟು ಅದಕ್ಕೆ ರೂಢಿನೇ ಇಲ್ಲ. ಇನ್ನು ಈಗ ತಾನು 5 ವರ್ಷ ಆಯಿತು, ಹೋಗಿ ಸ್ಕೂಲ್ಗೆ ಅಮ್ಮ ಅನ್ನುತ್ತೆ. ಜೇಬ್ ಮೇಲೆ ಕಡಲೆಕಾಯಿ ಬಿಸ್ಕತ್ತು ಎಲ್ಲ ಕೊಟ್ಟು ತುರ್ಕಿ ಅವೆಲ್ಲ ಅಲಂಕಾರ ಮಾಡಿ ಅಳಬೇಡ ಅಂತ ದಾರಿ ಒಳಗೆ ಬಿಪ್ಪಿಸಿ ಎಲ್ಲೋ ಬಿಟ್ಬಿಡ್ತಾಳೆ ಅಮ್ಮ ಅಂತ ಭಯ. ಇದಕ್ಕೆ ಸ್ಕೂಲ್ಗೆ ಬೇರೆ ತಗೊಂಡೋಗಿ ಸೇರಿಸಿದ್ರು. ದಪ್ಪ ಮೀಸೆಯವನೊಬ್ಬ ಬಾಗಿಲಲ್ಲಿ ನಿಂತಿದ್ದಾಳೆ ಆಮಯ್ಯ ಅಂತ ನನ್ನ ಅನುಭವ. ಅದು ಅವನನ್ನು ನೋಡಿ ಮೃತ್ಯು ಭಯ, ಹೊರಗೆ ಹೋಗೋದೆ. ಹೊರಗೆ ಬರುವಾಗಲೂ ಅವನಿದ್ದಾನೆ ಇಲ್ವೋ ಬರೋದು ನೋಡಬೇಕು. ಮೊದಲನೇ ದಿವಸ ಕೂಡಿಸಿದ ಮೇಲೆ ತಾಯಿ ಇಲ್ಲೇರು, ನಾ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅಮ್ಮ ಹೊರಟೋದ್ಲ ಮೇಷ್ಟ್ರ ಮೇಲೆ ಜ್ಞಾನ ಇಲ್ಲ ಕೊಡೋ ಅಂತಳು. ಅಲ್ವೇ ನೋಡಿ, ನಿಮಗೆಲ್ಲ ಒಂದಲ್ಲ ಒಂದು ದಿವಸ ಏನಕ್ಕೂ ಆಗಿಲ್ವೇ? ಆ ರೀತಿ ಜೀವಾತ್ಮನನ್ನು ಶರೀರ ತೋರಿಸಿ ಇದು ನೀನು ಸ್ಕೂಲು, ನನ್ ಕಾಣಿಸೋದಕ್ಕೆ ಇದೆಲ್ಲ ಉಪಕರಣ, ಡ್ರೆಸ್ ಮಾಡು ಡ್ರಿಲ್ ಮಾಡು ಅಂತಂದ್ರೆ ಒಳೋ ಅಂತ ಅಳ್ತಾನೆ ಜೀವಾತ್ಮ. ಇಲ್ಲಪ್ಪ, ತಾಯಿ ಏನ್ ಮಾಡ್ತಾಳೆ, ಸ್ವಲ್ಪ ಹೊತ್ತು ತಾನು ಮಗುವಿನ ಜೊತೆಗೆ ಬೆಂಚ್ ಮೇಲೆ ಕೂತ್ ಹಾಗೆ ಮಾಡಿ ಆ ಹೆಡ್ ಮಾಸ್ಟರ್ ಹತ್ರ ಪ್ರಿನ್ಸಿಪಲ್ ಪರ್ಮಿಷನ್ ತಗೊಂಡು, ಇದೆ ಒಂದು ಕ್ಷಣ ನಿನಗೆ ನಾನು ಕಡಲೆಕಾಯಿ ಮಿಠಾಯಿ ತಗೊಂಡ್ಬಂದ್ಬಿಡ್ತೀನಿ ಮಗು ಅಂತ ಹೇಳಿ ಪಕ್ಕದಲ್ಲಿ ಹೋಗಿ ಕ್ರಮಕ್ರಮೇಣ ಮಗುವಿಗೆ ಜಗತ್ತು ಅನುಭವಕ್ಕೆ ಬರೋ ಹಾಗೆ ಮಾಡೋ ಹಾಗೆ ತಾಯಿ ಬಿಟ್ಟು ಹೋಗ್ಬೋದು. ಇಲ್ಲಿ ಈ ತಾಯಿ ಇದೆಯಲ್ಲ, ಒಂದು ಕ್ಷಣವೂ ಬಿಟ್ಟು ಹೋಗೋದಿಲ್ಲ. ತದೇವಾನುಪ್ರಾವಿ ಇನ್ನೊಂದು ಜೀವಾತ್ಮನ ಕಾಡ್ತಾ ಇದೆಯಲ್ಲ ಅಂದ್ರೆ ಅದೇ ಕಾಲಕ್ಕೆ ಇನ್ನೊಂದು ಜೀವಾತ್ಮನಲ್ಲೂ ಅನುಪ್ರವೇಶ ಮಾಡಿ ಅವನ ಸುಖ ದುಃಖವನ್ನು ವಿಚಾರಿಸುವಷ್ಟೇ ಇರುವ ಸರ್ವಸಾಮರ್ಥ್ಯವುಳ್ಳ ಭಗವಂತ ಆ ಜೀವಾತ್ಮನಲ್ಲಿ ಪ್ರವೇಶ ಮಾಡಿದವನು ಎಂದೆಂದೂ ಅವನನ್ನು ಬಿಟ್ಟು ಹಾಕುವುದಿಲ್ಲ. ಅದೇ ನಮ್ಮ ವಸ್ತು. ನಿನ್ನೆ ಸಾಯಂಕಾಲ ಉಪನ್ಯಾಸದಲ್ಲಿ ಸ್ವಹ ಸ್ವತ್ತು ಅಂದ್ರೆ ಅದು ವಸ್ತು, ಉಳಿದದ್ದೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಕಟ್ಟಿಗೆ ಮೇಲಿಟ್ಟು ಬಹಳ ಅಂದ್ರೆ ಒಂದು ದಿವಸ ಕಣ್ಣೀರು ಹಾಕಿ ಗೊಳು ಅಂತ ಹೇಳಿ ಹೋಗ್ಬಿಡ್ತಾರೆ. ಆಮೇಲೆ ಮರೀತಾರೆ, ಕ್ರಮೇಣ ಮರೆತು ಬಿಡ್ತಾರೆ. ಮರೆಯದೇ ಇರುವ ಬಂಧು, ಕೊನೆ ತನಕ ಇರುವ ಬಂಧು ತದೇವಾನುಪ್ರಾವಿ ವೈತ್ತದಂದ್ರೆ ಎನ್ನುಳ್ ಪುಹುಂದಾನ್ ಘೋರ ಮಾಧವಂ ಶೈದರನ್ಗೊಲರಿಯೇನ್. ತಿರುಪಾಣಾಳ್ವಾರು ಜಾತಿಯಲ್ಲಿ ಅಂತ್ಯಜರು. ಅವರು 10 ಪದ್ಯದ ಪ್ರಬಂಧವನ್ನ ಅಮಲನ್ ಆದಿವಿರಾನ್ ಅಡಿಯಾರ್ ಕೆನ್ನೈ ಆಳ್ಪೋತ್ತ ವಿಮಲನ್, ಅದರಲ್ಲಿ ಅವರು ನೆನೆಸ್ಕೊಳ್ಳೋ ಉಪನಿಷತ್ ಪ್ರಕ್ರಿಯೆಯಲ್ಲಿ ಭಗವಂತ ಮಾಡಿದ ದೊಡ್ಡ ಉಪಕಾರ ಏನು ಅಂದ್ರೆ ಅನುಪ್ರವೇಶ. ಇದು ಮಾಡಿಬಿಟ್ಟಲ್ಲ, ನಂದು ಅಂತ್ಯಜನ ಶರೀರ, ದಲಿತ ಶರೀರ, ಅದರದೊಳಗೆ ಇರ್ತಕ್ಕಂತಹ ಜೀವಾತ್ಮ ಅನಾದಿ ಕಾಲದಿಂದ ಏನು ಪಾಪ ಪುಣ್ಯ ದೂಷಿತವಾಗಿದೆಯೋ ಇದರೊಳಗಡೆ ನಾನು ತಾನೂ ಬಂದು ನಿಂತು ಬಿಟ್ಟಲ್ಲ. ಈ ಉಪಕಾರವನ್ನು ಹೇಗೆ ತೀರಿಸೋದು ಭಗವಂತನಿಗೆ? ಆ ಸ್ಟೇಜಲ್ಲಿ ನಿಂತು ಬಿಟ್ರೆ ಅಳ್ವಾರು, ಮುಂದಕ್ಕೆ ಹೋಗಲೇ ಇಲ್ಲ ಅವರು. ಉಳಿದದ್ದು ಉಪನಿಷತ್ತಲ್ಲಿ ಅನುಪ್ರವೇಶಕ್ಕೆ ಏನು ಹೇಳ್ತೀರಿ ಹೇಳಿದೀವ್ಯಾರ ಅರ್ಜಿ ಹಾಕಿದ್ರ? ನನ್ನ ಅಂತರಾತ್ಮವಾಗಿ ನೀವು ಬಂದು ನಮ್ಮ ಅಂತರಾತ್ಮಾಗಿ ನಿಲ್ಲೋ ತನಕ ನಾ ಶರೀರದಿಂದ ಊಟ ಮಾಡೋದಿಲ್ಲ, ಪಾನ ಮಾಡೋದು ಯಾರೊಬ್ರು ಅರ್ಜಿ ಹಾಕಿದ್ರ ದೇವರಿಗೆ ಹೇಳಿ? ಇಲ್ಲ. ಇದು ನಿರ್ಹೇತುಕ ಕೃಪೆಯೋ ಸಹೇತುಕ ಕೃಪೆಯೋ? ಇದು ನಿರ್ಹೇತುಕ. ತೆಂಗಲೆಯಾಚಾರದಲ್ಲಿ ನಿರ್ಹೇತುಕ ಕೃಪೆ ಬಹಳ ಹೇಳ್ತಾರೆ. ವೇದಾಂತೇಶಕರು ಹೌದು ಅಂತಾರೆ. ಯಾವಾಗ ನಿನಗೆ ಕರ್ಣ ಕಳೆಯಬರ ಚಿತ್ ಶಕ್ತಿ ಪ್ರವೃತ್ತಿ ಶಕ್ತಿ ಇಲ್ಲದೆ ಇದ್ದಾಗ ಅವನದೇ ಪರಿಪೂರ್ಣ ವ್ಯಾಪಾರ, ಅದು ನಿರ್ಹೇತುಕ ಕೃಪೆ, ಅದು ಮಾರ್ಜಾರಕೀಶ್ವರ. ನಿನಗೆ ಸ್ವಂತ ಬುದ್ಧಿ ಬಂದ್ಮೇಲೆ ಮಾಡು ಬಿಡು ಅಂತ ಕೊಟ್ಟ ಮೇಲೆ ಯಾರ ಜವಾಬ್ದಾರಿ? ಅದು ಮರ್ಕಟಕೀಶ್ವರ. ಎರಡೂ ಉಂಟು ಅಂತಾರೆ. ಮುಕುಂದ ಕರುಣಾಂ ಒಂದೇ ನಿರ್ಹೇತುಕ ಸಹೇತುಕ. ಕುಮಾರ ವರದಾಚಾರ್ಯರು ಅಧಿಕರಣ ಚಿಂತಾಮಣಿ, ಅಧಿಕರಣ ಸಾರಾವಳಿ ಮೇಲೆ ವ್ಯಾಖ್ಯಾನದಲ್ಲಿ ಅದ್ಭುತ. ಇದೆಲ್ಲ ಎರೆಸ್ಕೊಂಡು ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಾ ಅಳ್ತಾ ಕೂತ್ಕೊಳ್ಬೇಕು ಅನಿಸುತ್ತೇವೆ. ಭಗವಂತನ ಕರುಣೆ ಎಷ್ಟು ದೊಡ್ಡ ವಿಷಯ. ಅದಕ್ಕೆ ಯಾರು ಭಾಷ್ಯ ಬರೀತಾರೆ ಜೀವನದಲ್ಲಿ ಹೇಳಿ? ತದೇವಾನುಪ್ರಾವಿಶತಿ ತದನುಪ್ರವೇಶ್ಯ. ಅನುಪ್ರವೇಶ ಮಾಡಿದ ಜೀವ ಮತ್ತು ಈ ಬ್ರಹ್ಮಾಂಡ ಪಿಂಡವನ್ನ ಮಾಡಿ ಸತ್ಯತ್ಯಜ ಭವತಿ. ಸತ್ ತ್ಯತ್ 2 ಶಬ್ದ ಹಾಕಿದ್ರು. ಇದಕ್ಕೆ ಒಂದರ್ಥ ಸತ್ ಅಂದ್ರೆ ಜ್ಞಾನವುಳ್ಳ ವಸ್ತು, ಚಿತ್ ಅಂತ ಇಟ್ಕೊಳ್ಳಿ. ಜ್ಞಾನವಿಲ್ಲದೆ ಇದ್ದದ್ದು ತ್ಯತ್ ಅಂದ್ರೆ ಜಡ. ಜೀವ ಮತ್ತು ಜಡವಸ್ತುಗಳಲ್ಲಿ ಅಂತರಾತ್ಮನಾಗಿ ಹೊಕ್ಕದ್ರಿಂದ ಅವಕ್ಕೆ ಚಿತ್ ಮತ್ತು ಅಚಿತ್ ಅನ್ನೋ ವ್ಯವಹಾರ ಉಂಟಾಯಿತು. ನಾವು ಅದನ್ನೇ ಸತ್ ಮತ್ತು ತ್ಯತ್ ಅಂತ ಹೇಳ್ತೇವೆ. ಬೃಹದಾರಣ್ಯಕ್ಕೆ ಹೇಳಿತು, ಈ ಸತ್ ಮತ್ತು ತ್ಯತ್ ಒಟ್ಟಿಗೆ ಹಾಕಿದರೆ ಸತ್ಯಂ ಅನ್ನೋದು ಬರುತ್ತೆ ಅಂತ. ನೋಡಿ, ನಿಷ್ಪತ್ತಿ ಹಾಕಿ ಕೊಟ್ಟರು. ಸತ್ಯವಾಗಿದೆ ಜಗತ್ತು ಅಂದ್ರೆ ಏನರ್ಥ? ಅದ್ರಲ್ಲಿ ಚೈತನ್ಯವೂ ಇದೆ, ಜಡವಸ್ತುವೂ ಇದೆ, ಸತ್ ತ್ಯತ್. ಅವನು ವ್ಯಾನ್ ಬ್ಯೂಟನ್ ಅಂತ ಒಬ್ಬ ಬೆಲ್ಜಿಯಂ ಮಹಾಪಂಡಿತ. ಆ ಸತ್ ತ್ಯತ್ ಇಂಗ್ಲಿಷಲ್ಲಿ ಭಾಷಾಂತರ ಮಾಡ್ತಾನೆ. ಸತ್ ಅಂದ್ರೆ ದಟ್ ವಿಚ್ ಈಸ್ ಹಿಯರ್ ನೌ, ತ್ಯತ್ ಅಂದ್ರೆ ದಟ್ ವಿಚ್ ಈಸ್ ಫಾರ್ ಆಫ್ ಅಂತ. ದಿ ಪ್ರೆಸೆಂಟ್ ಅಂಡ್ ದಿ ಫಾರ್ ಆಫ್, ಅಥವಾ
ದಿ ಕಾಂಕ್ರೀಟ್ ಅಂಡ್ ದಿ ಅಬ್ಸ್ಟ್ರಾಕ್ಟ್. ಯಾವುದು ಅರ್ಥಾಯ್ತ ತಮ್ಮ ನೋಡಿ, ಇದನ್ನಿತ್ತಮ್ಮಂತ ಕಣ್ಣು ಕಿವಿ ಮೂಗು ವ್ಯವಹಾರದಲ್ಲಿ ಹಿಡಿಯೋಕ್ ಬರುತ್ತೆಯೋ, ಯಾವುದು ಹಿಡಿಯೋಕ್ ಬರೋದಿಲ್ವೋ ಅದೆಲ್ಲವನ್ನೂ ದೇವರು ಮಾಡಿದ. ಸತ್ಯ ಚ ಭವತಿ ಅಷ್ಟೇನ. ನಿರುಕ್ತಂಚ ಅನಿರುಕ್ತಂಚ, ಯಾವುದನ್ನ ನೀವು ಶಬ್ದಗಳಲ್ಲಿ ಹೇಳುವುದಕ್ಕೆ ಬರ್ತದೆಯೋ ಅದು ನಿರುಕ್ತ, ಯಾವುದು ಶಬ್ದಾತೀತವೋ ಅದು ಅನಿರುಕ್ತ, ಅನಿರ್ವಚನೀಯ. ಅದನ್ನು ಅವನೇ ಮಾಡಿದ. ಅಂದ್ರೆ ನಾಮವತಿ ನಾಮರಹಿತ ಆದದ್ದು ಹಾಗಿಟ್ಕೊಳ್ತಾರೆ ಕೆಲವರು. ಇಲ್ಲಿ ಯಾವುದಕ್ಕೆ ಹೆಸರಿದೆಯೋ, ನಿರ್ದಿಷ್ಟ ಆಕಾರ ರೂಪ ಇದೆಯೋ ಗ್ರಾಹ್ಯವೋ, ಯಾವುದು ಅಗ್ರಾಹ್ಯವೋ ನಾಮರೂಪ ಇಲ್ಲದೆ ಇದ್ದದ್ದು ಅದನ್ನು ಅವನೇ ಈ ಜಗತ್ತಲ್ಲಿ ಸೃಷ್ಟಿ ಮಾಡಿದ. ಮೂರನೇದು ನಿಲಯನಂಚ ಅನಿಲಯನಂಚ, ಯಾವುದಕ್ಕೆ ಸ್ಥಿತಿಯುಂಟೋ ಅದು ನಿಲಯನ. ಮನೆ ಅಂತ ಒಂದರ್ಥ. ಇವ್ರಿಗೆ ಮನೆ ಇದೆ ಅಂತ ಏನರ್ಥ ವ್ಯವಹಾರದಲ್ಲಿ ಹೇಳಿ? ಇವ್ರಿಗೆ ಮನೆ ಮಠ ಇದೆ ಅಂದ್ರೆ ಸ್ಥಿತಿಗತಿ ಚೆನ್ನಾಗಿದೆ ಅಂತ ಅರ್ಥ. ಅನಿಲಯನ ಅಂದ್ರೆ ಅರ್ಥ ಅವರಿದ್ದಾರೆ, ಅವ್ರಿಗೇನೂ ಇಲ್ಲ, ನಿಲ್ಲೋಕೊಂದು ಸೂರಿಲ್ಲ, ಮನೆ ಮಠ ತಮ್ಮದು ಅಂತ ಹೇಳ್ಕೊಳ್ಳೋಕ್ಕಿಲ್ಲ. ಅಂದ್ರೆ ಸ್ಥಿತಿ ಗತಿ, ಸ್ಥಿತಿವದ್ ವಸ್ತುಗಳು, ಸ್ಥಿತಿ ಇಲ್ಲದ ವಸ್ತುಗಳು ಎಲ್ಲವನ್ನೂ ತಾನೇ ಆಗಿದ್ದಾನೆ. ವಿಜ್ಞಾನಂಚ ವಿಜ್ಞಾತಂಚ ವಿಜ್ಞಾತಂಚ ವಿಜ್ಞಾನಂಚ ಅಂತ ಪಾಠ ಇಲ್ಲಿ ತಮ್ಮಲ್ಲಿ ಏನಿದೆ ನೋಡಿ. ವಿಜ್ಞಾನ ಅಂದ್ರೆ ಇದು ಜ್ಞಾನವುಳ್ಳ ವಸ್ತು, ವಿಜ್ಞಾನ ಎಂಬ ಗುಣವನ್ನು ಹೊಂದಿದ್ದು ಯಾವುದು ಜೀವಾತ್ಮ. ಅವಿಜ್ಞಾನಂಚ ಜಡವಸ್ತು, ಅದು ತಾನೇ ಆದ. ಸತ್ಯಂಚ ಅನೃತಂಚ ಸತ್ಯಮಭವತಿ, ಸತ್ಯಕ್ಕೆ ಪರ್ಯಾಯ ಆಲ್ಟರ್ನೇಟಿವ್ ಅನೃತ ಅಂತ ಹೇಳಿದ್ರು. ರುಜುಮಾರ್ಗವನ್ನು ಬಿಟ್ಟದ್ದು, ಕಾಸ್ಮಿಕ್ ಆರ್ಡರ್ ಡಿವಿಯೇಟ್ ಮಾಡುವುದು ಅನೃತ. ಕನ್ನಡದಲ್ಲಿ ಅನೃತ ಅಂದ್ರೆ ಸುಳ್ಳು ಬಿಡ್ತೇವೆ. ಋತಕ್ಕೆ ಅದು ಆಪೋಸಿಟ್. ಋತವಲ್ಲದ್ದು ಅಂದ್ರೆ ಏನರ್ಥ? ನೇರ ಮಾರ್ಗವನ್ನು ಭಗವಂತ ಇಟ್ಟ ದಾರಿಯನ್ನು ಮೀರಿದ್ದೇನಿದೆಯೋ, ಕಾಪಥ ಕುಪಥಕ್ಕೆ ಹೋಗುವ ಹಿರಣ್ಯಾಕ್ಷಕ್ಕೆ ಹಿರಣ್ಯಕಶಿಪು ಅವರೂ ಭಗವಂತಲ್ಲೇ ನಡ್ಕೊಳ್ಳೋರು. ಯಾರು ಆಲ್ಸೋ ಅಲ್ಟಿಮೇಟ್ಲಿ ಸಬ್ಜೆಕ್ಟ್ ಟು ಹಿಮ್ ಅಲ್ಲ ನೋಡಿ. ದೇವರಿದ್ದೇ ಕೆಟ್ಟ ಮಾರ್ಗ ಮಾಡುವರು ಇದ್ದಾರೆಯೇ, ದೇವರು ಮೀರಿ ಮಾಡ್ತಾರೆ ಅಂದ್ರೆ ಆ ನಾಯಿ ಕೊರಳಿಗೆ ಚೈನ್ ಹಾಕಿದಾಗೆ. ವೈದಿಕರ ಮನೆ ನಾಯಿ, ಇದು ಬಜ್ಜೆ ಮಗ ಅಂತಂದ ಹಾಗೆ. ವೈದಿಕರಾಗಿದ್ರೆ ನಾಯಿ ಇಡೋದಿಲ್ಲ, ನಾಯಿ ಇಟ್ಟರೆ ವೈದಿಕರಲ್ಲ ಈಗ ಹೇಳಬೇಕು. ವೈದಿಕರ ಮನೆ ನಾಯಿ ವಾಕಿಂಗ್ ಹೊರಟಿದ್ದಾರೆ, ಕೊರಳಲ್ಲಿ ಚೈನ್ ಹಾಕಿದ್ದಾರೆ, ಅದು ಅಮೇಧ್ಯ ಭಕ್ಷಣಕ್ಕೆ ಹೋಗುತ್ತೆ. ಇವರು ನಾಮ ಹಾಕೊಂಡಿದ್ದಾರೆ, ಅದಕ್ಕೆ ಹಾಕಿಲ್ಲ. ಎಷ್ಟು ತಿನ್ಬಹುದು ಅಂತ ಕೇಳಿದ್ರೆ ಚೈನ್ ಇರೋ ತನಕ ಹೋಗುತ್ತೆ. ಮುಂದಕ್ಕೆ ಏನ್ ಮಾಡ್ತಾನೆ, ಅದನ್ನು ಹೇಳಿದ್ರೆ ಬಂಧನ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ದೇವರು ಅಂದ್ರೆ, ಅಮೇಧ್ಯ ಭಕ್ಷಣ ರುಚಿ ಇದ್ರು ಕೈಯಲ್ಲಿ ಚೈನ್ ಇರೋ ತನಕ, ಆಮೇಲೆ ಶಿಶುಪಾಂತಲೇ ತೆಗೆದಾಗ. ಸತ್ಯಂಚ ಅನೃತಂಚ ಸತ್ಯಮಭವತಿ ಯದಿದಂಕಿಂಚ, ಏನೇನಿದೆಯೋ ಲೋಕದಲ್ಲಿ ಅದಕ್ಕೆ ತತ್ ಸತ್ಯ ಮಿಥ್ಯ ಜಕ್ಷತೆ, ಜಗತ್ತನ್ನು ಸತ್ಯ ಅಂತ ಹೇಳ್ತೇವೆ. ಸತ್ಯ ಸಂಕಲ್ಪನಾದ ಭಗವಂತ ಅನುಪ್ರವೇಶ ಮಾಡಿ ಇದೆಲ್ಲ ಆಗಿರೋಣದ್ರಿಂದ ತತ್ ಸತ್ಯ ಮಿಥ್ಯ ಜಕ್ಷತೆ ತದಪ್ಯೇಷ ಶ್ಲೋಕೋ ಭವತಿ. ಅಲ್ಲಿ ನಿಲ್ಲಿಸ್ಕೊಳ್ತೇವೆ. ಮುಂದಿನದು ಸೃಷ್ಟಿ ಪ್ರಕರಣ. ನಾಳೆ ಉಪನ್ಯಾಸಕ್ಕೆ ಅವಕಾಶ ಇಲ್ಲದಿದ್ರೆ ಇದಿಷ್ಟನ್ನು ಇವತ್ತು ತುರುಕಿ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಿತ್ತು, ನನಗೆ ತೃಪ್ತಿ ಬರ್ತಿರ್ಲಿಲ್ಲ. ಆಗ್ಬೋದಾ? ನಾಳೆ 6:30 ಹೋಗೋದಾ? ಒಂದಿನ ಎಕ್ಸ್ಟೆಂಡ್ ಆಗಿದ್ರೆ ತುಂಬಾ ಸಂತೋಷ. ನನಗೆ ಶ್ರಮ ಆಗುತ್ತೆ ಅಂತ. ನನಗೆ ಶ್ರಮ ಅಲ್ಲ, ನನ್ನ ಶ್ರಮ ಪರಿಹಾರವಾಯಿತು. ಇವತ್ತು ಪ್ರೆಷರ್ ಹಾಕಿ ಇವತ್ತೇ ಮುಗಿಸ್ಬೇಕಾಗಿದ್ರೆ ಪರಮಶ್ರಮ ಆಗ್ತಿತ್ತು. ಸೆಕೆಂಡ್ ಸ್ಯಾಟರ್ಡೆ ಏನಮ್ಮ 7 ಗಂಟೆಗೆ ಹೇಳೋಣ. ಆಗುತ್ತೆ ಅಲ್ಲ, ಅವ್ರು ಹೇಳ್ತಾರೆ ನೋಡಿ. ನಮ್ಮ ಪದ್ಧತಿ, ಈವನ್ ಇಫ್ ಒನ್ ಪರ್ಸನ್ ಈಸ್ ಹ್ಯಾಂಡಿಕ್ಯಾಪ್ಡ್, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ. ದಿ ಲಾಸ್ಟ್ ಪರ್ಸನ್ ಶರಣಾಗತಿ ಅನ್ನೋದು, ಅದರಲ್ಲಿ ಸ್ವಪ್ರಯತ್ನ ನಿವೃತ್ತಿ. ಇದು ತೆಗಲೆ ಹೊರಗಡೆ ರಚಾರಿದ್ದಾಗ ಇದು ನೀವು ಹಿಂಗಾರೋ ಅಲ್ವೋ ಗೊತ್ತಿಲ್ಲ ನನಗೆ, ಅಲ್ಲ ನಿಮಗಿದನ್ನು ನಾ ತಿಳಿಸಿಕೊಟ್ಟ ಜಗತ್ತಿಗೆ ತಿಳಿಯುತ್ತೆ ಅಂತ ನನ್ನ ಧೈರ್ಯ ಬರುತ್ತೆ. ಸ್ವಪ್ರಯತ್ನ ನಿವೃತ್ತಿ. ಪುಣ್ಯಲೋಕಾಚಾರ್ಯರು ತನ್ನ ಪ್ರಯತ್ನವನ್ನು ಪೂರ್ತಿ ಬಿಡುವುದೇ ಶರಣಾಗತಿ ಅಂದರು. ನೆಗೆಟಿವ್ ಫಾರ್ಮ್ ಆಫ್ ಶರಣಾಗತಿ. ದ್ರೌಪದಿ 2 ಕೈ ಎತ್ತಿಬಿಟ್ಲು, ಅದು ಶರಣಾಗತಿ. ಅಂದ್ರೇನು? ಇನ್ನು ನನ್ನ ಪ್ರಯತ್ನ ಇಲ್ಲ, ನನ್ನ ರಕ್ಷಣೆ ನಾನು ಮಾಡಿಕೊಳ್ಳೋದಿಲ್ಲ. ವೇದಾಂತ ದೇಶಕ್ಕೆ ಕೇಳ್ತಾರೆ, ಇನ್ನು ನನ್ನ ಪ್ರಯತ್ನ ಇಲ್ಲ, ನೀನೇ ಗತಿ ಅಂತ. ಆ ಮುಂದಿನ ವಾಕ್ಯ ಇದೆಯಲ್ಲ, ಇದು ಪ್ರಯತ್ನವೋ ಅಲ್ವೋ? ನೀನೇ ಗತಿ ಅಂತ ಬಾಯಿಲಾರು ಹೇಳಬೇಕೋ ಇಲ್ವೋ?
ಆ ಹೇಳುವುದ್ರ ಪ್ರಯತ್ನ ಇದೆಯೋ ಇಲ್ವೋ ನೋಡಿ. ಈ ಶರಣಾಗತಿ ಆಕ್ಟಿವ್ ಆರ್ ಪ್ಯಾಸಿವ್? ನೋಡಿ, ಆಕ್ಟಿವ್ ಅಂದ್ರೆ ದೇಶಿಕರ ಪಕ್ಷ, ಪ್ಯಾಸಿವ್ ಅಂದ್ರೆ ಪಿಳ್ಳೆ ಲೋಕಾಚಾರ್ಯರ ಪಕ್ಷ. You should be active to become passive. Do you know how much I have succeeded today? 800 ವರ್ಷಗಳಿಂದ ಕೆಲವು ಪಂಡಿತರಿಗೆ ಅರ್ಥ ಆಗದೆ ಇರುವುದನ್ನು ನಿಮಗೆ ತಿಳಿಸಿದ್ದೇನೆ ಇವತ್ತು ನಾನು. ಎರಡೂ ಉಂಟು. ಸ್ವಪ್ರಯತ್ನ ನಿವೃತ್ತಿ ನೋಡಿ, ಇಷ್ಟು ಕನ್ಸೆಷನ್ ಕೊಡ್ತಾರೆ ದೇಶಿಕರು. ಸರ್ವಕಾರಣಕನಾದ ಭಗವಂತ ತನ್ನ ಕೈಗಳಿಂದ ನನ್ನನ್ನು ಎತ್ತಿಕೊಂಡು ಹೋಗಿ ತನ್ನ ಪಾದದಲ್ಲಿ ತಾನೇ ಇಟ್ಟುಕೊಂಡ ಅನ್ನೋ ರೀತಿಯಲ್ಲಿ ಅನುಸಂಧಾನ ಮಾಡಿಬಿಡಿ. ಇದು ಶರಣಾಗತಿ ಎಂದು. ಮಾಮೇಕಂ ಶರಣಂ ವ್ರಜ ಅಂತ ಇದೆ ಅಲ್ಲಿ ವಾಕ್ಯ. ವ್ರಜ ಅನ್ನೋದು ಏನಿದು ಪ್ಯಾಸಿವ್ ವಾಕ್ಯವೋ? ನನ್ನನ್ನು ಶರಣು ಹೊಂದು ಇವನು ಮಾಡಬೇಕೋ, ಅವನೇ ಇವನನ್ನು ಶರಣು ಹೊಂದಿಸ್ಕೋಬೇಕು. ನೋಡಿ, ವ್ರಜ ಅನ್ನೋದು ಗತ್ಯರ್ಥಕ ಧಾತು, ಅದು ಆಕ್ಟಿವ್. ಅದು ಹೇಳಿ ಇದು ಇದೆಯಲ್ಲ, ಹೇಳಿ. ಮಧ್ಯಕ್ಷರ ಬರೋ ಮಧ್ಯಕ್ಷರ ಬರೋ ಅದರದ್ದೇ ಹೇಳಿದ್ದು, ಅದರದ್ದೇ ಶ್ಲೋಕ ಹೇಳಿದ್ನಲ್ಲ. ಶ್ರೀ ಯಾವ ಹೇಳಿದೆ ಅದು? ಸ್ವಸ್ಮಿನ್ ಯಸ್ಯಸಿ ಮಾಂ ಸ್ವಯಂ ಶ್ರೀಮನ್ನೇ ಅಭೀಷ್ಟವರದ ರಾಮಸ್ಮಿ ಶರಣಂಗತಃ. ಅದ್ರ ಹಿಂದಿನ ವಾಕ್ಯ ಹೇಳಿ. ಏತದ್ದೇಹಾವಸಾನೇ ಮಾಂ ತತ್ಪಾದಂ ಪ್ರಾಪಯ ಸ್ವಯಂ ಸ್ವಾಮಿ ಸ್ವಶೇಷಿ ಸ್ವವಶಂ. ಜಗತ್ಸ್ವಾಮಿ ಎಲ್ಲಕ್ಕೂ ಶೇಷಿಯಾದವನು, ತನಗೆ ವಶವಾದ ಸ್ವಶೇಷಿ ಸ್ವವಶಂ ಸ್ವಭರತ್ವೇನ ನಿರ್ಭರಂ. ನಿನ್ನ ಮೇಲೆ ಭಾರ ಹಾಕಿ ಯಾವುದು ತನ್ನ ಭಾರ ಕಳ್ಕೊಂಡಿದೆಯೋ ಸ್ವಭರತ್ವೇನ ನಿರ್ಭರಂ. ಆಮೇಲೆ ಸ್ವದತ್ತ ಸ್ವಧಿಯ, ಅವನೇ ಕೊಟ್ಟ ಬುದ್ಧಿಯಿಂದ ಶರಣಾಗತಿ ಮಾಡಬೇಕು. ನನಗೆ ಬುದ್ಧಿ ಬರಲಿಲ್ಲ, ಮಾಡುವಂತ ಅವನೇ ಕೊಟ್ಟ. ಸ್ವದತ್ತ ಸ್ವಧಿಯ, ಸ್ವಾರ್ಥಂ ತನಗಾಗಿ. ಮಗು ಚೆನ್ನಾಗಿದ್ರೆ ತಾಯಿ ಸೌಖ್ಯ ಅಂತ ಸ್ವಾರ್ಥಂ. ಸ್ವಸ್ಮಿನ್ ತನ್ನಲ್ಲಿ ನ್ಯಸ್ಯಸಿ ಮಾಂ ಸ್ವಯಂ, ನೀನೇ ಬಂದು ನನ್ನನ್ನು ಹಿಡಿದು ಮಗುವೇ ನಮಸ್ಕಾರ ಮಾಡೋಬ್ಬರು ಬಾರೋ ಇಲ್ಲಿ ಅಂತ ಜುಟ್ಟು ಹಿಡಿದು ತನ್ನ ಪಾದದಲ್ಲಿ ತಾನೇ ಇಟ್ಕೊಂಡ. ಇದೇ ಶರಣಾಗತಿ. ಅವನೇ ಮಾಡಿದ ಅಂತ ಹೇಳಿ ಯಾರು ಬೇಡ ಅಂತಾರೆ. ಮಾಡಿಸಿದವನು ಅವನೇ ಅಂತ ಹೇಳಿ. ಆದ್ರೆ ಅದು ಸಬ್ಮಿಟ್ ಆರು ಮಾಡ್ಕೊಂಡ್ರಲ್ಲ ನೀವು. ಸಬ್ಮಿಟ್ ಮಾಡಿಕೊಳ್ಳೋದನ್ನೋ ಪಾಸಿಟಿವ್ ನೆಗೆಟಿವ್? ಇದು ಕ್ವಿಬ್ಲಿಂಗ್ ಆಗುತ್ತೆ ಶಬ್ದದಲ್ಲಿ. ಹೇರ್ ಸ್ಪಿಟ್ಟಿಂಗ್ ಒಣ ಜಗಳದಲ್ಲಿ ಪರ್ಯವಸಾನವಾಗುತ್ತೆ. ನಾವು ಹೇಳಿದೆ, ಡಾಕ್ಟರ್ ನೇರ್ ಡಾಗ್ಮ್ಯಾಟಿಕ್ ಥಿಂಗ್ಸ್ ಆರ್ ನಾಟ್ ಫಿಲಾಸಫಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಬಿಯಾಂಡ್. ಇವ್ರು ಹೇಳ್ಬಿಟ್ರು ಪಾಸಿಟಿವ್ ನೆಗೆಟಿವ್ ಎರಡು ಅಂಶ ಇದೆ, ಅದು ಸಮನ್ವಯ. ನಾನು ಯಾವತ್ತೂ ವೇದಾಂತದಲ್ಲಿ ಮತತ್ರಯದಲ್ಲಿಯೂ ಎಲ್ಲಿಯೂ ಸಮನ್ವಯವನ್ನೇ ಸೂತ್ರ ಕಂಡು. ಬ್ಯಾಲೆನ್ಸ್ ಇಸ್ ಆಲ್ವೇಸ್ ವಿಸ್ಡಮ್. ಆದ್ರಿಂದ ವೇದಾಂತ ದೇಶಿಕರಂತಹ ಸಮನ್ವಯಕಾರರು ಜಗತ್ತಲ್ಲಿ ಸಿಕ್ಕೋದು. ಶಂಕರಾಚಾರ್ಯನ ಕಮ್ಮಿ ಸಮನ್ವಯಕಾರರು ಹೇಳಿ ಸಾಂಖ್ಯದಿಂದ ಬೌದ್ಧರಿಂದ ತಗೊಂಡಿದ್ದಾರೆ. ರಿಜೆಕ್ಟ್ ಮಾಡಿದ ತತ್ವದಲ್ಲಿ ಕೂಡ ಅಕ್ಸೆಪ್ಟಬಲ್ ಅಂಶಗಳಿದ್ರೆ ಅನುಭವದಲ್ಲಿ ಸರ್ವಥಾ ಸ್ವಾಗತ. ಅಷ್ಟು ಧೀರ ಪುರುಷರು. ಆದ್ರಿಂದ ಈ ನೀವು ಕೇಳಿದ ಪ್ರಶ್ನೆ ಸ್ವಲ್ಪ ಉತ್ತರ ಸಿಗ್ತದೆ ನಿಮಗೆ. ಚಿಂತನೆ ಮಾಡಿ ಆ ಜಾಗದಲ್ಲಿ. ಆ ಭಿರ್ಗಿರ್ಭಿರ್ಯತೋ ನಭೂನಮಾಭ್ಯಾಯ ಹರಿವೋ ವರ್ಧಮಾನ ಯದಾ ಸ್ತೋತ್ರಭ್ಯೋ ಮಹಿ ಗೋತ್ರ ರುಜಾಸಿ ಭೂಯಿಷ್ಠಭಾಜೋ ಅಜತೆ ಶ್ಯಾಮ ಬ್ರಹ್ಮ ಪ್ರಾವಾದಿಷ್ಮ ತನ್ನೋ ಮಾಹಾಸೀತ್. ಓಂ ಶಾಂತಿ ಶಾಂತಿ ಶಾಂತಿ. ಯದಕ್ಷರ ಪದ ಭ್ರಷ್ಟಂ. ನಾಳೆ 6:30 ಕೊಡೋಣ.